ಸಾಧಾರಣವಾಗಿ ಅದಾದ ನಂತರ PhD ಮಾಡ್ಬೋದು ಯಾರಾದರೂ. So therefore, bhakti goes through also, in most cases, stages. ಭಕ್ತಿ ಕೂಡ ಹಂತವಾಗಿಯೇ ಬೆಳೆಯುತ್ತೆ. But these are also indicated or described in Srimad Bhagavatam. ಭಾಗವತ ಪುರಾಣದಲ್ಲಿ ಒಂದು ತತ್ವ, ಭಕ್ತಿ ಹಂತದಲ್ಲಿ ಬೆಳೆಯುತ್ತೆ ಅನ್ನೋದು ಒಂದು ತತ್ವ. But then there is no more elaborate description of those stages, just the names are given. ಭಾಗವತ ಪುರಾಣದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಭಕ್ತಿಯ ಹಂತಗಳನ್ನು ವಿವರಿಸಿಲ್ಲ. ನಾಮಗಳು ಅಂದ್ರೆ ಯಾವ ತರಗತಿ ಯಾವ ಹಂತದಲ್ಲಿ ಇದ್ದೀರಿ ಅನ್ನೋದು ಅದರ ನಾಮ ಪರಿಚಯ ಮಾಡ್ತಾರೆ ಹೊರತು ವಿಶೇಷವಾಗಿ ಅದರ ಪರಿಚಯ ಕೊಟ್ಟಿಲ್ಲ. Those stages are also mentioned in the Nectar Devotion. ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥದಲ್ಲಿ ಈ ಹಂತಗಳನ್ನು ವಿವರವಾಗಿ ಹೇಳಲಾಗಿದೆ. ಹಂತಗಳ ಬಗ್ಗೆ it is in this Madhurya Kadambini of Vishwanath Chakravarti Thakur that we get a more detailed explanation of the different stages. ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಬರೆದಂತಹ ಮಾಧುರ ಕದಂಬಿನಿ ಅನ್ನೋ ಗ್ರಂಥದಲ್ಲಿ ಭಕ್ತಿಯ ಮಾರ್ಗದಲ್ಲಿ ನಾವು ಯಾವ ಯಾವ ಹಂತಗಳನ್ನು ಪಾರಾಗುತ್ತೇವೆ ಅನ್ನೋದು ವಿಶ್ಲೇಷಣೆ ಮಾಡಲಾಗಿದೆ. So this is valuable for a person to sadhana bhakti. ಇದು ಬಹಳ ಮುಖ್ಯ, ಇದು ಬಹಳ ಅವಶ್ಯ, ಇಂತಹ ಒಂದು ಜ್ಞಾನ ಪಡ್ಕೊಳ್ಳೋದು ಬಹಳ ಅವಶ್ಯ. Because by studying these descriptions of the different stages, we can find out what stage we're at. ನಾವು ಬೇರೆ ಬೇರೆ ಭಕ್ತಿಯ ಹಂತಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಂಡಾಗ ನಾವು ಪ್ರಸ್ತುತ ಯಾವ ಹಂತದಲ್ಲಿ ಇದ್ದೀವಿ ಅಂತ ನಾವು ಅರ್ಥಕೊಳ್ಬೋದು. And we also understand what we have to do to get to the next stage. ಇದಾದ ನಂತರ ಬರುವ ಹಂತಕ್ಕೆ ನಾವು ತಲುಪಬೇಕು ಅಂದ್ರೆ ನಮ್ಮ ಕಡೆಯಿಂದ ಯಾವ ರೀತಿ ಪ್ರಯತ್ನ ಇರಬೇಕು ಅನ್ನೋದು ನಮ್ಗೆ ಅರ್ಥವಾಗುತ್ತೆ. So it is natural for an eager devotee to want to go from the lower stage to the higher stage to the higher stage. ಇದು ಬಹಳ ಸಹಜ. ಭಕ್ತರಾದವರು ಮುಂದುವರಿಬೇಕು, ಆಧ್ಯಾತ್ಮಿಕ ರೀತಿಯಲ್ಲಿ ನಾನು ಪ್ರಗತಿ ನೋಡಬೇಕು ಅನ್ನೋದು ಅನಿಸೋದು ಬಹಳ ಸಹಜ. Because we want to attain the goal. ಯಾಕಂದ್ರೆ ನಾವು ಕೂಡ ಈ ಭಕ್ತಿಯ ಒಂದು ಅಂತಿಮ ಏನ್ ಹೇಳ್ತೀವಿ ಗುರಿ ಅದನ್ನು ತಲುಪಬೇಕು ಅನ್ನೋ ಆಸೆ ಇರುತ್ತೆ ನಮಗೂ ಕೂಡ. So it is like the student. If a student is satisfied to stay at the first standard forever, that's not very good. ಮೊದಲನೇ ತರಗತಿಯಲ್ಲಿ ನಾನು ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತೀನಿ ಅಂತ ಹೇಳೋರು ಅದೇಗೆ? So an eager student want to pass that, go to 2, go to 3, go to 4, go right through and get to the top. ಮೊದಲನೇ ತರಗತಿ ಇದೆ, ಎರಡನೇ ತರಗತಿ, ಮೂರನೇ, 4 ಅದೇ ರೀತಿ ಸ್ಕೂಲ್ ಶಾಲೆಯಲ್ಲಿ ಇರುವಂತಹ ಅಂತಿಮ ತರಗತಿಗೂ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಭಕ್ತರಿಗೆ. But we also need some impetus, some inspiration. ಅಂದ್ರೆ ನಮಗೂ ಒಂದು ಸ್ವಲ್ಪ ಪ್ರೇರಣೆ ಬೇಕು, ಮುಂದುವರಿಬೇಕು ಅನ್ನೋದಕ್ಕೆ ನಾವು ಪ್ರೇರಣೆ ಎದುರು ನೋಡ್ತೀವಿ. Just like the student. Please come inside, everybody. Whoever don't stand at the doorway, please come inside. ಒಳಗೆ ಬನ್ನಿ ಅಂದ್ರು. So the student may study, but then he'll ask, what's the whole point? Why do I have to go to the next step? ಒಂದು ಬಾರಿ ಒಮ್ಮೊಮ್ಮೆ ವಿದ್ಯಾರ್ಥಿ ಕೇಳಬಹುದು, ಆಯ್ತು ನಾನು 1ನೇ ತರಗತಿನಿ 2ನೇ ತರಗತಿಗೆ 2ನೇ ತರಗತಿ 3ನೇ ತರಗತಿಗೆ ಯಾಕೆ ಹೋಗ್ಬೇಕು? So the teachers or the parents, they'll have to give a good answer. ಅಧ್ಯಾಪಕರು ತಂದೆ ತಾಯಿ ಅಂತ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಕೊಡಬೇಕಾಗುತ್ತೆ. And if they don't get a good answer, then the student will not be enthusiastic to study at all. ಒಂದೇ ನಾವು ಸಮಾಧಾನ ಕೊಡದೆ ಹೋದ್ರೆ, ಸರಿಯಾದ ಸೂಕ್ತವಾದ ಸಮಾಧಾನ ಕೊಡದೆ ಹೋದ್ರೆ ಮಕ್ಕಳಿಗೆ ಮುಂದುವರಿಬೇಕು ಅನ್ನೋ ಆಸೆನೂ ಹೊರಟೋಗುತ್ತೆ. Yeah, so we'll find similarly in university, parents will make the sons and daughters try to get a degree in some law or medicine or whatever. ಕಾಲೇಜ್ಗೆ ಹೋದಾಗಲೂ ಪ್ರೇರಣೆ ಅವಶ್ಯ, ಮಕ್ಕಳಿಗೆ ಪ್ರೇರಣೆ ಅನ್ನೋದು ಅವಶ್ಯ. ಆಗ ಅವರು ಕಾಲೇಜಿನಲ್ಲಿ ಯಾವುದೋ ಒಂದು ಡಿಗ್ರಿ ವಕೀಲರಾಗಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಪ್ರಯತ್ನ ಪಡ್ತಾರೆ. But then the student will ask, why? Why do I have to get that degree? I don't want to be a doctor. ಸರಿ, ನಾನು ಒಂದು ವೈದ್ಯನಾಗ ಆಗಬೇಕು, ವಕೀಲನಾಗ ಯಾಕೆ ಆಗಬೇಕು ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉಂಟು ಬರ್ಬೋದು ಕೆಲವೊಮ್ಮೆ. What's the purpose of getting all these degrees? ಇಂಥ ಒಂದು ತರಗತಿಗೆ ಇಂಥ ಒಂದು ಡಿಗ್ರಿಗಳನ್ನ ಪಡ್ಕೊಂಡ್ಮೇಲೆ ಏನು ಉಪಯೋಗ ನಮಗೆ ಅಂತ ಪ್ರಶ್ನೆ ಬಂದ್ರು ಬರ್ಬೋದು, ಅನುಮಾನ ಬಂದ್ರು ಬರ್ಬೋದು. Unless we have a goal that we really want, they will not pursue that course. ಏನು ಜೀವನದ ಗುರಿ ಏನು, ಭಕ್ತಿಯ ಜೀವನದ ಗುರಿ ಏನು? ಗುರಿ ಅನ್ನೋದು ಬಹಳ ಮುಖ್ಯ. ಗುರಿ ಅನ್ನೋದು ಅರ್ಥಕೊಳ್ಬೇಕು. So, of course, first we have to understand what our goal is in bhakti, prema, and understand that and try to
to desire to get that. ಅದೇ ರೀತಿ ಭಕ್ತಿಯ ಮಾರ್ಗದಲ್ಲಿ ನಾವು ಮುಂದುವರಿಬೇಕು ಅಂದರೆ ನಮ್ಮ ಗುರಿ ಏನು, ಅಂತಿಮವಾದಂಥ ಗುರಿ ಏನು, ಯಾವ ಹಂತಕ್ಕೆ ತಲುಪಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. And then we go step by step through the different stages. ಹಾಗೆ ಒಂದು ಮೆಟ್ಲು ಹತ್ತ ಹಾಗೆ ಒಂದೊಂದು ಮೆಟ್ಲು ಹಾಗೆ ಹತ್ಕೊಂಡು ಒಂದೊಂದು ಹಂತಕ್ಕೆ ನಾವು ಮುಂದುವರಿತಾ ಇರ್ತೀವಿ. Okay, so this work is called Madhuri Kadambari. Kadambari means a group of clouds. ಗ್ರೂಪ್ ಆಫ್ Clouds. ಫ್ಲವರ್. ಮಾಧುರ್ಯ ಕದಂಬಿನಿ ಅನ್ನೋ ಗ್ರಂಥದಲ್ಲಿ ವಿವರಿಸಲಾಗಿದೆ. ಕದಂಬಿನಿ ಅಂದ್ರೆ ಒಂದು ಹೂವಿನ ಗುಚ್ಚು, ಅಂದ್ರೆ ಅನೇಕ ಹೂಗಳು ಇರುವಂತ ಗುಚ್ಚು. And of course Madhurya means sweet, so it is a sweet group of clouds. Clouds. Mega. Sorry, I said flowers. ಹೂವು ಅಲ್ಲ, ಮೇಘಗಳು. ಮಾಧುರ್ಯ ಕದಂಬಿನಿ ಅಂದ್ರೆ ಮಧುರವಾದಂತ ಸಿಹಿಯಾಗಿರುವಂತ ಮೇಘ, ಮೋಡಗಳು. Of course we have the kadamba flower. ಅದೇ ರೀತಿ ಕದಂಬ ಹೂವು ಕೂಡ ಇದೆ, Which is like this round. ಸುಂದರವಾಗಿ ಗುಂಡು ಆಕಾರದಲ್ಲಿ ಇರುತ್ತೆ. So it's called Madhurya Kadambari, or rain clouds of mercy, of sweetness, because actually Chaitanya Mahaprabhu is the sweet rain cloud. ಹರಿವ ಮಾಧುರ್ಯ ಕದಂಬಿನಿಯಲ್ಲಿ ಹೇಳೋ ಮಾತು ಏನಂದ್ರೆ, ಈ ಮೋಡಗಳು ಸಿಹಿಯಾದವಂತ ಮೋಡಗಳು. ಆ ಕೃಪೆ ಮೋಡಗಳು ನಮ್ಮ ಮೇಲೆ ಮಾಧುರ್ಯ ಕದಂಬಿ ನಮ್ಮ ಮೇಲೆ ತೋರಿಸುವಂತ ಕೃಪೆ ಸಿಹಿಯಾದಂಥದ್ದು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಬಹಳ ಸಿಹಿಯಾದಂಥ ಕೃಪೆಯನ್ನು ಹಂಚುತ್ತಾರೆ. And from this rain cloud we get mercy, the rain. ಈ ಮೋಡಗಳಿಂದ ಬರೋದು ಮಳೆ ಅಲ್ಲ, ಕೃಪೆ ಬರುತ್ತೆ. And what happens? We have little plants of bhakti, and they get the mercy, and then they grow. ಆಗ ನಮ್ಮ ಹೃದಯದಲ್ಲಿ ಇದ್ದಂತಹ ಸಣ್ಣ ಸಣ್ಣ ಗಿಡಗಳು, ಭಕ್ತಿಯ ಗಿಡಗಳು, ಈ ಮೋಡದಿಂದ ಬರುವಂತಹ ವೃಷ್ಟಿಯಿಂದ ಬೆಳೆಯುತ್ತೆ. So even before the rain falls, or even before the mercy comes, just by the approach of the clouds in the sky, and then we get a little relief. The heat lessens. ಆ ಮೋಡಗಳಿಂದ ನೀರು ಬಂದಾಗ, ಕೃಪೆ ನೀರು ಎರಡು ಒಂದೇ, ಅದು ಬಂದಾಗ ಈ ಉಷ್ಣಾಂಶದಿಂದ ನಮಗೆ ಸ್ವಲ್ಪ ಏನ್ ಹೇಳ್ತಾರೆ, ಉಪಶಮನ ಸಿಗುತ್ತೆ. So just by the approach of Chaitanya Mahaprabhu, then we get some relief from our distress in the material world. ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದಿಂದ, ಚೈತನ್ಯ ಮಹಾಪ್ರಭುಗಳು ಯಾವ ದಿನ ನಮ್ಮ ಜೀವನದಲ್ಲಿ ಪ್ರವೇಶಿಸ್ತಾರೆ ಆ ದಿನದಿಂದ ನಮಗೂ ಉಪಶಮನವಾಗುತ್ತೆ. So Vishnu Chakravarti compares himself to a dried out tree in the desert, and he is longing for that rain to fall so that he can develop his bhakti. ಮರಳು ಭೂಮಿಯಲ್ಲಿ ಒಣಗೋಗಿರುವಂತ ಮರ ತರ ನಾವೆಲ್ಲ, ಅಂತ ಮರಳು ಭೂಮಿಯಲ್ಲಿ ಒಣಗೋಗಿರುವಂತ ಮರ ಹೇಗೆ ನೀರಿಗೋಸ್ಕರ ಎದುರು ನೋಡುತ್ತೋ ಆ ರೀತಿ ನಾವು ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಎದುರು ನೋಡ್ತಾ ಇದ್ದೀವಿ. So we all know that if the land is very dry, it doesn't look very good. ಬಹಳ ಒಣಗೋಗಿರುವಂತಹ ಪ್ರದೇಶ ಏನಕ್ಕೂ ಉಪಯೋಗ ಇಲ್ಲ, ನೋಡಕ್ಕೂ ಸರಿಯಾಗಿ ಸುಂದರವಾಗಿರಲ್ಲ. And when we go to the nice damp fields and we see all the rice paddy growing and it's very green, then we become very joyous. We like the growth. ಆದರೆ ನಾವು ಹಸಿರು ಇರುವಂತಹ ಪ್ರದೇಶಕ್ಕೆ ಹೋದಾಗ ಮರಗಳು, ಗಿಡಗಳು, ಮಕ್ಕಳು ಎಲ್ಲ ನೋಡ್ತಾ ಇದ್ರೆ ಅದು ನೋಡಿದ್ರೂ ಬಹಳ ಆನಂದವಾಗುತ್ತೆ. And therefore the growth of bhakti is a very joyous event. ಅದೇ ರೀತಿ ಭಕ್ತಿ ಅನ್ನೋದು ನಮ್ಮ ಹೃದಯದಲ್ಲಿ ಬೆಳೀತಿದ್ದ ಹಾಗೆ ನಮಗೆ ಆನಂದ ಅನುಭವವಾಗುತ್ತೆ. So Vishnu Chakravarti Thakur pays his respects to Rupa Goswami, who has explained bhakti with rasa very nicely. ಕೃಷ್ಣ ಚಕ್ರವರ್ತಿ ಠಾಕೂರರು ರೂಪ ಗೋಸ್ವಾಮಿಗೆ ತಮ್ಮ ಹೃದಯಪೂರ್ವಕ ಇದು ಏನಂತಾರೆ ಕೃತಜ್ಞತೆ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಭಕ್ತಿಯ ವಿಧ ಹಂತಗಳನ್ನು ರೂಪ ಗೋಸ್ವಾಮಿ ಅವರು ಬರೆದಂತ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ. So many authors and many devotees will speak of bhakti in the different ಸಂಪ್ರದಾಯ. ಕವಿಗಳು, ಶ್ರೇಷ್ಠ ಭಕ್ತರು ಭಕ್ತಿಯ ಬಗ್ಗೆ ವಿವರಿಸಿದಂತಹ ಭಕ್ತರಿದ್ದಾರೆ. But it is the quality of our sampradaya Chaitanya Mahaprabhu that we get talk of rasa. ಆದರೆ ನಮ್ಮ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯದಲ್ಲಿ ಮಾತ್ರ, ಕೇವಲ ಈ ಸಂಪ್ರದಾಯದಲ್ಲಿ ರಸ ಅಂದ್ರೆ ಒಂದು ಸಂಬಂಧದ ಬಗ್ಗೆ, ಭಕ್ತಿಯ ಸಂಬಂಧಗಳ ಬಗ್ಗೆ, ಹಂತಗಳ ಬಗ್ಗೆ ವಿವರಣೆ ಇದೆ. So Rupa Goswami has written Bhakti Rasamrita Sindhu, an ocean of rasa,
He's written that work to explain all about rasa. ಅದೇ ಕಾರಣಕ್ಕೋಸ್ಕರ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥ ಬರೆದಿದ್ದಾರೆ. ಅಂದ್ರೆ ಈ ರಸ ಅನ್ನೋದು ಒಂದು ಸಾಗರದ ತರ. You can ask the people in the Ramanuja Sampradaya, Madhva Sampradaya about rasa, but they won't understand too much about what you're talking about. ರಾಮಾನುಜ ಮಧ್ವ ಸಂಪ್ರದಾಯದವರಿಗೆ ಈ ವಿಷಯಗಳು ನೋಡಿದ್ರೆ ರಸ ಅನ್ನೋದು ಅನುಭವಿಸ್ತೀವಿ ನಾವು, ಅನುಭವಿಸ್ಬೇಕು ಅಂದ್ರೆ ಅವ್ರಿಗೆ ಜಾಸ್ತಿ ಅರ್ಥವಾಗಲ್ಲ, ಅವ್ರಿಗೆ ಕಷ್ಟ. So rasa is important because it's through rasa, or that experience of taste, that we get bliss. ಈ ಸಂಬಂಧದಲ್ಲಿರುವಂತಹ ಆನಂದವನ್ನು ಅನುಭವಿಸಿದವರಿಗೆ ಭಕ್ತಿಯ ಮೇಲೆ ರುಚಿ ಬೆಳೆಯುತ್ತದೆ. ಆನಂದವನ್ನು ಅನುಭವಿಸುತ್ತಿರುವವರಿಗೆ ಮಾತ್ರ ರುಚಿ ಬೆಳೆಯುತ್ತದೆ. And that's how the Lord experiences bliss, through rasa. ಕೇವಲ ನಾವೆಲ್ಲ ಭಗವಂತನು ಕೂಡ ಸಂಬಂಧಗಳಲ್ಲಿ ಇರುವಂತಹ ಆನಂದವನ್ನು ಅನುಭವಿಸಿ ಭಗವಂತನ ಕೂಡ ರುಚಿ ಅನ್ನೋದು ಇರುತ್ತೆ. So many people may say, well, where does it mention rasa in the scriptures? Where does it mention in the Upanishads? ಉಪನಿಷತ್ಗಳಲ್ಲಿ ಬೇರೆ ಬೇರೆ ಶ್ರುತಿ ಶಾಸ್ತ್ರಗಳಲ್ಲಿ ರಸ ಸಂಬಂಧ ಅನ್ನೋ ಪದ ಎಲ್ಲರೂ ಪ್ರಯೋಗವಾಗಿದೆಯಾ, ಉಪಯೋಗಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಕೆಲವರು ಕೇಳಬಹುದು. It looks like something that Rupa Goswami has introduced and it's new. ಆದ್ರೆ ಇದೇನು ಹೊಸ ನೂತನವಾದಂತಹ ಒಂದು ತತ್ವ ರೂಪ ಗೋಸ್ವಾಮಿ ಪರಿಚಯ ಮಾಡಿಕೊಟ್ಟಿರುವಂತದ್ದು. ರೂಪ ಗೋಸ್ವಾಮಿ ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಪ್ರಸ್ತಾಪ ಮಾಡಿರೋದು ಅಂತ ನಮ್ಗೆ ಅನ್ಸ್ಬೋದು. But we'll find it mentioned in the Taittiriya Upanishad. ಆದ್ರೆ ತೈತ್ತರೀಯ ಉಪನಿಷತ್ನಲ್ಲಿ ಈ ರಸದ ಬಗ್ಗೆ ಬರೆಯಲಾಗಿದೆ. So in that Upanishad is a description of the Annamaya Purush and the Pranamaya Purush and Manomaya Purush, etc. And then finally we get the Anandamaya Purusha. So in Taittiriya Upanishadನಲ್ಲಿ ಅನ್ನಮಯ ಪುರುಷ, ಜ್ಞಾನಮಯ ಪುರುಷ, ಕೊನೆಗಳಿಗೆಯಲ್ಲಿ ಆನಂದಮಯ ಪುರುಷ ಅನ್ನೋ ಬಗ್ಗೆ ಪರಿಚಯ ಮಾಡಿಕೊಳ್ಳಲಾಗಿದೆ ತೈತ್ತರೀಯ ಉಪನಿಷತ್ತು. So we get ultimately Anandamaya Purusha means Supreme Lord. ಆನಂದಮಯ ಪುರುಷ ಅಂದರೆ ಬೇರೆ ಯಾರು ಅಲ್ಲ, ಪರಮ ದೇವೋತ್ತಮ ಪುರುಷ. And Brahman is considered to be like his tail. ಬ್ರಹ್ಮನ್ ಅಂದ್ರೆ ಬ್ರಹ್ಮನ್ ಅನ್ನೋದು ಆನಂದಮಯ ಪುರುಷನ ಒಂದು ಏನಂತಾರೆ ಪರದೆ ತರ. As we see in Bhagavad Gita, Krishna says, I am the basis of Brahman. ಕೃಷ್ಣ ಕೂಡ ಹೇಳ್ತಾನೆ ಬ್ರಹ್ಮನೋಯ್ ಪ್ರತಿಷ್ಠಾ, ಅಂದ್ರೆ ಬ್ರಹ್ಮನ್ ಇರೋದಕ್ಕೆ ನಾನೇ ಕಾರಣ, ಮೂಲ ಕಾರಣ ಅಂತ. So after mentioning the Anandamaya Purush, the Supreme Lord filled with bliss, then it says Rasa Vaisaha, that Lord is Rasa. ಆ ತೈತ್ರೀಯ ಉಪನಿಷತ್ನಲ್ಲಿ ಒಂದು ಮಹತ್ಕರವಾದಂತ ಮಾತಿದೆ, ರಸೋವೈ ಪುರುಷ ಅಂತ ಹೇಳ್ತಾರೆ. ಅಂದ್ರೆ ಆ ಭಗವಂತ ಈ ರಸವನ್ನು ಅಂದ್ರೆ ಆ ಸಂಬಂಧದಲ್ಲಿ ಇರುವಂತಹ ರಸಗಳನ್ನು ಅನುಭವಿಸುತ್ತಿರುವಂತಹ ಪುರುಷನೇ ಭಗವಂತ ಅಂತ ಹೇಳ್ತಾರೆ. If the jiva attains that rasa, then he becomes blissful. ಯಾವಾಗ ಜೀವಾತ್ಮರು ಈ ಸಂಬಂಧದಲ್ಲಿರುವಂತಹ ಆನಂದವನ್ನು ಅನುಭವಿಸುತ್ತಾರೋ, ಯಾರ ಜೊತೆ, ಒಬ್ರಿಗೊಬ್ಬರ ಜೊತೆ ಅಲ್ಲ, ಭಗವಂತನ ಜೊತೆ ಅನುಭವಿಸುತ್ತಾರೋ ಅವ್ರಿಗೂ ಆನಂದ ಅನ್ನೋದು ಪ್ರಾರಂಭವಾಗುತ್ತೆ ಅವರ ಜೀವನದಲ್ಲಿ. This means that it is through rasa that the Lord and the jiva get bliss. ಕೇವಲ ನಾವೆಲ್ಲ ಆನಂದಿಸುತ್ತಿರೋದು, ನಾವು ಇಂಥ ಸಂಬಂಧವನ್ನು ಭಗವಂತನ ಜೊತೆ ಬೆಳೆಸಿಕೊಳ್ಳೋದಾದ್ರೆ ಭಗವಂತನಿಗೂ ಆನಂದ ಹೆಚ್ಚಾಗುತ್ತೆ. And therefore rasa is very important. It's the ultimate goal. ಈಗ ಅರ್ಥ ಆಯ್ತಾ? ರಸ ಅಂದ್ರೆ ಸಂಬಂಧದಲ್ಲಿರುವಂತಹ ಆನಂದವನ್ನು ಯಾಕೆ ಇಷ್ಟು ಪ್ರಮುಖ ಸ್ಥಾನ ಕೊಡಲಾಗಿದೆ, ಇದು ಜೀವನ ಭಕ್ತಿಯ ಅಂತಿಮ ಗುರಿ. So of course in Nectar Devotion, the second part of the work, it starts to define what is rasa. ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥದಲ್ಲಿ ಎರಡನೇ ಭಾಗದಲ್ಲಿ ಗ್ರಂಥದಲ್ಲಿ ರಸ ಅಂದ್ರೆ ಏನು ಅನ್ನೋದು ವಿವರಿಸಲಾಗಿದೆ. So we can say that the Lord does not get rasa by himself. ಇದು ಒಂದು ಬಹಳ ಮುಖ್ಯವಾದಂತಹ ತತ್ವ. ಭಗವಂತ ತಾನು ಒಬ್ಬನೇ ಇದ್ದಾಗ ನನಗೆ ಆ ರಸ ಅಂದ್ರೆ ಸಂಬಂಧದಲ್ಲಿರುವಂತಹ ಆನಂದ ಅನುಭವಿಸ್ಲಿಕ್ಕೆ ಆಗಲ್ಲ, ಒಬ್ಬನೇ ಇದ್ದಾಗ. Rasa requires two individuals. ರಸ ಅಂದ್ರೆ ಸಂಬಂಧ ಇರಬೇಕು ಅಂದ್ರೆ. And so in the case of bhakti, it's Krishna and the devotee. ಭಕ್ತಿಯ ಮಾರ್ಗದಲ್ಲಿ ಹೋಗುವವರಿಗೆ ಇಬ್ಬರಿದ್ದಾರೆ. ನಾವು ಕೃಷ್ಣನನ್ನು ಭಕ್ತಿಯುತ ಸೇವೆ ಸಲ್ಲಿಸುತ್ತೇವೆ, ಕೃಷ್ಣ ನಮ್ಮ ಭಕ್ತಿಯುತ ಸೇವೆಯನ್ನು ಸ್ವೀಕರಿಸುತ್ತಿದ್ದಾನೆ. And it's by their
affectionate interaction, that both will experience bliss. ಪರಸ್ಪರ ಪ್ರೇಮ ಭರಿತ ಏನ್ ಹೇಳ್ತೀವಿ ಎಕ್ಸ್ಚೇಂಜ್ ವಾರ್ತಾಲಾಪ ಮಾಡೋದ್ರಿಂದ ಗುರು ಆನಂದವನ್ನು ಅನುಭವಿಸುತ್ತಾರೆ. So understood here is that Brahman can have no rasa because there is no subject and object. There's not two, there's only one in Brahman. So there can't be rasa there. ಬ್ರಹ್ಮನ್ ಅಂತ ಹೇಳೋದು ಅದ್ವೈತವಾದಿಗಳು ಹೇಳೋದು ಇಬ್ಬರಿಲ್ಲ. ಬ್ರಹ್ಮನ್ ತತ್ವ ಅನುಸರಿಸುವವರಿಗೆ ಭಗವಂತ ಬೇರೆ ನಾವು ಬೇರೆ ಅನ್ನೋ ತತ್ವವೇ ಇಲ್ಲ. ಒಂದೇ ಅನ್ಸುತ್ತೆ. ಆಗ ಆನಂದ ಎಲ್ಲಿಂದ ಬರುತ್ತೆ? ಒಬ್ಬನೇ ಇದ್ದಾಗ ಆನಂದ ಬರೋದಿಲ್ಲ. So we talk about Brahmananda, but actually there can be no bliss in Brahman because there's no rasa there. ಬ್ರಹ್ಮಾನಂದ ಮಾತಿನಲ್ಲಿ ಹೇಳ್ತಾರೆ ಹೊರತು ನಿಜವಾದ ಆನಂದವೇ ಅಲ್ಲ ಅದು. Yeah, so we require Jiva and Krishna, or Shakti like Radharani and Krishna, to get the two persons so we can have a relationship. ಕೃಷ್ಣ ಭಕ್ತ ಅಥವಾ ರಾಧಾರಾಣಿ ಭಕ್ತ ಇಬ್ಬರು ಬೇಕು. ಸಂಬಂಧದಲ್ಲಿ ಇಬ್ಬರು ಬೇಕೇ ಬೇಕು. That relationship could be of different varieties with Krishna. That could be Shanta, Dasya, Sakya, Vatsalya, or Madhurya. ಆಯ್ತಪ್ಪ, ಭಗವಂತನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಆಸೆ ಇರುತ್ತೆ. ಐದು ರೀತಿಯಲ್ಲಿ ನಾವು ಸಂಬಂಧವನ್ನು ಬೆಳೆಸ್ಕೋಬಹುದು. ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ, 5 ರೀತಿ ಸಂಬಂಧ ಬೆಳೆಸಬಹುದು. But that relationship itself is not the rasa. ನಾವು ಈ ಸಂಬಂಧ, ಈ ಒಂದು ಭಾವನೆಯಲ್ಲಿ ಒಂದು ಸಂಬಂಧ ಇಟ್ಕೊಂಡ್ರೆ, ಕೇವಲ ಇಟ್ಕೊಂಡ್ರೆ ಮಾತ್ರ ನಮಗೆ ಆನಂದ ಸಿಗೋದಿಲ್ಲ, ಬೇರೆಯವರು ಮಾಡಬೇಕಾಗುತ್ತೆ. So the devotee with Krishna, he will perform different activities to express his affection. These are called anubhavas. ಭಕ್ತನಾದವನು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ತನ್ನ ಹೃದಯದಲ್ಲಿ ಭಗವಂತನ ಮೇಲಿದ್ದಂತಹ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಚಟುವಟಿಕೆಗಳ ಮೂಲಕ ವ್ಯಕ್ತಪಡಿಸುತ್ತಾನೆ ಪ್ರೀತಿಯನ್ನು. For instance, Mother Yasoda cooks for Krishna. ಅಡಿಗೆ ಮಾಡ್ತಾನೆ ಉದಾಹರಣೆಗೆ ಕೃಷ್ಣನಿಗೋಸ್ಕರ. The gopis play instruments like the veena and dance for Krishna. ಗೋಪಿ ಸ್ತ್ರೀಯರು ಉದಾಹರಣೆಗೆ ನೃತ್ಯ ಮಾಡ್ತಾರೆ, ವೀಣೆ ಅಥವಾ ಅಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಬಾರಿಸ್ತಾರೆ. So these are called anubhavas. Anubhavas, called anubhavas. ಇದು ಒಂದು ಅನುಭವ ಅಂತ ಹೇಳ್ತೀವಿ. ಅನುಭವವೇ ಅನುಭವಿಸಿದ್ದೇವೆ. And the devotees, due to their affectionate relationship with Krishna and the interaction with them, then sometimes they experience strong emotions. ಆಗ ಭಗವಂತನ ಜೊತೆ ಒಂದು ಸಂಬಂಧ ಬೆಳೆದು ಭಕ್ತಿಯುತ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಅವರಿಗೆ ಆವಾಗ ಒಂದು ತೀವ್ರವಾದಂತಹ ಒಂದು ಭಾವನೆ ಸೃಷ್ಟಿಯಾಗುತ್ತೆ ಅವರ ಹೃದಯದಲ್ಲಿ. And then we'll get involuntary actions like crying or fainting. ಭಾವನೆ ಸೃಷ್ಟಿಯಾದಾಗ ಅವರು ಭಾವುಕರಾಗ್ತಾರೆ. ಕೆಲವೊಮ್ಮೆ ಅಳ್ತಾರೆ, ಕೆಲವೊಮ್ಮೆ ನಗ್ತಾರೆ, ಭಾವುಕರಾಗ್ತಾರೆ. So these are called sattvika bhavas. ಇದನ್ನ ಸಾತ್ವಿಕ ಭಾವ ಅಂತ ಹೇಳ್ತೀವಿ. So you'll see in descriptions in the Bhagavatam, sometimes the gopis are fainting. ಕೆಲವೊಮ್ಮೆ ಗೋಪಿ ಸ್ತ್ರೀಯರು ಮೂರ್ಛಿತ ಹೋಗ್ಬಿಡ್ತಾರೆ. So this is an aspect of rasa. Aspect of rasa. ಇದು ಸಂಬಂಧ ಬೆಳ್ಕೊಂಡ ಮೇಲೆ, ಒಂದು ಪ್ರೀತಿಯುತ ಸಂಬಂಧ ಬೆಳ್ಕೊಂಡ ಮೇಲೆ ಕೆಲವೊಮ್ಮೆ ಆ ಭಾವುಕರಾಗುವುದು ಸಹಜ. It's based upon their sthaya bhava, their affectionate relationship. ಅವರಿಗೆ ಎಷ್ಟು ತೀವ್ರತೆಯಿಂದ ಅವರ ಮನಸ್ಸಿನಲ್ಲಿ ಕೃಷ್ಣನ ಮೇಲೆ ಪ್ರೀತಿ ಉದ್ಭವವಾಗಿದೆಯೋ ಅದರ ಪ್ರಕಾರ ಅವರು ಭಾವುಕರಾಗ್ತಾರೆ. And then there's another factor called vyabhachari bhava, slight emotions. ಅದು ವ್ಯಭಚಾರಿ ಭಾವ ಅನ್ನೋದು ಕೂಡ ಮತ್ತೊಂದು ಗುಂಪಿನಲ್ಲಿ ಸೇರೋರು ಇರ್ತಾರೆ. These may sometimes act against the sthaya bhava. ಆ ವ್ಯಭಚಾರಿ ಭಾವದಲ್ಲಿದ್ದವರು ಈ ವ್ಯಭಚಾರಿ ಭಾವಕ್ಕೂ ಹಾಗೂ ಸ್ಥಾಯಿ ಭಾವಕ್ಕೂ ಕೆಲವೊಮ್ಮೆ ವಿರುದ್ಧವಾದಂತಹ ಸ್ಥಾನ ಏರ್ಪಡಲಾಗುತ್ತೆ. So there may be fright, fear. ವ್ಯಭಚಾರಿ ಭಾವದಲ್ಲಿದ್ದವರು ಕೆಲವೊಮ್ಮೆ ಭಯ ಪಡ್ತಾರೆ, ಭಯ ಅನುಭವಿಸುತ್ತಾರೆ. Doubt. ಅಥವಾ ಸಂಶಯ ಇರುತ್ತೆ. Maybe anger. ಕೋಪನೂ ಬರುತ್ತೆ ಕೆಲವೊಮ್ಮೆ. Maybe jealousy. ಈರ್ಷೆ. There may be shame. Shame. Laja. ನಾಚಿಕೆನೂ ಆಗುತ್ತೆ ಅವರಿಗೆ. There may be all sorts of slight emotions of different sorts. ಅಂದ್ರೆ ವ್ಯಭಚಾರಿ ಭಾವದಲ್ಲಿದ್ದವರು ಸ್ಥಾಯಿ ಭಾವದಲ್ಲಿದ್ದವರು ಬೇರೆ, ಅವ್ರು ಬಹಳ ವ್ಯತ್ಯಾಸವಾಗಿರ್ತಾರೆ.
Huh? ಅದೊಂಥರ ಏನ್ ಹೇಳ್ತಾರೆ, ಅದು ಅಷ್ಟು ಶುದ್ಧವಾದಂತ ಭಾವ ಅಲ್ಲ. In all of these factors combined together, and they produce rasa. ಆದ್ರೆ ಇದೆಲ್ಲ ಮಿಶ್ರವಾಗಿ ರಸ ಅನ್ನೋದು ಉದ್ಭವವಾಗುತ್ತೆ. ರಸ ಅಂದ್ರೆ ಒಂದು ಭಾವನೆ, ಭಗವಂತನ ಮೇಲೆ ಇದ್ದಂತ ಭಾವನೆ, ಅದು ಸೃಷ್ಟಿಯಾಗುತ್ತೆ. They always keep changing, so therefore the taste or the rasa keeps changing. ಇದು ಸ್ಥಿರವಾದಂತ ಭಾವ ಕೂಡ ಅಲ್ಲ. ಭಕ್ತನ ಜೀವನದಲ್ಲಿ ಈ ಭಾವ ಅನ್ನೋದು ಸ್ಥಿರವಾದದ್ದಲ್ಲ, ಬದಲಾಗ್ತಾ ಇರುತ್ತೆ. Just like we can combine different colors together, out of that we can get so much variety. ಹೇಗೆ 7 ಬಣ್ಣಗಳನ್ನು ಮಿಶ್ರಣ ಮಾಡಿದಾಗ ಬೇರೆ 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 ಬಣ್ಣಗಳು ಸೃಷ್ಟಿಯಾಗುತ್ತೆ, ಅದೇ ರೀತಿ ಭಾವಗಳನ್ನು ನಾವು ಒಂದರ ಜೊತೆ ಮತ್ತೊಂದು ಏನಂತಾರೆ ಬೆರೆಸಿದಾಗ ಅದು ಬೇರೆ ನೂತನವಾದಂತಹ ಭಾವವನ್ನು ಸೃಷ್ಟಿ ಮಾಡುತ್ತೆ. So, of course, in the material world, just out of 7 colors, we can get so much variety, infinite varieties. ಹೇಗೆ ಹೇಳ್ತಾರೆ ಅಂದ್ರೆ, ಪ್ರಪಂಚದಲ್ಲಿ 7 ಮುಖ್ಯವಾದಂತಹ ಬಣ್ಣಗಳಿವೆ. ಈ 7 ಮುಖ್ಯವಾದಂತಹ ಬಣ್ಣಗಳನ್ನು ಮಿಶ್ರಣ ಮಾಡಿದಾಗ ಬೇರೆ ಬೇರೆ ಪ್ರಪೋರ್ಷನ್ ನಲ್ಲಿ ನೂತನವಾದಂತಹ ಬಣ್ಣ ಬರುತ್ತೆ. So within one devotee in the spiritual world, by mixing those 5 elements together in different ways, as the day passes and the next day passes and the next day passes, we'll get infinite varieties of that taste. ಅದೇ ರೀತಿ ಭಕ್ತನಾದವನ ಹೃದಯದಲ್ಲೂ ಕೂಡ ಭಗವಂತನ ಮೇಲೆ ಇದ್ದಂತಹ ಭಾವ ಬದಲಾಗ್ತಾ ಇರುತ್ತೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆಗಲಿ ಎಲ್ಲಿ ಆಗಲಿ ಬದಲಾಗ್ತಾ ಇರುತ್ತೆ. So even though they have daily activities like Krishna going out in the fields with the cows, the cowherd boys every day and playing, it looks boring, but actually the rasa keeps changing every day for each devotee. ಬಹಿರಂಗವಾಗಿ ನೋಡೋದಾದ್ರೆ ಕೃಷ್ಣನ ಲೀಲೆಗಳಲ್ಲಿ ಎಷ್ಟೋ ಜನ ಭಾಗವಹಿಸ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಪರಿಶೀಲಿಸಿ ನೋಡಿದಾಗ ಕೃಷ್ಣ ಹಸುರನನ್ನು ಮೇಲಿಕ್ಕೆ ಕರ್ಕೊಂಡು ಹೋದಾಗ 100 ಜನ ಭಕ್ತರು ಹೋಗ್ತಾ ಇದ್ರು. ಆದ್ರೆ ಆ 100 ಜನರ ಭಕ್ತರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರತ್ಯೇಕವಾದಂತಹ ಭಾವನೆ ಇರುತ್ತೆ ಅವನ ಹೃದಯದಲ್ಲಿ, ಪ್ರತ್ಯೇಕವಾದಂತಹ ಭಾವನೆ. So all forms of the Lord, whether it is Nrsimhadev or Rama, Vishnu or Varaha, they all have rasa with their devotees. ಭಗವಂತನಿಗೆ ಅನೇಕ ರೂಪಗಳಿವೆ, ಅವತಾರಗಳಿವೆ. ಪ್ರತಿಯೊಂದು ಅವತಾರದಲ್ಲೂ ಒಂದು ಪ್ರಮುಖವಾದಂತ ವಿಶೇಷವಾದಂತ ಭಾವನೆ ರಸ ಇರುತ್ತೆ ಭಗವಂತನಲ್ಲಿ ಕೂಡ. But Krishna is very special because he manifests all of the rasas in perfection. ಆದ್ರೆ ಕೃಷ್ಣ ಬಹಳ ವಿಶೇಷವಾದ ಸ್ಥಾನ ಕೃಷ್ಣನು. ಯಾಕೆಂದ್ರೆ ಬೇರೆ ಬೇರೆ ಅವತಾರಗಳಲ್ಲಿ ಇದ್ದಂತಹ ಭಾವನೆಯನ್ನು ಸಂಪೂರ್ಣವಾಗಿ ಕೃಷ್ಣ ಒಬ್ಬನೇ ತನ್ನ ಸಂಪೂರ್ಣ ಅವತಾರದಲ್ಲಿ ಪ್ರದರ್ಶಿಸುತ್ತಾನೆ. And that's why Krishna is put in a special category called Swayam Bhagavan. ಅದಕ್ಕೆ ಕೃಷ್ಣನನ್ನು ಸ್ವಯಂ ಭಗವಾನ್ ಅಂತ ಹೇಳಲಾಗುತ್ತೆ. So there's a verse in the 10th canto of Bhagavatam when Krishna goes through the arena of Kamsa. ಅದೇ 10ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ, ಕೃಷ್ಣ ಕಂಸನನ್ನು ಭೇಟಿ ಮಾಡಕ್ಕೆ ಹೋದಾಗ. So there are 12 rasas, 5 primary rasas, 7 secondary rasas. 5 ಪ್ರಮುಖ ರಸಗಳಿವೆ ಹಾಗೂ 7 ಏನ್ ಹೇಳ್ತಾರೆ ಸೆಕೆಂಡರಿ ಅಂದ್ರೆ ಗೌಣ ರಸಗಳಂತ ಹೇಳ್ತಾರೆ. ಪ್ರಮುಖ ಗೌಣ ರಸಗಳಂತ ಇದೆ 7. ಒಟ್ಟು ಸೇರಿ 12 ರಸಗಳು ಭಾವನೆಗಳಿವೆ. So when Krishna entered the arena, one person entered, different people saw him, and 12 different types of people experienced different rasa with Krishna simultaneously. ಕೃಷ್ಣ ಒಬ್ಬನೇ ರಣರಂಗದಲ್ಲಿ ಕಾಲಿಡ್ತಾನೆ ಕಂಸನನ್ನು ಎದುರಿಸಲಿಕ್ಕೆ. ಆದರೆ ಕೃಷ್ಣ ಕಾಲಿಟ್ಟಾಗ ಈ 12 ಪ್ರಮುಖ ಅಂದ್ರೆ 5 ಪ್ರಮುಖ 7 ಗೌಣ ರಸಗಳು ಅನೇಕ ಜನರಲ್ಲಿ ಬೇರೆ ಬೇರೆ ಆದಂತಹ ಒಂದು ಭಾವನೆ ಉತ್ಪತ್ತಿಯಾಗುತ್ತೆ. So the wrestlers, they saw Krishna as a thunderbolt. ಈ ಮಲ್ಲ ಯುದ್ಧ ಮಾಡೋರಿಗೆ ಕೃಷ್ಣ ಒಂದು ವಜ್ರ ತರ ಕಾಣಿಸ್ಕೊಳ್ತಾನೆ. Now for the gopis, Krishna is very soft. ಗೋಪಿ ಜನರಿಗೆ, ಗೋಪಿ ಸ್ತ್ರೀಯರಿಗೆ ಕೃಷ್ಣ ಬಹಳ ಮೃದುವಾದಂತಹ ಒಂದು ವ್ಯಕ್ತಿತ್ವ ಶರೀರ ಇದ್ದವನು ಅಂತ ಅನ್ಸುತ್ತೆ. But when the wrestlers touched him, he was harder than thunderbolts. ಆದ್ರೆ ಮಲ್ಲ ಯುದ್ಧ ಮಾಡೋರಿಗೆ ವಜ್ರಾಯುಧಕ್ಕಿಂತ ಗಟ್ಟಿ ಆದಂತ ಪುರುಷ ಅಂತ ಅನ್ಸುತ್ತೆ. So this expresses virya rasa, which is heroism. ಇದನ್ನ ವೀರ್ಯ ರಸ ಅಂತ ಹೇಳ್ತೀವಿ. ಹಾಗಂದ್ರೆ ಮುಖಂಡರು ತೋರಿಸುವಂತಹ ರಸ.
The men of Mathura looked at Krishna with astonishment and saw him as the best of men. ಮಥುರಾದಲ್ಲಿ ಇದ್ದಂಥವರೆಲ್ಲ ಬಹಳ ಆಶ್ಚರ್ಯಚಕಿತರಾಗಿ ಕೃಷ್ಣನನ್ನು ನೋಡ್ತಾರೆ. ಮಥುರಾ ನಿವಾಸಿಗಳು. This is called Adbhuta Rasa. ಆಶ್ಚರ್ಯಚಕಿತವಾಗಿ ನೋಡ್ತಾರೆ. ಅದಕ್ಕೆ ಈ ರಸಕ್ಕೆ ಹೆಸರು ಅದ್ಭುತ ರಸ ಅಂತ ಹೇಳ್ತೀವಿ. The young women of Mathura saw Krishna in Madhurya Rasa. ಮಥುರಾ ನಗರದ ಸಣ್ಣ ವಯಸ್ಸಿನ ಸ್ತ್ರೀಗಳು The cowherd boys, they were joking with Krishna and they saw him as their friend, Sakya Rasa. ಸಾಕ್ಯ ರಸದಲ್ಲಿ ತನ್ನ ಗೆಳೆಯರು ಮಥುರಾ ವೃಂದಾವನದಿಂದ ಬಂದಂತ ಗೆಳೆಯರು ಸಾಕ್ಯ ರಸದಲ್ಲಿ ಕೃಷ್ಣನ್ ನೋಡ್ತಾರೆ. ಸಾಕ್ಯ ದೇವ್ ಸ್ನೇಹಿತ ಅಂತ ನೋಡ್ತಾರೆ. Kamsa's friends, they saw Krishna as a punisher. This is Rodha Rasa, anger. Krishna's punishing them. ಕಂಸನ ಸ್ನೇಹಿತರೆಲ್ಲ ಕೃಷ್ಣನ ಒಂದು ರೌದ್ರ ರಸದಲ್ಲಿ ಕೋಪದ ರೂಪದಲ್ಲಿ ಕೋಪ ಶಿಕ್ಷೆ ಕೊಡುವಂತವನು ಅಂತ ನೋಡ್ತಾರೆ. Nanda and Vasudeva and Devaki, they saw Krishna as their son, Vatsalya Rasa. ನಂದ ಯಶೋದ ಕೃಷ್ಣ ಬೇರೆ ಯಾರು ಅಲ್ಲ, ನನ್ನ ಮಗ, ನಮ್ಮ ಮಗ ಅಂತ ಮಾತ್ರ ನೋಡ್ತಾರೆ ಅವರು. They also express pity and compassion for Krishna. Krishna is so small, wrestlers are so big, Krishna will get injured, they thought. ಅವರಿಗೆ ಗಾಬರಿ, ಕೃಷ್ಣ ಬಹಳ ಸಣ್ಣ ಶರೀರ ಇದ್ದವನು, ಇವರೆಲ್ಲ ಮಲ್ಲ ಯುದ್ಧದಲ್ಲಿ ಪ್ರವೀಣರಾಗಿರೋರು ಎದುರಿಸ್ತಾ ಇದ್ದಾರೆ ಕೃಷ್ಣನನ್ನು, ಕೃಷ್ಣನಿಗೆ ಏನಾದ್ರು ಗಾಯ ಆಗುತ್ತೆ ಅನ್ನೋ ಗಾಬರಿ. Kamsa saw Krishna as death. He experienced fear, Bhayanak Rasa. ಕಂಸ ಕೃಷ್ಣನ ನೋಡಿದಾಗ ನನಗೆ ಮರಣ ಬಂದ ಹಾಗೆ ಅನಿಸ್ತಾ ಇದೆ ಅಂತ ಅನ್ಕೊಳ್ತಾನೆ. The unintelligent people, like the priests of Kamsa, looked at Krishna with disgust. ಹಾಗೆ ಕಂಸನ ರಾಜ್ಯದಲ್ಲಿ ಇದ್ದಂತಹ ಕಂಸನ ಪೂಜಾರಿಗಳು ಅಂದ್ರೆ ಬ್ರಾಹ್ಮಣರು, ಅವರು ಕೃಷ್ಣನನ್ನು ಬಹಳ ಕೋಪದಿಂದ ನೋಡ್ತಾರೆ. When Krishna came into the arena, first there was the elephant blocking his way, so he had to kill the elephant, and then he took the tusk of the elephant, put it on his shoulder, and he got some blood on him. ಆಗ ಕೃಷ್ಣ ಆ ರಣರಂಗವನ್ನು ಪ್ರವೇಶಿಸಿದಾಗ ಒಂದು ಆನೆ ಎದುರಾಗಿ ಬಂದಾಗ ಆನೆಯ ಸಂಹಾರ ಮಾಡಿ ಅದಕ್ಕಿದ್ದಂತಹ ಒಂದು ಕೊಂಬನ್ನು ಕಿತ್ಕೊಂಡು ಕೃಷ್ಣ ಅವನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾನೆ. ಆಗ ಅವನ ಶರೀರದ ಮೇಲೆ, ಅವನ ಬಟ್ಟೆ ಮೇಲೆ ರಕ್ತದ ಹನಿಗಳಿರ್ತವೆ. So when the priests of Kamsa saw Krishna with the blood on him, they said, "This boy is disgusting. How can he come before Kamsa in this impure state?" ಕಂಸನ ಪೂಜಾರಿಗಳು ಬ್ರಾಹ್ಮಣರು ನೋಡಿದಾಗ ಬಹಳ ಅಸಹ್ಯವಾಗಿದ್ದಾನೆ ಕೃಷ್ಣ, ಮೈಯೆಲ್ಲ ರಕ್ತ ತುಂಬಿಕೊಂಡಿದ್ದಾನೆ, ಅಂತ ಅವನು ಕಂಸನ್ ಭೇಟಿ ಮಾಡಕ್ ಬರ್ತಾ ಇದ್ದಾನಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. So some yogis were there and they were looking at this wrestling match also, and they saw Krishna, they saw his form, but then they said, "Oh, this is the absolute truth. This is Shanta Rasa." Maharaj, yogis saw Krishna as they saw his form, but they saw him as the absolute truth, as Brahman. ಯೋಗಿಗಳು ಕೂಡ ಆ ರಣರಂಗದಲ್ಲಿ ನೋಡ್ತಾ ವೀಕ್ಷಿಸುತ್ತಾ ಇರ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಕೃಷ್ಣ ಪರಮ ಸತ್ಯ ಅನ್ನೋದು ಅನ್ಸುತ್ತೆ. The Vrishnis saw him as their worshipable deity. That's Dasya Rasa. ವೃಷ್ಣಿ ವಂಶಕ್ಕೆ ಸೇರಿದವರು ಕೃಷ್ಣನನ್ನು ಯಾವ ರೀತಿ ನೋಡ್ತಾರೆ ಅಂದ್ರೆ ತನ್ನ ವಂಶೋದ್ಧಾರಕನು ಇವನು ಅಂತ ಅನ್ಕೊಳ್ತಾರೆ. So in this way, Krishna is the source of all rasa and all bliss. ಈ ರೀತಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕೃಷ್ಣನೇ ಎಲ್ಲ ರಸಗಳ ಒಂದು ಆರಂಭವಾದಂತಹ ಬಿಂದು. And Brahman is only a secondary aspect of the Lord. ಬ್ರಹ್ಮನ್ ಅನ್ನೋದು ತದನಂತರ ಬರುವಂತಹ ಒಂದು ತತ್ವ. So after establishing Supreme Lord as the basis of rasa and bliss, then Vishnu Chakravarti Thakur begins to talk about the nature of bhakti. ಈ ರಸಗಳನ್ನು ಮೊದಲು ನಮಗೆಲ್ಲ ಪರಿಚಯ ಮಾಡಿದ ನಂತರ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಭಕ್ತಿಯ ಬಗ್ಗೆ ಮತ್ತಷ್ಟು ಪರಿಚಯ ಮಾಡಿಕೊಡ್ತಾರೆ. So bhakti is not an ordinary process like the other processes mentioned in the Vedic literature. ಭಕ್ತಿ ಯಾವ ವೇದ ಗ್ರಂಥಗಳಲ್ಲಿ ವಿವರಿಸಿರುವಂತಹ ಯಾವ ಪದ್ಧತಿಗೂ ಹೋಲಿಸಲಿಕ್ಕೆ ಆಗಲ್ಲ. ಇದು ವಿಶೇಷವಾದಂತ ಪದ್ಧತಿ. Karma, Gyan, and Yoga are all material.
ಕರ್ಮ ಜ್ಞಾನ ಯೋಗ ಅನ್ನೋದು ಭೌತಿಕ ಪ್ರಪಂಚಕ್ಕೆ ಮೀಸಲಾಗಿರುವಂತಹದ್ದು ಮಾತ್ರ. Yeah. Bhakti is part of the internal energy of Krishna. ಆದರೆ ಭಕ್ತಿ ಅನ್ನೋದು ಭಗವಂತನ ಆಂತರಂಗ ಶಕ್ತಿ. Yeah. It appears by Krishna's will. ಕೃಷ್ಣನ ಅನುಮತಿ ಇಲ್ಲದೆ ಭಕ್ತಿ ಅನ್ನೋದು ಪ್ರಕಟವಾಗುವುದಕ್ಕೆ ಸಾಧ್ಯವಿಲ್ಲ. So the avatars come into the material world because the Lord desires to come, so it comes. ಅವತಾರಗಳನ್ನು ಎತ್ತಾನೆ ಭಗವಂತ, ಯಾಕಂದ್ರೆ ಇದು ಭಗವಂತನ ಒಂದು ಇಚ್ಛೆ ಪ್ರಕಾರ ನಡ್ಕೊಂಡು ಹೋಗುವಂತ ಒಂದು ಐತಿಹಾಸಿಕ ಒಂದು ಘಟನೆಗಳಿವೆಲ್ಲ. So bhakti appears by Krishna's will. ಭಕ್ತಿ ಅನ್ನೋದು ಕೃಷ್ಣನ ಅನುಮತಿ ಪಡೆದುಕೊಂಡು ಪ್ರತ್ಯಕ್ಷವಾಗುತ್ತೆ. However, Krishna does not always appear in the material world. ಕೃಷ್ಣನು He doesn't appear avatar. ಕೃಷ್ಣ ಮತ್ತೆ ಕೃಷ್ಣ ತನ್ನ ಸ್ವಯಂ ರೂಪದಲ್ಲಿ ಭೌತಿಕ ಪ್ರಪಂಚದಲ್ಲಿ ಮತ್ತೆ ಅವತರಿಸುವುದಿಲ್ಲ. ಸ್ವಯಂ ರೂಪದಲ್ಲಿ He gives bhakti to his devotees, and his devotees spread that bhakti. ಕೃಷ್ಣ ತನ್ನ ಭಕ್ತರಿಗೆ ಭಕ್ತಿಯನ್ನು ಕೊಡ್ತಾನೆ. ಮೊದಲನೇದಾಗಿ ಭಕ್ತರಾದವರು ಈ ಭಕ್ತಿಯನ್ನು ಇತರರಿಗೆ ಹಂಚುತ್ತಾರೆ. So usually it's the devotees who spread the Lord's mercy by giving out bhakti. ಸಾಧಾರಣವಾಗಿ ನೋಡೋದಾದ್ರೆ, ಐತಿಹಾಸಿಕವಾಗಿ ನೋಡೋದಾದ್ರೆ ಭಗವಂತನ ಭಕ್ತರೇ ಭಕ್ತಿಯನ್ನು ಹರಡುತ್ತಾರೆ ಪ್ರಪಂಚದಲ್ಲಿ. So we know in Bhagavatam there's 3 types of devotees: Kanishta, Madhyama, and Uttama. ಭಾಗವತದಲ್ಲಿ ಮೂರು ಶ್ರೇಣಿಯ ಭಕ್ತರನ್ನು ಹೇಳಲಾಗಿದೆ, ಕನಿಷ್ಠ, ಮಧ್ಯಮ, ಉತ್ತಮ ಅಂತ. So the Kanishta, he just sees Lord in the temple, no preaching. ಕನಿಷ್ಠ ಭಕ್ತನಾದವನು ದೇವಸ್ಥಾನಕ್ಕೆ ಹೋಗ್ತಾನೆ, ಪೂಜೆ ಮಾಡ್ತಾನೆ, ಪ್ರಚಾರ ಮಾಡೋದಿಲ್ಲ. The Uttama is the highest, but he's absorbed completely in Krishna. ಉತ್ತಮ ಭಕ್ತನಾದವನು ತಾನು ನೋಡೋ ಪ್ರಪಂಚದಲ್ಲಿ ಎಲ್ಲರೂ ಭಕ್ತರೇ ಅನ್ಕೊಳ್ತಾನೆ, ಅದಕ್ಕೆ ಅವನು ಪ್ರಚಾರ ಮಾಡೋದಿಲ್ಲ. So he doesn't see demons, he doesn't see devotees. ಅವನು ಪರಿಗಣಿಸೋದೇ ಇಲ್ಲ, ಅವನಿಗೆ ವ್ಯತ್ಯಾಸ ತಾರತಮ್ಯನೇ ನೋಡಲ್ಲ, ಎಲ್ಲರೂ ಭಕ್ತರೇ ಅನ್ಕೊಳ್ತಾನೆ ಉತ್ತಮ ಭಕ್ತರು. But usually it is the Madhyama who preaches. ಸಾಧಾರಣವಾಗಿ ಮಧ್ಯಮಾಧಿಕಾರಿಗಳು, ಮಧ್ಯಮ ಭಕ್ತರು ಪ್ರಚಾರ ಮಾಡೋದ್ರಲ್ಲಿ ತೊಡಗಿರುತ್ತಾರೆ. He distinguishes devotee, demon, and neutral person. ಮಧ್ಯಮ ಹಂತದಲ್ಲಿದ್ದವರು ಪ್ರಪಂಚದಲ್ಲಿ ಜನರನ್ನು ನೋಡಿದಾಗ ಅವನು ತಾರತಮ್ಯ ಅಂದ್ರೆ ವ್ಯತ್ಯಾಸಗಳನ್ನು ನೋಡ್ತಾನೆ. ಇವನು ಭಕ್ತನಲ್ಲ ಅನ್ನೋ ವ್ಯತ್ಯಾಸಗಳನ್ನು ನೋಡ್ತಾನೆ. So the Lord is the ultimate distributor of bhakti, but he acts through the devotees. ಭಗವಂತನೇ ಭಕ್ತಿಯನ್ನು ಹಂಚಲಿಕ್ಕೆ ಅನುಮತಿ ಕೊಡ್ತಾನೆ. ಭಕ್ತಿ ಅನ್ನೋದು ಭಗವಂತನೇ ಕೊಡೋದು, ಆದ್ರೆ ಹಂಚುವವನು ಭಕ್ತನು. So the Lord does not interfere with the devotee, he lets the devotee choose where he wants to distribute his mercy. ಈ ವಿಶೇಷವಾದ ಮಾತು ಏನಂದ್ರೆ, ಇದು ಭಗವಂತನು ತನ್ನ ಭಕ್ತರಿಗೆ ಕೊಟ್ಬಿಡ್ತಾನೆ, ಆ ಸ್ವಾತಂತ್ರ್ಯವನ್ನು ತನ್ನ ಭಕ್ತರಿಗೆ ಕೊಡ್ತಾರೆ. ಆ ಭಕ್ತನಾದವನು ಭಕ್ತಿಯನ್ನು ಎಲ್ಲಿ ಹಂಚಲಿಕ್ಕೆ ಹೊರಟಾನೋ ಅದು ಭಕ್ತನೇ ನಿರ್ಧರಿಸಬಹುದು. And for this reason, in the Bhagavatam and other scriptures, we'll find great glorification of the devotee, because they're the ones that are giving out the mercy of the Lord. ಬಹಳ ವಿಶೇಷವಾದ ಮಹಾರಾಜ್ ಹೇಳ್ತಾ ಇದ್ದಾರೆ, ಅದರಿಂದ ಭಾಗವತ ಮತ್ತು ಇತರ ಗ್ರಂಥಗಳಲ್ಲಿ ಭಗವಂತನ ಭಕ್ತರನ್ನು ಜಾಸ್ತಿ ಹೊಗಳ್ತಾರೆ. ಯಾಕಂದ್ರೆ ಭಕ್ತಿನ ಹಂಚುವವನು ಯಾರು ಹಂಚ್ತಾರೆ. So it is this Madhyam Adhikari, he is the one, he is the medium for the mercy and bhakti of the Lord. ಮಧ್ಯಮ ಅಧಿಕಾರಿ, ಮಧ್ಯಮ ಸ್ಥಾನದಲ್ಲಿದ್ದಂತಹ ಭಕ್ತನೇ ಭಗವಂತನ ಪ್ರತಿನಿಧಿಯಾಗಿರುತ್ತಾನೆ. ಭಗವಂತನ ಪ್ರತಿನಿಧಿಯಾಗಿ ಭಕ್ತಿಯನ್ನು ಹಂಚುತ್ತಾನೆ. So the Madhyama, he avoids the hostile people. ಅಂದ್ರೆ ಮಧ್ಯಮ ಅಧಿಕಾರಿ ಅಂದ್ರೆ ಮಧ್ಯಮ ಹಂತದಲ್ಲಿರುವಂತಹ ಭಕ್ತ ಭಕ್ತಿಗೆ ಯಾರು ತೀವ್ರವಾದಂತಹ ಒಂದು ವ್ಯತಿರೇಕವನ್ನು ವ್ಯಕ್ತಪಡಿಸುತ್ತಾರೋ ಅವರಿಂದ ದೂರ ಇರ್ತಾರೆ. And he shows mercy to those who are innocent. ಆದ್ರೆ ಯಾರು ಭಕ್ತಿಯ ಭಾವನೆ, ಭಕ್ತಿಯ ಮಾತುಗಳನ್ನು ಸ್ವೀಕರಿಸುತ್ತಾರೋ ಅವರಿಗೆ ಮತ್ತಷ್ಟು ಇನ್ನಷ್ಟು ಹೆಚ್ಚು ಪ್ರಮಾಣದಲ್ಲಿ ಕೃಪೆಯನ್ನು ತೋರಿಸುತ್ತಾನೆ. And he shows friendship with all the devotees. ಅದೇ ರೀತಿ ಮಧ್ಯಮಾಧಿಕಾರಿ ಆದವನು ಅವನು ಸ್ನೇಹವನ್ನು ಬೆಳೆಸಿಕೊಳ್ತಾನೆ, ಇತರ ಭಕ್ತರೊಂದಿಗೆ ಸ್ನೇಹ ಬೆಳೆಸಿಕೊಳ್ತಾನೆ. And he expresses prema for the Lord. ಹಾಗೂ ಅವನು ಭಗವಂತನ ಪ್ರೇಮವನ್ನು ತೋರಿಸಿಕೊಳ್ತಾನೆ.
So that's word prema, maitri, kripa, upeksha. ಈ 4 ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷ ಅನ್ನೋದು ನಾವು ಕಂಡುಬರ್ತೀವಿ ಮಧ್ಯಮಾಧಿಕಾರಿಯಲ್ಲಿ ನೋಡಬಹುದು ಇಂಥ 4 ಗುಣಗಳು. So he makes distinctions between different types of people. ಮಧ್ಯಮಾಧಿಕಾರಿ ವ್ಯತ್ಯಾಸಗಳನ್ನು ನೋಡ್ತಾನೆ ಜನರಲ್ಲಿ. ಕೆಲವರು ಭಕ್ತರು, ಕೆಲವರು ಭಕ್ತರಲ್ಲ ಅನ್ನೋ ವ್ಯತ್ಯಾಸವನ್ನು ಕಂಡುಹಿಡಿತಾನೆ. So the Kanishta, he sees Lord in the temple, worships the Lord, but he doesn't recognize devotees. ಕನಿಷ್ಠ ಅಧಿಕಾರಿ ಬರ್ತಾನೆ, ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬಿಡ್ತಾನೆ, ಅರ್ಚನೆ ಮಾಡಿಸ್ತಾನೆ, ಆದ್ರೆ ಪ್ರಪಂಚವನ್ನು ನೋಡಿದಾಗ ಯಾರು ಭಕ್ತರು ಯಾರು ಭಕ್ತರಲ್ಲ ಅನ್ನೋದನ್ನ ಅವನು ನೋಡೋದೇ ಇಲ್ಲ, ಗಮನಿಸೋದೇ ಇಲ್ಲ. So he gets some mercy from the Lord, but this devotee doesn't distribute any mercy to anybody else. ಅವನಿಗೂ ಕೃಪೆ ಸಿಗುತ್ತೆ ನೋಡಿ, ಭಗವಂತನ ಹತ್ರ ಬಂದವರು ಯಾರಿಗೂ ಬರೀ ಕೈಯಲ್ಲಿ ಕಳಿಸಲ್ಲ ಭಗವಂತ, ಏನೋ ಕೃಪೆ ಸಿಗುತ್ತೆ. So the Uttama, he sees the Lord everywhere. ಅಂದ್ರೆ ಉತ್ತಮ ಅಧಿಕಾರಿ, ಶ್ರೇಷ್ಠ ಭಕ್ತನು ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಭಗವಂತನೇ ಕಾಣಿಸ್ಕೊಳ್ತಾನೆ. Because he's absorbed in prema, he sees everybody with prema. ಎಲ್ಲಿ ನೋಡಿದ್ರು ಅವನು ಉತ್ತಮ ಅಧಿಕಾರಿಯಾದ ಭಕ್ತನು ತನ್ನ ಹೃದಯದಲ್ಲಿ ಪ್ರೇಮ ತುಂಬಿ ತುಳುಕ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲಿ ಯಾವ ಕಡೆ ಕಣ್ಣ ಹಾಕಿದ್ರು ಎಲ್ಲರೂ ಭಕ್ತರ ತರನೇ ಕಾಣಿಸ್ತಾರೆ ಅವನಿಗೆ. So we have examples. So I think the acharyas, like Jiva gives the example of the gopis. When the gopis see the trees have great prema. When they see the rivers have prema. When they see the rocks have prema. Everything has prema for the Lord, for the gopis. ಗೋಪಿ ಸ್ತ್ರೀಯರು ಪ್ರಪಂಚವನ್ನು ನೋಡಿದಾಗ, ಗಿಡಗಳನ್ನು ನೋಡಿದಾಗ, ವೃಕ್ಷಗಳನ್ನು ನೋಡಿದಾಗ ಈ ವೃಕ್ಷಕ್ಕೂ ಕೃಷ್ಣನ ಮೇಲೆ ಪ್ರೀತಿ ಇದೆ ಅನ್ಸುತ್ತೆ. ಮರಗಳನ್ನು ನೋಡಿದಾಗ, ಗಿಡಗಳನ್ನು ನೋಡಿದಾಗ, ನದಿಗಳು ನೋಡಿದಾಗ, ಬಂಡೆಗಳು ನೋಡಿದಾಗ ಇವ್ರಿಗೂ ಸಹ ಕೃಷ್ಣನ ಮೇಲೆ ಪ್ರೀತಿ ಇದೆ ಅನ್ನೋದು ಅನ್ಸುತ್ತೆ. So of course the Uttamas are the highest, so they've realized everything. They see Krishna everywhere. There's no Nama Maharaj. They're constantly relishing Krishna. But they don't distinguish the devotees from the non-devotees, so therefore their preaching may be limited. ಉತ್ತಮ ಅಧಿಕಾರಿಗಳು ನಾನು ಹೇಳಿದ ಹಾಗೆ, ಮಹಾರಾಜ್ ಹೇಳಿದ ಹಾಗೆ, ಎಲ್ಲಿ ನೋಡಿದ್ರು ಅಲ್ಲಿ ಭಕ್ತರೇ ಕಾಣಿಸ್ತಾರೆ, ಎಲ್ಲಿ ನೋಡಿದ್ರು ಎಲ್ಲ ಹೃದಯದಲ್ಲೂ ಭಕ್ತಿ ಇದೆ ಅನ್ನಿಸುತ್ತೆ. ಆದ್ದರಿಂದ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿರುವುದಿಲ್ಲ. And therefore the Madhyama is usually the guru, the teacher, the instructor, and the giver of mercy. ಆದರೆ ಮಧ್ಯಮಾಧಿಕಾರಿ ಅಂತ ಆದಂತಹ ಭಕ್ತರು ಸಾಮಾನ್ಯವಾಗಿ ಅವರೇ ಗುರುಗಳಾಗ್ತಾರೆ, ಪ್ರಚಾರಕರಾಗ್ತಾರೆ, ಹಾಗೂ ಹೇಳ್ಕೊಡೋರಾಗ್ತಾರೆ. Of course, Jiva Goswami says there are exceptions. ಆದರೆ ಈ ಒಂದು ತತ್ವದಲ್ಲಿ ಕೂಡ ಏನ್ ಹೇಳ್ತೀವಿ, ಆಗಾಗ ಬೇರೆ ಒಂದು ಪ್ರಭಾವ ಇರುತ್ತೆ. So Narada Muni, for instance, though he's Uttama, he shows prema for the Lord, friendship to devotees, mercy to the fallen souls, and indifference towards the demons. ನಾರದ ಮುನಿ ಉದಾಹರಣೆಗೆ ಅವರು ಉತ್ತಮ ಅಧಿಕಾರಿ, ಅವರು ಶ್ರೇಷ್ಠ ಭಕ್ತರು, ಆದರೂ ಅವರು ಆಗಾಗ ಪ್ರಚಾರ ಮಾಡುವುದನ್ನು ನಾವು ನೋಡಬಹುದು. Okay. So bhakti is said Srup Shakti of the Lord, Antaranga Shakti of the Lord. It's independent of the other processes. ಭಕ್ತಿ ಅನ್ನೋದು ಒಂದು ಸ್ವತಂತ್ರವಾಗಿ ನಡ್ಕೊಂಡು ಹೋಗುವಂತಹ ಒಂದು ಪದ್ಧತಿ. ಆ ಭಕ್ತಿಯ ಪದ್ಧತಿ ಮೇಲೆ ಬೇರೆ ಯಾವ ಚಟುವಟಿಕೆಗಳು ಪ್ರಭಾವ ಇರೋದಿಲ್ಲ ಸಾಧಾರಣವಾಗಿ. That means that we don't have to do karma, jnana, or yoga to be successful at bhakti and prema. ನಾವು ಕರ್ಮ ಮಾಡಬೇಕಾಗಿಲ್ಲ, ಧ್ಯಾನ ಮಾಡಬೇಕಾಗಿಲ್ಲ, ಧ್ಯಾನ ಮಾಡಬೇಕಾಗಿಲ್ಲ, ಬೇರೆ ಏನನ್ನು ಮಾಡಬೇಕಾಗಿಲ್ಲ. ನಾವು ಭಕ್ತಿಯ ಮಾರ್ಗದಲ್ಲಿ ಯಶಸ್ಸನ್ನು ನೋಡಬೇಕು ಅಂದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ. And in fact, there may become obstacles to get prema. ಆದರೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮಗೆ ಪ್ರೇಮ ಭಕ್ತಿ ಅನ್ನೋದು ನಾವು ಪಡ್ಕೊಳ್ಬೇಕು ಅಂದ್ರೆ ಕರ್ಮ ಯೋಗ ಅಂತಹ ಪದ್ಧತಿಗಳು ಒಂದು ಅಡಚಣೆ ತಂದು ಹಾಕುತ್ತೆ ಹೊರತು ಉಪಯೋಗಕರವಲ್ಲ. Not only that, the jnana, karma, and yoga do not become successful unless they have a little bhakti. ಅಷ್ಟೇ ಅಲ್ಲದೆ ಜ್ಞಾನ ಕರ್ಮ ಯೋಗ ಪದ್ಧತಿಗಳನ್ನು ಅನುಸರಿಸುವವರಿಗೆ ತಮ್ಮ ಹೃದಯದಲ್ಲಿ ಸ್ವಲ್ಪ ಭಕ್ತಿ ಇಲ್ಲದೆ ಹೋದ ಪಕ್ಷದಲ್ಲಿ ಅವರು ಯಶಸ್ಸನ್ನು ಕಾಣಲಿಕ್ಕಾಗಲ್ಲ. So if you perform jnana, karma, or yoga and you offend the Lord, you cannot get any good results. ಅದಕ್ಕೋಸ್ಕರ ಹೇಳೋ ಮಾತೇನೆಂದ್ರೆ ಭಗವಂತನ ಅಥವಾ ಭಕ್ತರನ್ನು ಅಪರಾಧ ಮಾಡುವುದಾದರೆ ಒಳ್ಳೆಯ ಪರಿಣಾಮ ಸಿಗುವುದಿಲ್ಲ. The jnani cannot get liberation. ಜ್ಞಾನಿಗಳಾದವರಿಗೆ ಮುಕ್ತಿ ಕೂಡ ಸಿಗುವುದಿಲ್ಲ. The karmi cannot go to Swarga. ಕರ್ಮಿಗಳು ಅವ್ರು ಸ್ವರ್ಗಕ್ಕೂ ಹೋಗೋಕೆ ಆಗಲ್ಲ.
And the yogi cannot get his siddhis if they offend the Lord. ಯೋಗ ಪದ್ಧತಿಯನ್ನು ಅನುಸರಿಸುವವರಿಗೆ ಯಾವ ಸಿದ್ಧಿ ಪ್ರಾಪ್ತಿಯಾಗಲ್ಲ ಅಪರಾಧಗಳು ಮಾಡುವುದಾದ್ರೆ. So, therefore, bhakti is very dear to the Lord. ಈ ವಿಷಯ ಮಾತ್ರ ಗಮನದಿಂದ ಕೇಳಿ. ಮಹಾರಾಜ್ ಹೇಳ್ತಾ ಇದ್ದಾರೆ, ಭಕ್ತಿ ಅನ್ನೋದು ಭಗವಂತನಿಗೆ ಬಹಳ ಪ್ರೀತಿಯಾದಂತಹ ಒಂದು ಭಾವ ವಸ್ತು. So therefore, one gets all results from everything by doing bhakti. ಹೇಳೋದೇನೆಂದ್ರೆ, ಭಕ್ತಿಯ ಮಾರ್ಗದಲ್ಲಿ ಹೋಗುವವರಿಗೆ ಜ್ಞಾನ, ಕರ್ಮ, ಯೋಗ ಪದ್ಧತಿಗಳಲ್ಲಿ ಸಿಗುವಂತಹ ಫಲಿತಾಂಶ ಭಕ್ತನಿಗೆ ಭಕ್ತಿಯ ಮಾರ್ಗದಲ್ಲಿ ಸಿಗುತ್ತೆ. And if you do your karma yoga and you put a little bhakti in there, you worship the Lord a little bit, or you recognize the Lord and respect him a little bit, then you can go to Svarga. ನಾವು ಕರ್ಮಯೋಗ ಮಾಡ್ತಾ ಇದ್ದಾಗ ಸ್ವಲ್ಪ ಪ್ರಮಾಣದಲ್ಲಿ ಭಗವಂತನನ್ನು ಗಮನಿಸಿ ಗುರುತಿಸುವುದಾದ್ರೆ ನಾವು ಸ್ವರ್ಗಕ್ಕೆ ಹೋಗಬಹುದು. If you do Jnana Yoga and then you also recognize the Lord and pray to the Lord, please give me liberation, then you can get liberation. ಅದೇ ರೀತಿ ಜ್ಞಾನ ಯೋಗ ಮಾಡೋರು ಅವರ ಜ್ಞಾನ ಯೋಗದೊಂದಿಗೆ ಭಗವಂತನನ್ನು ಗಮನಿಸಿ ಗುರುತಿಸಿ ಸ್ವಲ್ಪ ಭಕ್ತಿ ತೋರಿಸೋದಾದ್ರೆ ಅವ್ರಿಗೆ ಮುಕ್ತಿ ಸಿಗುತ್ತೆ. But if you practice Jnana and you say, oh, Supreme Lord, yes, he's very nice, but he's got a material form, then you offend the Lord, you don't get liberation. ಆದರೆ ಭಕ್ತಿ ರಹಿತ ಜ್ಞಾನ ಅಥವಾ ಭಗವಂತನು ಕೂಡ ಒಂದು ಭೌತಿಕ ದೇಹವಿದೆ ಅಂತ ಒಂದು ತಪ್ಪು ಅಭಿಪ್ರಾಯ ಇಟ್ಕೊಂಡವರಿಗೆ ಮುಕ್ತಿ ಸಿಗಲ್ಲ. So, if you just do bhakti, you can get svarga, you can get liberation, but you can also get spiritual world, spiritual body, and prema. ಭಕ್ತಿ ಮಾಡೋರಿಗೆ ಸ್ವರ್ಗನೂ ಸಿಗುತ್ತೆ, ಮುಕ್ತಿನೂ ಸಿಗುತ್ತೆ. ಭಕ್ತಿ ಅನ್ನೋದು ಮುಂದುವರಿಸೋದಾದ್ರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋ ಅರ್ಹತೆನೂ ಸಿಗುತ್ತೆ. So, people may say, oh, that sounds ridiculous. What happened here? We have a generator. Oh, okay. Somebody should go. They'll say that these statements about bhakti are exaggeration. ಕೆಲವರು ಹೇಳ್ತಾರೆ ಭಕ್ತಿಯ ಬಗ್ಗೆ ಬರೆದಂತಹ ಕಾವ್ಯಗಳು ಅಥವಾ ಕವನಗಳು ಅಥವಾ ಬರಹಗಳು ಅದು ಏನು ಹೇಳ್ತಾರೆ, ನಿಜಕ್ಕಿಂತ ಮೀರಿ ವಿವರಿಸುವಂತಹ ಒಂದು ಊಹಾಪೋಹಗಳು ಅಂತ ಹೇಳ್ತಾರೆ. ಎಕ್ಸಾಜರೇಷನ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆ. However, in the 11th canto of Bhagavatam, Krishna explains to Uddhava that all the results you can attain by karma and jnana and yoga and dharma and whatever are achieved just by bhakti, without anything else. ಭಗವಂತ 11ನೇ ಸ್ಕಂದದಲ್ಲಿ ಸ್ಪಷ್ಟವಾಗಿರೋದು ಮಾತು ಹೇಳ್ತಾನೆ. ಭಕ್ತಿ ಎಷ್ಟು ಪರಿಪೂರ್ಣವಾದಂತಹ ಪದ್ಧತಿ ಅಂದ್ರೆ ಜ್ಞಾನ, ಕರ್ಮ, ಯೋಗ, ಇತರ ಪದ್ಧತಿಗಳಲ್ಲಿ ಸಿಗುವಂತಹ ಒಂದು ಫಲಿತಾಂಶ ಕೇವಲ ಭಕ್ತಿ ಮಾರ್ಗದಲ್ಲಿ ಸಿಗುತ್ತೆ, ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳಲಾಗಿದೆ. So if the devotee wants those things, the Lord will also give those things. ಅದಕ್ಕೆ ಭಕ್ತನಾದವನಿಗೆ ಹೃದಯದಲ್ಲಿ ಅಂತಹ ಒಂದು ಯಾವುದೇ ಒಂದು ಆಸೆ ಇದ್ರೆ ಭಗವಂತ ಅದನ್ನು ಗಮನಿಸಿ ಪೂರೈಸುತ್ತಾನೆ. So bhakti is also independent of any physical or mental condition. Mental Condition. ಈ ಭಕ್ತಿ ಮಾರ್ಗದಲ್ಲಿ ಒಂದು ವಿಶೇಷವಾದಂತಹ ಒಂದು ಅನುಮತಿ ಇದೆ. ನಾವು ನಮ್ಮ ಶರೀರ ಅಥವಾ ನಮ್ಮ ಮಾನಸಿಕ ಸ್ಥಿತಿ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ, ಯಾವುದೇ ತೊಂದರೆಯಲ್ಲಿದ್ದರೂ ಸಹ ಭಕ್ತಿಯನ್ನು ಮುಂದುವರಿಸಿಕೊಂಡು. So birth in a certain varna is not a consideration. Anybody can do bhakti. ಅದೇ ರೀತಿ ನಾವು ಯಾವ ವರ್ಣದಲ್ಲಿದ್ದರೂ ಸಹ, ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ಯೌವನ, ಯಾವುದೇ ವರ್ಣದಲ್ಲಿದ್ದರೂ ಸಹ ಅದಕ್ಕೆ ಮೀರಿ ಇರುವಂತಹದ್ದು ಭಕ್ತಿ. And if you don't have a varna, you're not in the varna ashram system, you can still do bhakti. ವರ್ಣದಲ್ಲಿ ನೀವು ಸೇರ್ಪಡೆಯೇ ಆಗಿಲ್ಲ ಅಂದ್ಕೊಳ್ಳಿ, ಆದರೂ ಸಹ ನೀವು ಭಕ್ತಿಯನ್ನು ಮುಂದುವರಿಸಬಹುದು. You can be in any guna, still you can do bhakti. ನೀವು ನಿರ್ಗುಣರಾಗಿರ್ಬೋದು, ನಿಮಗೂ ಭಕ್ತಿ ಮಾಡುವಂತ ಅರ್ಹತೆ ಇದೆ. That is not so for other processes. ಮನಸ್ಸು That's not so for other processes. ಆದರೆ ನಾವು ಕರ್ಮ ಅಥವಾ ಯೋಗ ಅಥವಾ ಧ್ಯಾನ ಅನ್ನೋದನ್ನ ಮಾಡಬೇಕು ಅಂದ್ರೆ ನಮ್ಮ ಶರೀರ ಬೇಕು, ವರ್ಣದಲ್ಲಿರ್ಬೇಕು, ಯಾವುದೋ ಒಂದು
ಇದೆಲ್ಲ ಬೇಕಾಗುತ್ತೆ. ಆದ್ರೆ ಭಕ್ತಿ ಒಂದಕ್ಕೆ ಮಾತ್ರ ಏನು ಇಲ್ಲದೆ ಕೂಡ ಒಂದು ಮನಸ್ಸು ಅನ್ನೋದಿದ್ರೆ ಭಕ್ತಿಯನ್ನು ಮುಂದುವರಿಸ್ತೀವಿ. So you cannot do Jnana Yoga unless you're in Sattva Guna. ಜ್ಞಾನ ಯೋಗ ಅನ್ನೋದನ್ನು ನಾವು ಸತ್ವಗುಣದಲ್ಲಿ ಇಲ್ಲದೆ ಹೋದ್ರೆ ನಾವು ಮಾಡಕ್ಕಾಗಲ್ಲ. Unless you're a Brahmana, you cannot study Upanishads. ಬ್ರಾಹ್ಮಣನಾಗದೆ ಹೋದವನಿಗೆ ಉಪನಿಷತ್ ಓದಲಿಕ್ಕೂ ಆಗಲ್ಲ. So one can practice in any guna, any birth, any state of mind. ಹಾಗೆಯೇ ಭಕ್ತಿ ನಾವು ಯಾವುದೇ ಗುಣದಲ್ಲಿದ್ರು, ಅಂದ್ರೆ ಸತ್ವಗುಣ ರಜಗುಣ ತಮಗುಣದಲ್ಲಿ ಯಾವುದೇ ಗುಣದಲ್ಲಿದ್ರು ಭಕ್ತಿಯ ಮಾರ್ಗವನ್ನು ನಾವು ಅನುಸರಿಸಬಹುದು. And in any place. ಯಾವುದೇ ಜಾಗದಲ್ಲಿದ್ರು, ಯಾವುದೇ ಸ್ಥಾನಮಾನದಲ್ಲಿದ್ರು ನಾವು ಭಕ್ತಿ any place on earth. ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಸಹ ನಾವು ಭಕ್ತಿ ಮಾಡಬಹುದು. Below the earth also. ಈ ಪ್ರಪಂಚಕ್ಕೆ ಕೆಳಗೆ ಇರುವಂತಹ ಯಾವುದೇ ಗ್ರಹದಲ್ಲಿ ಕೂತಿದ್ರು even in Yamaloka you can do bhakti. ಯಮಲೋಕದಲ್ಲಿ ಕೂತ್ಕೊಂಡ್ರು ಭಕ್ತಿ ಮಾಡಬಹುದು. But of course you can do it Svargaloka, Brahmaloka. ಸ್ವರ್ಗಲೋಕದಲ್ಲಿ ಇದ್ದು ಕೂಡ ಭಕ್ತಿ ಮಾಡಬಹುದು. And you do it spiritual world. ಆಧ್ಯಾತ್ಮಿಕ ಪ್ರಪಂಚ ಸೇರಿದಾಗ ಭಕ್ತಿಯಲ್ಲಿ ತೊಡಗಿರುತ್ತೆ. Okay. And at any time you can do bhakti. ಯಾವುದೇ ಸಮಯದಲ್ಲಿ ಎಲ್ಲಾ ಸಮಯದಲ್ಲಿ ಭಕ್ತಿಯ ಮಾರ್ಗವನ್ನು ನಾವು ಅನುಸರಿಸಿಕೊಂಡು ಹೋಗಬಹುದು. Prahlad heard in the womb before birth. ಪ್ರಹ್ಲಾದ್ ಮಹಾರಾಜನು ಗರ್ಭದಲ್ಲಿ ಕೂತಿದ್ದಾಗ ಕೇಳ್ಕೊಂಡ ನಾರದ ಮುನಿಗಳ ಉಪದೇಶವನ್ನು, ಗರ್ಭದಲ್ಲಿದ್ದಾಗಲೂ ಕೇಳ್ಕೊಂಡ, ಆಗ್ಲೂ ಭಕ್ತಿ ಮಾಡಲ್ಲ. And we see when he was a young boy, 5 years old, he was a great devotee. 5 ವರ್ಷ ತುಂಬಾ ಮುಂಚೆನೆ ಶ್ರೇಷ್ಠ ಭಕ್ತನಾಗ್ಬಿಟ್ಟ. And he was what? Son of a demon. ನೋಡಿ, ಪ್ರಹ್ಲಾದ 5 ವರ್ಷಕ್ಕೆ ಒಳ್ಳೆ ಭಕ್ತನಾದ. ಆದ್ರೆ ಅವ್ನು ಯಾರ ಮಗ? ಒಬ್ಬ ರಾಕ್ಷಸನ ಮಗ, ಅಸುರನ ಮಗ. So, of course, you can also do when you're old. ವಯಸ್ಸು ಹೆಚ್ಚಾದಾಗಲೂ ಮಾಡಬಹುದು, ವೃದ್ಧಾಪ್ಯದಲ್ಲೂ ಕೂಡ ಭಕ್ತಿಯನ್ನು ಮಾಡಬಹುದು. So some people begin bhakti when they're very old, but not a problem. ಕೆಲವರು ವೃದ್ಧಾಪ್ಯದಲ್ಲೇ ಭಕ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಏನ್ ಮಾಡೋದು? ಆ ಹಂತದಲ್ಲಾದ್ರೂ ಪ್ರಾರಂಭ ಮಾಡಿದ್ರು ಅಲ್ಲ ಅಂತ ನಾವು ಅನ್ಕೋಬೇಕು. And it is done in all yugas. ಪ್ರತಿಯೊಂದು ಯುಗದಲ್ಲೂ ಇದೇ ಧರ್ಮ, ನಿಜವಾದಂತಹ ಧರ್ಮ ಭಕ್ತಿ. All throughout the day of Brahma. ಬ್ರಹ್ಮನ ದಿನದಲ್ಲಿ ಯಾವುದೇ ಗಳಿಗೆಯಲ್ಲಿ ನಾವು ಭಕ್ತಿಯನ್ನು ಮಾಡಬಹುದು. From Brahma's birth to Brahma's death, all through that time bhakti is done. ಬ್ರಹ್ಮ ಯಾವಾಗ ಜನನವಾಗುತ್ತೋ, ಬ್ರಹ್ಮನ ಜನನ ಸಮಯದಿಂದ ಬ್ರಹ್ಮನ ಅಂತಿಮ ಉಸಿರಾಡೋವರೆಗೂ ನಾವು ಭಕ್ತಿಯನ್ನು ಮಾಡಬಹುದು. And it continues beyond time in the spiritual world. ಅದೇ ರೀತಿ ಭಕ್ತನಾದವನು ಭಕ್ತಿಯನ್ನು ಮುಂದುವರಿಸುತ್ತಾನೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. Other processes depend upon purity of body, purity of place, purity of time, purity of materials. ಆದ್ರೆ ಬೇರೆ ಪದ್ಧತಿಗಳು ಇವೆ. ಆ ಬೇರೆ ಪದ್ಧತಿಗಳಿರುವಂತಹ ಒಂದು ಏನಪ್ಪಾ ಒಂದು ತೊಂದರೆ ಅಂದ್ರೆ, ಬೇರೆ ಪದ್ಧತಿಗಳಲ್ಲಿ ಶುದ್ಧತೆ ಬೇಕಾಗುತ್ತೆ. ಶುದ್ಧ ಜಾಗ, ಶುದ್ಧವಾದಂತ ಮನಸ್ಸು, ಶುದ್ಧವಾದಂತ ಶರೀರ, ಶುದ್ಧವಾದಂತ ಸಮಯ, ಇದೆಲ್ಲ ಅನಿವಾರ್ಯವಾದಂತ ಅವಶ್ಯಕತೆಗಳು. So karma, jnana, and yoga all depend on purity. ಉದಾಹರಣೆಗೆ ಕರ್ಮಯೋಗ ಮಾಡಿದ್ರು ಸರಿ, ಜ್ಞಾನ ಯೋಗ ಮಾಡಿದ್ರು ಸಹ, ಧ್ಯಾನ ಯೋಗ ಮಾಡಿದ್ರು ಸಹ ಶುದ್ಧತೆ ಅನ್ನೋದು ಬಹಳ ಮುಖ್ಯವಾದಂತ ಒಂದು, ಶುದ್ಧತೆಯಿಂದ ಮಾಡಕ್ಕಾಗಲ್ಲ. And if there's some impurity at the place or the time, etc., materials, then big obstacle is there. ಅಶುದ್ಧವಾದಂತ ಪ್ರದೇಶದಲ್ಲಿ, ಅಶುದ್ಧವಾದಂತ ಮುಹೂರ್ತದಲ್ಲಿ, ಅಶುದ್ಧವಾದಂತ ಪ್ರದೇಶದಲ್ಲಿ, ಸಮಯದಲ್ಲಿ ನಾವು ಮಾಡೋದಾದ್ರೆ ಅದು ಪರಿಣಾಮ, ಒಳ್ಳೆ ಪರಿಣಾಮ ಸಿಗೋದಿಲ್ಲ. But that is not so for bhakti. ಅಂದ್ರೆ ಭಕ್ತಿ ಬೇರೆ. ಭಕ್ತಿಗೆ ಇಂತಹ ಒಂದು ಅಡಚಣೆಗಳೇ ಇಲ್ಲ. Any place, any time, any state, you can practice bhakti. ಭಕ್ತಿಯ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡವರು ಯಾವುದೇ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಕೂಡ ಮುಂದುವರಿಬಹುದು. Okay. So, generally we say the qualification for bhakti is faith. ನಾವು ಸಾಧಾರಣವಾಗಿ ಹೇಳೋದು ಏನಂದ್ರೆ, ಭಕ್ತಿಯ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಮೊದಲನೆಯ ಒಂದು ಅವಶ್ಯಕತೆ ಏನು ಅಂದ್ರೆ ಶ್ರದ್ಧೆ, ವಿಶ್ವಾಸ, faith ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ. But even without faith, it has effect. ನೋಡ್ರಿ, ಶ್ರದ್ಧೆ ಇಲ್ಲದೆ ಹೋದ್ರು ಭಕ್ತಿ ಮಾಡ್ಬೋದಂತೆ. So as in the case of Ajamil, no faith, he chanted name of Narayan because it was the name of his son, and all of his karmas got destroyed. ಸಂಪೂರ್ಣವಾದ ಶ್ರದ್ಧೆ ಇಲ್ಲದೆ ಹೋದ್ರು. ಅಜಾಮಿಲಿನ ಕಥೆ, ನಾರಾಯಣ ಅಂತ ಹೇಳ್ತಾನೆ. ನಾರಾಯಣ ಅಂತ ಹೇಳಕ್ಕೆ ಒಂದು ಕಾರಣ ಏನಂದ್ರೆ ಅವನ ಮಗನ ಹೆಸರು.
ಭಗವಂತನನ್ನು ನೆನೆಸ್ಕೊಂಡಿಲ್ಲ, ಮಗನ ಹೆಸರು ನೆನೆಸ್ಕೊಂಡು ಕರೀತಾನೆ, ಆದ್ರೂ ಅವನಿಗೆ ಎಷ್ಟು ಫಲಿತಾಂಶ ಬಂತು ನೋಡಿ. So therefore, bhakti is a very special process. ಭಕ್ತಿ ಒಂದು ವಿಶೇಷವಾದಂತಹ ಒಂದು ಮಾರ್ಗ. Just as the Lord is special, bhakti is special. ಭಗವಂತ ಹೇಗೆ ವಿಶೇಷವಾದ ಸ್ಥಾನಮಾನ ಇದೆಯೋ ಅದೇ ರೀತಿ ಭಗವಂತನ ಮೇಲೆ ತೋರಿಸುವಂತ ಭಕ್ತಿಗೂ ಅದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ಸ್ಥಾನ ಇದೆ. The highest process ಅತಿ ಶ್ರೇಷ್ಠವಾದ ಉನ್ನತವಾದಂತಹ ಪದ್ಧತಿ ಭಕ್ತಿ. is the Lord is all pervading, bhakti is all pervading. ಭಗವಂತ ಸರ್ವವ್ಯಾಪಿ ಆಗಿರುವವನು, ಎಲ್ಲ ಕಡೆ ಇರುವವನು. ಅದೇ ರೀತಿ ಭಕ್ತಿ ಕೂಡ ಎಲ್ಲ ಕಡೆ ಎಲ್ಲರೂ ಮಾಡಬಹುದು. As the Lord is independent, bhakti is independent. ಹೇಗೆ ಭಗವಂತ ಸಂಪೂರ್ಣವಾದಂತ ಸ್ವತಂತ್ರ ವ್ಯಕ್ತಿ, ಅದೇ ರೀತಿ ಭಕ್ತಿ ಕೂಡ ಸಂಪೂರ್ಣವಾಗಿ ಸ್ವತಂತ್ರವಾದಂತಹ ಒಂದು ಪದ್ಧತಿ. As the Lord is self-manifesting, not depending on anybody else to manifest himself, bhakti does not depend on anybody else. ಹೇಗೆ ಪ್ರಪಂಚ ಕೂಡ ಭಗವಂತನ ಇಚ್ಛೆ ಪ್ರಕಾರ ಪ್ರಕಟವಾಗುತ್ತೋ, ಭಕ್ತಿ ಕೂಡ ಸ್ವತಂತ್ರವಾಗಿ ಪ್ರಕಟವಾಗುವಂತ ಶಕ್ತಿ ಇದೆ ಭಕ್ತಿಯಲ್ಲಿ. And as the Lord gives life to everything, bhakti gives life to all other processes. ನೋಡಿ, ಬಹಳ ಮುಖ್ಯವಾದ ಮಾತು ಹೇಳ್ತಾರೆ. ಭಗವಂತ ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ಜೀವ ಶಕ್ತಿಯನ್ನು ಕೊಡ್ತಾನೆ. So, ಭಕ್ತಿ ಅನ್ನೋದು ಪ್ರಪಂಚದಲ್ಲಿರುವ ಬೇರೆ ಬೇರೆ ಪದ್ಧತಿಗಳಿಗೆ ಜೀವ ಕೊಡುತ್ತೆ. if you give up bhakti for some other process, you must be a fool. ನೀವು ಬೇರೆ ಯಾವುದೋ ಪದ್ಧತಿ ಅನುಸರಿಸಲಿಕ್ಕೆ ನಮ್ಮ ಜೀವನದಲ್ಲಿ ಚಾಲನೆ ಮಾಡಲಿಕ್ಕೆ ಭಕ್ತಿನ ಬಿಟ್ಬಿಟ್ವಿ, ನೀವು ಮೂರ್ಖರು ಅಂತ ಹೇಳ್ತಾ ಇದ್ದಾರೆ. So he ends this chapter by saying, who except an animal would not serve the Lord? ಪ್ರಾಣಿಗಳು ಕೂಡ ಆಕ್ಚುಲಾಗಿ ದೇವರ ಸೇವೆ ಮಾಡುವುದು, ಪ್ರಾಣಿಗಳು ಬಿಟ್ಟು ಬೇರೆ ಯಾರು ಭಕ್ತಿಯನ್ನು ಬಿಡ್ತಾರೆ ಅನ್ನೋದು ಒಂದು ಆಶ್ಚರ್ಯವಾದಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. That was just the introduction. Does anybody have any? We didn't get to the stages. Stages yet. So you have any questions there? Yes, thank you. Grateful. Questions? Yes. BBT books. We read BBT books to attain jnana. So where does this jnana stand in the process of bhakti? Maharaj, we meticulously study the books published by BBT. Yeah. But there we are acquiring knowledge. Yeah. What is this role of this knowledge in the process of bhakti? Oh, this knowledge is part of bhakti. ಈ ಜ್ಞಾನ ಭಕ್ತಿಯ ಒಂದು ಅಂಶ. When we talk about jnana and jnana yoga, this is impersonal jnana. ನಾವು ಜ್ಞಾನ ಯೋಗ ಅನ್ನೋದು ಚರ್ಚೆ ಮಾಡಿದಾಗ ಅದು ಒಂದು ಅದ್ವೈತ ಜ್ಞಾನ, ಅದು ಬೇರೆ. ಆದರೆ ಈ ಬಿಬಿಟಿ ಪಬ್ಲಿಕೇಶನ್ಸ್ ನಲ್ಲಿ ಮುದ್ರಣ ಮಾಡಿದಂತ ಗ್ರಂಥಗಳಲ್ಲಿ ಇರುವಂತಹ ಜ್ಞಾನ ಭಕ್ತಿಯ ಒಂದು ಅಂಶ. So we know that one of the angas of bhakti is shravana. So what do we hear? We're hearing scripture, knowledge. ಭಕ್ತಿಯ ಒಂದು ಅಂಗ ಏನು? ಶ್ರವಣ ಮಾಡುವುದು. ನಾವು ಏನ್ ಕೇಳ್ತಾ ಇದ್ದೀವಿ? ಭಗವಂತನ ಬಗ್ಗೆ ಜ್ಞಾನ, ಭಗವಂತನ ಲೀಲೆಗಳ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. But that's a necessary part of bhakti. ಇದು ಅತಿ ಅವಶ್ಯವಾದಂತಹ ಒಂದು ಅಂಗ ಅಂಶ. ಅವಶ್ಯ. ಬೇರೆ ಯಾವ ಪ್ರಶ್ನೆ? Teaching, that is the predominant activity we do. So, because of that, do we stay as Madhyama eternally? ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಹಾಗಾದ್ರೆ ನಾವು ಶಾಶ್ವತವಾಗಿ ಮಧ್ಯಮಾಧಿಕಾರಿಗಳಾಗಿ ಉಳಿದುಬಿಡ್ತೀವ, ನಾವು ಉತ್ತಮಾಧಿಕಾರಿಗಳು ಆಗಲ್ವಾ ಅಂತ ಒಂದು ದೊಡ್ಡ ಸಂಶಯ ಬಂದಿದೆ ಅವರ ಮನಸ್ಸಿನಲ್ಲಿ. Well, as I said at the beginning, we should progress stage by stage. ಅಂತ ಹಂತದಲ್ಲಿ ಮುಂದೆ ಹೋಗ್ತೀವಿ ನಾವು ಭಕ್ತಿ ಮಾರ್ಗದಲ್ಲಿ. Yeah? So from Madhyama, then we go to Uttama. ಮಧ್ಯಮರಾದವರು ಅನಿವಾರ್ಯವಾಗಿ ಅವತ್ತು ಒಂದಿನ ಉತ್ತಮ ಭಕ್ತರ ಆಗ್ತಾರೆ. And Uttama we attain Prema.
ಉತ್ತಮ ಭಕ್ತರಾದವರಿಗೆ ಪ್ರೇಮ, ಭಗವಂತನ ಮೇಲಿದ್ದಂತಹ ಪ್ರೇಮ ಪ್ರಕಟವಾಗುತ್ತೆ ಅವರ ಹೃದಯದಲ್ಲಿ. So if we do the bhakti, but we don't aspire for prema, and we never get prema, Sanatana Goswami said it is like taking your meal without salt. ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಹೋಗೋರಿಗೆ ಅವ್ರ ಮನಸ್ಸಿನಲ್ಲಿ ಒಂದು ಆಸೆ ಇರಬೇಕು, ನನಗೂ ಯಾವತ್ತೋ ಒಂದು ದಿನ ಪ್ರೇಮ ಅನ್ನೋದು ಬೆಳಿಬೇಕು ನನ್ನ ಹೃದಯದಲ್ಲಿ ಅಂತ ನಾವೊಂದು ಆಸೆ ಇರಬೇಕು. ಅದು ಇಲ್ಲದೆ ಹೋದ ಪಕ್ಷದಲ್ಲಿ ಸನಾತನ ಗೋಸ್ವಾಮಿ ಹೇಳೋದು ಏನಂದ್ರೆ, ಆ ಆಸೆ ಇಲ್ಲದೆ ಹೋದ ಪಕ್ಷದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇಲ್ಲದೆ ಇದ್ರೆ ಉಪ್ಪಿಲ್ಲದೆ ಊಟ ತಿಂದ ಹಾಗೆ ಆಗುತ್ತೆ ಭಕ್ತಿ ಮಾಡೋದು. So sooner or later we should get to the taste. ಯಾವತ್ತೋ ಒಂದಿನ ನಮಗೂ ಒಂದು ರುಚಿ ಬೆಳಿಬೇಕು ಭಗವಂತನ ಮೇಲೆ. So you were explaining regarding symptoms of the pure devotee. So you sometimes laugh, sometimes cry. But nowadays they are seeing neophytes. Very new, they come to the Krishna conscious and they start chanting or hearing something to pastimes. So they get very emotional. They start crying, and even while chanting, they have tears in their eyes. So how to? ನೂತನವಾಗಿ ಭಕ್ತಿಯಲ್ಲಿ ಪ್ರವೇಶ ಮಾಡಿದವರು ಕೆಲವೊಮ್ಮೆ ಬೇರೆ ಬೇರೆ ಭಾವುಕರಾಗ್ತಾರೆ. ಬೇರೆ ಬೇರೆ ಲೀಲೆಗಳನ್ನು ಕೇಳಿದಾಗ, ಓದಿದಾಗ, ಜಪ ಮಾಡಿದಾಗಲೂ ಸಹ ಭಾವುಕರಾಗಿ ಕಣ್ಣೀರಾಗಿ ಬಂದ್ಬಿಡುತ್ತೆ. ಅದು ನಿಜವಾದಂತಹ ಭಾವನಾ ಅಂತ ಕೇಳ್ತಾರೆ. This is explained by Rupa Goswami in the Nectar Devotion. ಇದು ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥದಲ್ಲಿ ವಿವರಿಸಿದ್ದಾರೆ. He says that's called bhava bhas. ಅದನ್ನ ಭಾವಾಭಾಸ ಅಂತ ಹೇಳ್ತೀವಿ. So it's not real bhava or prema, it's an abhas or a shadow of it. ಅದು ನಿಜವಾದ ಭಕ್ತಿಯ ಒಂದು ನೆರಳು. There are two types of abhas. ಆ ಅಭಾಸದಲ್ಲಿ ಎರಡು ವಿಧವಾದಂತಹ ಅಭಾಸಗಳಿವೆ. One is pretending, so you pretend only. ಒಂದು ನಾವು ನಟನೆ ಮಾಡೋದು, ನನಗೆ ಭಾವುಕರಾಗ್ಬಿಟ್ಟಿದ್ದೀನಿ, ಅಳ್ತಾ ಇದ್ದೀನಿ, ನಾನು ಕೃಷ್ಣನ ನಾಮ ಕೇಳಿದ್ರೆ ಅಳು ಬಂದ್ಬಿಡುತ್ತೆ ಅನ್ನೋದು ನಟನೆ ಮಾಡೋದು. ಒಬ್ರು ಕೆಲವೊಬ್ಬರು ಆ ಥರ ಮಾಡ್ತಾರೆ. Just like an actor. ನಟನೆ ಮಾಡ್ತಾರೆ. So we see like in Bengal sometimes they have the kirtaniers, professionals. ಬೆಂಗಾಲ್ ಹೋದಾಗ, ವೆಸ್ಟ್ ಬೆಂಗಾಲ್ ಹೋದಾಗ ಈ ವೃತ್ತಿಯನ್ನು ಮಾಡ್ಕೊಂಡಿರ್ತಾರೆ. ಅವ್ರು ಏನಪ್ಪಾ ವೃತ್ತಿ ಅಂದ್ರೆ ಕೀರ್ತನೆ ಮಾಡೋದು, ಊರಿಗೆ ಹೋಗೋದು, ಕೀರ್ತನೆ ಮಾಡೋದು, ಅದು ಕೆಲಸ ಕಸುಬು. So in the performance every night, then they will start crying and they'll faint. ಅವರು ಊರಿಗೆ ಹೋಗಿ ಕೀರ್ತನೆ ಮಾಡಿದಾಗ ನಟನೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ಕಣ್ಣೀರ್ ಹಾಕ್ತಾರೆ, ಮೂರ್ಛಿತವಾಗಿ ಬಿದ್ದೋಗ್ಬಿಡ್ತಾರೆ ಕೀರ್ತನೆ ಮಾಡ್ತಾ. But of course we also know they're not so high because after performance, the professional performance, so they go out and they're doing their things like smoking and whatever activities. ಈ ಕೀರ್ತನೆ ಒಂದು ಪ್ರದರ್ಶನ ಆಗಿದ ತಕ್ಷಣ ಅವ್ರ ಪಾಡಿಗೆ ಒಂದು ಜೀವನ ಮುಂದುವರಿಸ್ಕೊಂಡು ಹೋಗ್ತಾರೆ, ಮಾಂಸ ತಿಂತಾರೆ, ಬೀಡಿ ಸೇರ್ತಾರೆ, ಎಲ್ಲ ಮಾಡ್ತಾರೆ. ಇದೊಂದು ಕಸುಬು ಅವ್ರಿಗೆ ಕೀರ್ತನೆ ಮಾಡೋದು, ಹೋಗೋದು, ಅಳೋದು ಎಲ್ಲ ಕಸುಬು. So that's not a very sincere type of abhas. ಅದು ಸ್ಥಿರವಾದಂತ ಸಹಜವಾದಂತ ಭಕ್ತಿ ಅಲ್ಲವೇ ಅಲ್ಲ. The other is it's not acting, so they're not trying to deceive anybody, but it's out of a sentimentality. ಬೇರೆಯವರು ಹೇಗೆ ಅಂದ್ರೆ ಅವರು ನಟನೆ ಮಾಡ್ತಾ ಇಲ್ಲ ಪಾಪ, ಆದ್ರೆ ಅವರು ಭಾವುಕರಾಗುವಂತ ಒಂದು ಏನ್ ಹೇಳ್ತಾರೆ, ಒಂದು ಗುಣ ಇದೆ ಅವರಲ್ಲಿ. So there's nothing wrong with that if they associate with proper devotees, then eventually they can actually attain prema. ಅದರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳ್ಬೋದು. ಅವರು ನಿಜವಾದ ಪರಂಪರೆಯಲ್ಲಿ ಬರುವಂತ ಭಕ್ತರ ಜೊತೆ ಇದ್ದು ಅವರ ಭಕ್ತಿಯನ್ನು ಬೆಳೆಸ್ಕೊಳ್ತಾ ಹೋದ್ರೆ ಅದು ತಿದ್ಕೊಳ್ಬಿಡುತ್ತೆ. ಹರೇ ಕೃಷ್ಣ. ಎನಿ ಅದರ್ ಕ್ವೆಶ್ಚನ್? ಐ ಜಸ್ಟ್ ವಾಂಟ್ ಹ್ಯಾಂಡ್ ಗೋ ಮಾತಾಡಿ ಫಸ್ಟ್. ಯಸ್. Hare Krishna Maharaj, thank you so much for the nice presentations. So my question is, pure bhakti means pure loving devotional service. So in my position, I don't have love for Krishna, even pure love. So how can I say that I am performing bhakti? And another thing is, I understand that I am performing sadhana bhakti, which has different stages, and kriya. So in one of the slides you said that bhakti doesn't depend even on faith. So same time I hear that bhakti goes, to reach prem bhakti we have to go through so many stages. So how can I understand that?
ನನಗೆ ಶುದ್ಧ ಭಕ್ತರಲ್ಲಿ ಇರಬೇಕಾದಂತ ಯಾವ ಗುಣಗಳು ಇಲ್ಲ, ನನಗೆ ಶುದ್ಧತೆ ಇಲ್ಲ. ಆದ್ರೆ ಭಕ್ತಿ ಅನ್ನೋದು ಶುದ್ಧತೆ ಅನಿವಾರ್ಯ, ಬೇಕೇ ಬೇಕು ಅಂತ ಹೇಳ್ತಾರೆ. ಕೆಲವು ಗ್ರಂಥಗಳಲ್ಲಿ ಶ್ರದ್ಧೆ ಇಲ್ಲದೆ ಮುಂದುವರಿಲಿಕ್ಕೆ ಆಗಲ್ಲ ಅಂತಾರೆ. ತಾವು ಸಂಪೂರ್ಣವಾದ ಶ್ರದ್ಧೆ ಅವಶ್ಯಕತೆ ಇಲ್ಲ ಅಂತಾನು ಹೇಳ್ತಾ ಇದ್ದೀವಿ. ಇದೆಲ್ಲ ವಿವರಿಸಿ ಸ್ವಲ್ಪ. So though angas of bhakti being done without faith, that is accidentally, and they have some effect, one does not get prema from that. ನೋಡಿ, ಆಕಸ್ಮಿಕವಾಗಿ ಭಕ್ತಿ ಅನ್ನೋದು ಪ್ರಾರಂಭವಾಗಬಹುದು. ಆದರೆ ಆಕಸ್ಮಿಕವಾಗಿ ಮಾಡುವಂತಹ ಭಕ್ತಿ ಶುದ್ಧ ಪ್ರೇಮವನ್ನು ಸೃಷ್ಟಿ ಮಾಡಲ್ಲ ತಮ್ಮ ಹೃದಯದಲ್ಲಿ. So if we have faith and we begin bhakti, then we can do two types of bhakti. We can do the mixed bhakti or we can do pure bhakti. ನಮಗೆ ಶ್ರದ್ಧೆ ಅನ್ನೋದು ಇದ್ರೆ, ಭಕ್ತಿ ಮಾರ್ಗದಲ್ಲಿ ಹೋಗೋದಾದ್ರೆ ನಾವು ಭಕ್ತಿಯಲ್ಲಿ ಪ್ರಗತಿ ನೋಡ್ತೀವಿ. ಆದ್ರೆ ಎರಡು ತರ ಭಕ್ತರು ಇರ್ತಾರೆ. ಒಬ್ಬರು ಒಂದು ರೀತಿಯ ಭಕ್ತರು ಯಾರು ಅಂದ್ರೆ ಮಿಶ್ರ ಭಕ್ತಿ, ಅಂದ್ರೆ ಅವರು ಸ್ವಲ್ಪ ಅಶುದ್ಧತೆ ಇರುತ್ತೆ, ಕೆಲವರು ಶುದ್ಧ ಭಕ್ತರಾಗ್ತಾರೆ. If we do that mixed bhakti and we continue throughout, we can ultimately get to the spiritual world, but we don't get prema. ಶುದ್ಧ ಭಕ್ತಿ ಏನೋ ಮಾಡೋದಾದ್ರೆ ಅವರಿಗೆ ಅಂತಿಮ ಗುರಿ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋದು, ಕೃಷ್ಣನ ಜೊತೆಗೆ ಇರೋದೇ ಅವರಿಗೆ ಅಂತಿಮ ಗುರಿ ಆಗಿರುತ್ತೆ. If we do pure bhakti from the beginning of sadhana up, then we get prema. ಶುದ್ಧ ಭಕ್ತಿಯನ್ನು ಮಾಡೋದಾದ್ರೆ ಅವರಿಗೆ ಮಾತ್ರ ಪ್ರೇಮ, ಕೃಷ್ಣನ ಮೇಲೆ ಪ್ರೇಮ ಲಭಿಸುತ್ತೆ. And so that pure bhakti has three stages: sadhana, bhava, and prema. ಅದೇ ರೀತಿ ಸಾಧನ, Bhava. ಭಾವ ಮತ್ತು ಪ್ರೇಮ ಅನ್ನೋ ಮೂರು ಪ್ರಮುಖ ಹಂತಗಳಿವೆ. So pure bhakti and sadhana is not really pure. ಪ್ಯೂರ್ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ ಸಾಧನಾ ಹಂತದಲ್ಲಿ ಇದ್ದಾಗ ನಾವು ಮಾಡುವುದು. We still have ಶುದ್ಧ ಭಕ್ತಿ ಅಲ್ಲ, there's still anarthas there. ಯಾಕಂದ್ರೆ ಆ ಹಂತದಲ್ಲಿ ನಮ್ಮ ಹೃದಯದಲ್ಲಿ ಅನೇಕ ಅನರ್ಥಗಳಿವೆ, ಅಶುದ್ಧತೆಗಳಿವೆ. But in our performance of bhakti, we're following this description, Anyala, Abhilasata, Sunya, Gyana, Karma, Dhanavritam. We are not chanting Hare Krishna and saying, give me money, give me Svargaloka, or whatever. ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ ಅನ್ನೋ ಶ್ಲೋಕ ಇದೆ. ಅದ್ರ ಪ್ರಕಾರ ನಾವು ಭಕ್ತಿ ಮಾಡೋದಾದ್ರೆ ನಾವು ಭಕ್ತಿ ಮಾಡ್ತಾ ನಾವು ಕೋರ್ಕೊಳ್ಬಾರ್ದು. ಏನಪ್ಪಾ, ನನಗೆ ಸ್ವರ್ಗಲೋಕ ಕೊಡಿ, ಹಣ ಕೊಡಿ, ಇದು ಕೊಡಿ ಅನ್ನೋದು ಒಂದು ಮಾನಸಿಕ, ಒಂದು ಭೌತಿಕ ಇಚ್ಛೆಗಳನ್ನು ವ್ಯಕ್ತಪಡಿಸಬಾರ್ದು. So we may have so many anarthas, so many desires, but in our performance of bhakti, we're not asking anything of the Lord. We only want ultimately pure bhakti for Krishna. ಅಂದ್ರೆ ನಾವು ಭಕ್ತಿ ಮಾಡುವಾಗ ಒಂದು ಮುಖ್ಯವಾದಂತಹ ಅಂಶ ಗಮನಿಸಬೇಕು. ಅಂದ್ರೆ ನಾವು ಭಗವಂತನ ಹತ್ರ ಏನಪ್ಪ ಕೋರ್ಕೊಳ್ತಾ ಇದ್ದೀವಿ ಅಂದ್ರೆ ನನಗೆ ಶುದ್ಧ ಭಕ್ತಿಯನ್ನು ಸಾಧಿಸು. So by practicing bhakti in that way, gradually those anarthas get less and less and less and less, and then eventually we get prema. ಭಕ್ತಿ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿದ್ದಂಥ ಅನರ್ಥಗಳು ಮತ್ತೆ ಅಶುದ್ಧತೆಗಳು ಕ್ರಮೇಣ ಕ್ಷೀಣವಾಗುತ್ತೆ. ಹಾಗೂ ಕೊನೆಗಳಿಗೆಯಲ್ಲಿ ಶುದ್ಧ ಭಕ್ತಿ ಬಂದಾಗ ಈ ಅನರ್ಥಗಳು ಸಂಪೂರ್ಣವಾಗಿ ತೊಲಗಿಬಿಡುತ್ತೆ ನಮ್ಮ ಹೃದಯದಿಂದ. ಮತ್ತೊಂದು ಪ್ರಶ್ನೆ. Maharaj, we have heard that only after we get prema, we will be able to enter into the spiritual world. But you mentioned that if we perform bhakti mixed with other processes, so then like we will not get prema, but we may get into spiritual world. So how does it? ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ತಲುಪಬೇಕು ಅನ್ನೋ ಆಸೆ ಇದ್ದವರು ಶುದ್ಧ ಭಕ್ತಿಯನ್ನು ಅನುಸರಿಸಬೇಕು, ಶುದ್ಧ ಭಕ್ತಿಯ ಅಂತ ಬಂದಿರಬೇಕು. ಆದ್ರೆ ಮಹಾರಾಜ್ ಹೇಳಿದ್ದಾರೆ, ಶುದ್ಧ ಭಕ್ತನ ಆಗದೇ ಇರುವವನು ಕೂಡ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಬಂದಿರುತ್ತೆ. ಅದು ಹೇಗೆ? So the mixed devotees get better than the karmis and the gyanis. ಮಿಶ್ರ ಭಕ್ತಿ ಅಂದ್ರೆ ಯಾವುದೋ ಒಂದು ಆಸೆ ಇದ್ರೂ ಇರ್ಬೋದು ಅವರ ಹೃದಯದಲ್ಲಿ, ಅವರಿಗೆ ಜ್ಞಾನ ಮಾರ್ಗದಲ್ಲಿ ಹಾಗೂ ಯೋಗ ಮಾರ್ಗದಲ್ಲಿ ಹೋಗೋದಕ್ಕಿಂತ ಉನ್ನತವಾದಂತಹ ಒಂದು ಗುರಿ ಸಿಗುತ್ತೆ. So they get more than liberation, ಮುಕ್ತಿಗಿಂತ ಜಾಸ್ತಿ ಸಿಗುತ್ತೆ. but they get less than prema. ಅದೇ ಅವರಿಗೆ ಭಗವಂತನ ಪ್ರೇಮ ಸಿಗೋದಿಲ್ಲ, ಅದಕ್ಕಿಂತ ಒಂದು ಹಂತ ಕಡಿಮೆ ಇರುವಂತ ಸ್ಥಾನ ಸಿಗುತ್ತೆ. So they get salokya and sarupya and shashti. ಅವ್ರಿಗೆ ಮೂರು ತರವಾದಂತಹ ಒಂದು ಮುಕ್ತಿ ಸಿಗುತ್ತೆ. ಸಾಲೋಕ್ಯ, ಸಾರೂಪ್ಯ, ಷಷ್ಠಿ ಅಂತ ಹೇಳ್ತೀವಿ. ಅಂತಹ ಒಂದು ಮೂರು ತರದ ಒಂದು ಮುಕ್ತಿ ಸಿಗುತ್ತೆ. So they get to the spiritual world
they have a relationship, slight relationship with Krishna, but they don't serve him directly. ಅದೇ ಅದು ಹೇಗೆ ಅಂದ್ರೆ ಅವರು ಕೂಡ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತಾರೆ, ಕಲಿಸ್ತಾರೆ, ಆದ್ರೆ ಅವರಿಗೆ ಕೃಷ್ಣನ ಜೊತೆ ಪ್ರೇಮ ಭರಿತ ಸಂಬಂಧ ಇರೋದಿಲ್ಲ. ಇರ್ತಾರೆ, ಅವರು ಇರ್ತಾರೆ, ಕೃಷ್ಣನು ಇರ್ತಾರೆ ಪ್ರಪಂಚದಲ್ಲಿ. So they get shanta rati. ಅವರಿಗೆ ಶಾಂತ ರತಿ ಅಂದ್ರೆ ಶಾಂತ ಭಾವ ಅನ್ನೋದು ಪ್ರಾಪ್ತವಾಗುತ್ತೆ. Not even up to rasa, but rati. ಅದು ರಸ ಕೂಡ ಅಲ್ಲ, ಅದಕ್ಕಿಂತ ಕಡಿಮೆ ಸ್ಥಾನದಲ್ಲಿದ್ದಂತ ಒಂದು ಶಾಂತ ರತಿ ಅನ್ನೋದು ಸಿಗುತ್ತೆ ಅಷ್ಟೇ. Maharaj, that means they go to Vaikuntha or they have no entrance into Godloka? ಅವರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ, ಗೋಲೋಕ ಬೃಂದಾವನಕ್ಕೆ ಹೋಗಲ್ಲ. Yeah. What one should do and what should not do to progress in the those things. Progressing in pure bhakti, what should do and not do. ಭಕ್ತನಾದವನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಬಹಳ ಸರಳವಾದ ಪ್ರಶ್ನೆ ಕೇಳ್ಬಿಟ್ಟಿರು. So we have what? Favorable and unfavorable things. ಏನ್ ಮಾಡ್ಬೇಕು ಅನ್ನೋದು, ಏನು ಉಪಯೋಗವಾಗುತ್ತೋ ಅದು ಮಾಡ್ಬೇಕು, ಏನು ಉಪಯೋಗಕರವಲ್ಲೋ ಅದು ಬಿಡಬೇಕು. And then we have necessary things. ಏನು ಅವಶ್ಯಕತೆ ಇದೆಯೋ ಅದನ್ನ ಮಾಡಬೇಕು. So in pure bhakti, then we perform the direct angas of bhakti, principally chanting Krishna's name. ಮುಖ್ಯವಾದ ಅಂಶ ಏನಂದ್ರೆ ಭಗವಂತನ ದಿವ್ಯ ನಾಮದ ಸ್ಮರಣೆ ಜಪ ಮಾಡೋದು. We have association of devotees. ಭಕ್ತರ ಸಾಂಗತ್ಯದಲ್ಲಿ ಇರೋದು. We hear and study scriptures. ಓದೋದು ಹಾಗೂ ಪರಿಚಯ ಮಾಡ್ಕೊಳ್ಳೋದು ಭಗವಂತನ ಶಾಸ್ತ್ರಗಳ ಮೂಲಕ. And we worship the Lord. ಹಾಗೂ ಭಗವಂತನಿಗೆ ಭಗವಂತನನ್ನು ಆರಾಧಿಸುವುದು. And then we can do other things that support that, that are favorable for that. ಆರಾಧನೆ ಮಾಡುವ ಹಂತದಲ್ಲಿದ್ದಾಗ ಮಾಡುವಾಗ ನಮ್ಗೆ ಏನೇನು ಅನುಕೂಲವಾಗುತ್ತೋ ಅದನ್ನೆಲ್ಲ ಮಾಡಬೇಕು. And then we avoid unfavorable things. ಯಾವುದು ಅನುಕೂಲವಾಗಲ್ವೋ ಭಕ್ತಿಯ ಮಾರ್ಗಕ್ಕೆ ಅದನ್ನು ನಾವು ತ್ಯಜಿಸಬೇಕು. Unfavorable things are actions and items which will absorb our mind in material enjoyment. ಯಾವುದು ನಮ್ಮ ಮನಸ್ಸನ್ನು ಭೌತಿಕ ಐಂದ್ರಿಯ ತೃಪ್ತಿಯ ದಿಕ್ಕಿನಲ್ಲಿ ಎಳ್ಕೊಂಡು ಹೋಗುತ್ತಾ ಅದರಿಂದ ದೂರ ಇರಬೇಕು. ಭೌತಿಕ ಐಂದ್ರಿಯ ತೃಪ್ತಿ ಮಾರ್ಗದಲ್ಲಿ ಎಳ್ಕೊಂಡು ಹೋಗುತ್ತಾ ಅದರಿಂದ ದೂರ ಇರಬೇಕು. So we give up sinful activities. ಪಾಪಕೃತ್ಯಗಳಿಂದ ದೂರ ಇರಬೇಕು. We give up sinful people. ಅದೇ ರೀತಿ ಪಾಪಕೃತ್ಯದಲ್ಲಿ ತೊಡಗಿರೋರ ಜೊತೆ ಕೂಡ ಅವರಂಥವ್ರ ಜೊತೆ ಕೂಡ ಅಂಥವ್ರ ಜೊತೆಯಿಂದ ನಾವು ದೂರವಾಗಿರ್ಬೇಕು. And we avoid materialistic environments. ಅದೇ ರೀತಿ ಇಂಥ ಒಂದು ಪರಿಸರ ಇರುವಂತಹ, ಅಂದ್ರೆ ಭೌತಿಕ ಪರಿಸರ, ಭೌತಿಕ ಭಾವನೆ ಇರುವಂತಹ ಪರಿಸ್ಥಿತಿಗಳಿಂದಲೂ ಕೂಡ ನಾವು ದೂರವಿರ್ತೀವಿ. ಎಸ್ Maharaj, when you say prema, when Yes. you say prema, so that's only towards Krishna or it can be towards other avatars? Any form of Lord. ಪ್ರೇಮ ಅನ್ನೋದು ಕೇವಲ ಕೃಷ್ಣನ ಮೇಲೆ ಬೆಳೆಸ್ಕೊಳ್ಬೇಕಾ ಅಥವಾ ಬೇರೆ ಅವತಾರಗಳ ಮೇಲೆ ಕೂಡ ನಾವು ಪ್ರೇಮವನ್ನು ಬೆಳೆಸ್ಕೊಳ್ಬಹುದಾ ಅಂದ್ರೆ ಅದಕ್ಕೆ ಬಹಳ ಸರಳವಾದ ಅಂತ ಹೇಳಿದ್ದಾರೆ. ಯಾವುದೇ ಅವತಾರದಲ್ಲಿ ಬೇಕಾದರೂ ನಾವು ಬಗ್ಗೆ ಪ್ರೇಮವನ್ನು ಬೆಳೆಸ್ಕೊಳ್ಬಹುದು. But with other forms of the Lord, it may be just be dasya. ಆದರೆ ಪ್ರಮುಖವಾಗಿ ನೋಡ್ಬೇಕು ಅಂದ್ರೆ ಕೃಷ್ಣ ಬಿಟ್ಟು ಬೇರೆ ಅವತಾರಗಳು ಕೇವಲ ದಾಸ್ಯ ಭಾವದಲ್ಲಿ ನಾವು ಅವರನ್ನು ಸೇವಿಸಬಹುದು. Easily to cultivate prema on Nrsimha, be able to enter Goloka Vrindavan. Shringaloka, you go to Shringaloka. ನಾವು ನರಸಿಂಹ ದೇವರ ಮೇಲೆ ಪ್ರೇಮ ಬೆಳೆಸ್ಕೊಂಡ್ರೆ ನಾವು ಕೃಷ್ಣ ಲೋಕಕ್ಕೆ ಹೋಗ್ಬೋದಾ? ಮಹಾರಾಜಪ್ಪ ರಾಂಗ್ ಅಡ್ರೆಸ್, ನೀನು ನರಸಿಂಹ ಲೋಕಕ್ಕೆ ಮಾತ್ರ ಹೋಗ್ತೀಯ ನೀನು ಅಂತ. ಎಸ್ In that rasa, which one is the higher one? And what is the Vrindavana rasa and outside Vrindavana rasa? Above all the rasas, which is the most superior? Which is what is defined as, what is known as the Vrindavana rasa? What kind of rasas exist outside of Vrindavan? Oh. Well, in Vrindavan, of coururse, Lord Chaitanya says Madhurya rasa is the highest. ವೃಂದಾವನದಲ್ಲಿ
ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ ಮಾಧುರ್ಯ ರಸ ಅತಿ ಶ್ರೇಷ್ಠವಾದದ್ದು. But if you're in a particular rasa like Sakya, then you'll say that is the highest. ಸಾಖ್ಯ ರಸದಲ್ಲಿ ಇದ್ದವರಿಗೆ ಕೆಲವೊಮ್ಮೆ ಅವ್ರಿಗೂ ಅನ್ಸ್ಬೋದು ಸಾಖ್ಯ ರಸವೇ ಅತಿ ಶ್ರೇಷ್ಠವಾದದ್ದು ಅಂತ ಅನ್ಸಿದ್ರು ಅನ್ಸ್ಬೋದು. Outside of Vrindavan, of course, in Dwarka and Mathura, they will have the other rasas, Dasya, Sakya, Vatsalya, Madhurya, but they are covered with Aishvarya. ನೋಡಿ, ದ್ವಾರಕಾದಲ್ಲಿ ಎಲ್ಲ ರಸಗಳು ಇದೆ. ಏನದು? ಸಾಖ್ಯ, ಅದು ದಾಸ್ಯ, ಅದು ಶಾಂತ ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಧುರ್ಯ, ಎಲ್ಲ ರಸಗಳು ಇದೆ. ಆದರೆ ಐಶ್ವರ್ಯ ಭಾವದಿಂದ ಒಂದು ಒಂದು ಮಿಶ್ರಿತವಾಗಿರುತ್ತೆ. ಐಶ್ವರ್ಯ ಭಾವದ ಜೊತೆ ಮಿಶ್ರಿತವಾಗಿರುತ್ತೆ. So therefore, they are not so intense. ಅದಕ್ಕೆ ದ್ವಾರಕದಲ್ಲಿ ಇರುವಂತಹ ಭಾವನೆ ತೀವ್ರತೆ ಇರೋದಿಲ್ಲ, ತೀವ್ರವಾದಂತಹ ಭಾವನೆ ಅಲ್ಲ ಅದು. So the queens of Dwarka have Madhurya rasa for Krishna. ರಾಣಿಗಳು, ದ್ವಾರಕಾ ನಗರದಲ್ಲಿದ್ದಂತಹ ರಾಣಿಗಳು ಕೂಡ ಮಾಧುರ್ಯ ರಸ ಇದೆ ಕೃಷ್ಣನ ಮೇಲೆ. But it is not so intense as the gopis in Vrindavan. ಆದರೆ ಗೋಪಿ ಸ್ತ್ರೀಯರಿಗೆ ಇದ್ದಂತಹ ಭಾವನೆಯ ಹೋಲಿಸೋದಾದ್ರೆ ತೀವ್ರತೆ ಬಹಳ ಕಡಿಮೆ ಇರುತ್ತೆ. ಮಾಧುರ್ಯ ತೀವ್ರತೆ ಬಹಳ ಕಡಿಮೆ ಇರುತ್ತೆ, ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ತೀವ್ರತೆ ಇರುತ್ತೆ. ಎಸ್ Maharaj, she wants to know how do we get into pure Madhurya rasa. So you worship Radha and Krishna. That's why Radha and Krishna deities. ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ ಇವತ್ತಿಂದ ರಾಧಾಕೃಷ್ಣನನ್ನು ಬಹಳ ಭಕ್ತಿಯಿಂದ ಆರಾಧನೆ ಮಾಡಬೇಕು. But to get to that stage, then we worship Chaitanya Mahaprabhu, who is Krishna with the mood of Radha. ಆದ್ರೆ ರಾಧಾಕೃಷ್ಣನ ಆರಾಧಿಸಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಮೊಟ್ಟಮೊದಲನೇದಾಗಿ ಚೈತನ್ಯ ಮಹಾಪ್ರಭುಗಳನ್ನು ಸ್ವೀಕರಿಸಿ ಚೈತನ್ಯ ಮಹಾಪ್ರಭುಗಳು ಹೇಳುವ ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾಕಂದ್ರೆ ರಾಧಾ ಕೃಷ್ಣ ಮಿಶ್ರಿತರಾಗಿ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದ್ದಾರೆ. ಬರಿಗೋ ಮಿಶ್ರಿತವಾಗಿ ರಾಧಾಕೃಷ್ಣ ಒಟ್ಟಿಗೆ ಸೇರ್ಕೊಂಡು ಅವತರಿಸಿದ್ದಾರೆ. That's why you have up here, you have Chaitanya Mahaprabhu there on one side and you have Radha Krishna. ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ವಿರಾಜಮಾನರಾಗಿದ್ದಾರೆ. Rasa required two people, Lord and devotee. So we also say that Lord is the self-sufficient, means Atma Rama, and we also say that devotees also become Atma Rama. ನೋಡ್ರಿ, ಭಗವಂತ ಆತ್ಮಾರಾಮ ಅಂತ ಹೇಳಿ ಅಂದ್ರೆ ಸ್ವಯಂ ಅವನು ಬಹಳ ಸಂತೃಪ್ತನಾಗಿರ್ತಾನೆ. ಯಾವ ಕೊರತೆ ಇಲ್ಲ ಭಗವಂತನಲ್ಲಿ. ಅದೇ ರೀತಿ ಭಕ್ತರು ಕೂಡ ಕೊರತೆ ಇರಲ್ಲ, ಅವರು ಏನು ಆಸೆ ಇರೋದಿಲ್ಲ, ಅವರು ಸಂತೃಪ್ತರಾಗಿರ್ತಾರೆ. ಇದು ಹೇಗಪ್ಪ? ಭಕ್ತನು ಸಂತೃಪ್ತನಾಗಿರ್ತಾನೆ, ಭಗವಂತನು ಸಂತೃಪ್ತನಾಗಿರ್ತಾನೆ. ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು? So that is like saying, yes, the Lord is independent. He's the highest, nobody's above him. ಇದು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಭಗವಂತ ಸ್ವತಂತ್ರವಾದಂತ ವ್ಯಕ್ತಿ, ಭಗವಂತನಿಗೆ ಉನ್ನತವಾದಂತ ಸ್ಥಾನದಲ್ಲಿ ಬೇರೆ ಆಗಲಿಲ್ಲ. But we also say the Lord is dependent on the devotee. ಅಂದ್ರೆ ಅದೇ ಸಮಯದಲ್ಲಿ ನಾವು ಏನಪ್ಪ ನಮ್ಗೆ ಗೊತ್ತಿರೋದು ಅಂದ್ರೆ ಭಗವಂತ ತನ್ನ ಭಕ್ತರ ಮೇಲೆ ಆಶ್ರಿತನಾಗಿರ್ತಾನೆ, ಡಿಪೆಂಡೆಂಟ್ ಆಶ್ರಿತನಾಗಿರ್ತಾನೆ. So yes, he is independent of everything, but one of his qualities is that he has great love for the devotee. If that were not there, then how could he be the Lord? ಆದ್ರೆ ಭಗವಂತ ಎಲ್ಲಾ ಗುಣಗಳು ಇದ್ದಂಥವ್ರು, ಸಂಪೂರ್ಣವಾಗಿ ಎಲ್ಲ ಗುಣಗಳು ಇದ್ದಂಥವ್ರು. ಆದ್ರೆ ಆ ಗುಣಗಳಲ್ಲಿ ಒಂದು ಗುಣ ಏನಂದ್ರೆ ಭಗವಂತನಿಗೆ ಭಕ್ತರ ಮೇಲೆ ಪ್ರೀತಿ ಇದೆ. ಎಲ್ಲ ಗುಣ ಭಗವಂತನಲ್ಲಿ ಇರುವ ಗುಣಗಳಲ್ಲಿ ಶ್ರೇಷ್ಠ ಗುಣ ಏನಂದ್ರೆ ಭಗವಂತನಿಗೆ ಭಕ್ತರ ಮೇಲೆ ಇದ್ದಂತಹ ಇದು ಭಾವನೆ. ಭಕ್ತರೇ ಇಲ್ಲದೆ ಹೋದ್ರೆ ಭಗವಂತ ತಾನೇ ಏನ್ ಮಾಡ್ತಾನೆ? So sometimes it's explained that we have contradictory qualities in the Lord. That is part of his achintya nature. ಕೆಲವೊಮ್ಮೆ ವಿರೋಧವಾದಂತಹ ಗುಣಗಳು ಎರಡೂ ಭಗವಂತನಲ್ಲಿ ಕಂಡುಕೊಂಡು ಬರುತ್ತೆ. ಈಗ ಉದಾಹರಣೆಗೆ ಬಹಳ ಸ್ವಾತಂತ್ರ್ಯ ಹಾಗೂ ಭಕ್ತರ ಆಶ್ರಿತ, ಇದು ವಿರೋಧವಾದಂತಹ ಗುಣಗಳು. ಭಗವಂತನಲ್ಲಿ ಇಂತಹ ವಿರೋಧ ಗುಣಗಳನ್ನು ಕಂಡುಕೊಳ್ಬಹುದು. ಯಾಕಂದ್ರೆ ಇದು ಭಗವಂತನ ಅಚಿಂತ್ಯವಾದಂತಹ ಒಂದು ಶಕ್ತಿಯ ಪ್ರದರ್ಶನ, ಶಕ್ತಿಯ ಒಂದು ಉದಾಹರಣೆ. Stages of Bhakti. So as it is mentioned, the Machimadikari is the representation of God. And what is the representation of Machimadikari comparing with the Machimadikari? What is the representation?
Like the Madhyamadhikari is mentioned as the representative of God. So then what is Supramadhikari? You see, Yeah. Well, the Madhyamadhikari is representative in the world, in the material world, because he distributes bhakti. He's the main person who distributes bhakti. ಬಹಳ ಒಳ್ಳೆ ಮಾತು ಹೇಳ್ತಾರೆ. ಭಗವಂತನ ಬಗ್ಗೆ ಪ್ರಚಾರ ಮಾಡೋರು, ಭಕ್ತಿಯ ಬಗ್ಗೆ ಪ್ರಚಾರ ಮಾಡೋರು ಭಗವಂತನ ಪ್ರತಿನಿಧಿ. ಬಹಳ ಮುಖ್ಯವಾದಂತ ಸ್ಥಾನ ಇದೆ ಅವರಿಗೆ. ಉದಾಹರಣೆಗೆ ಮಹಾರಾಜರು. The Uttamadhikari is also representative of the Lord, because even better, because he has reached a higher level like Prema. ಅಂದ್ರೆ ಉತ್ತಮಾಧಿಕಾರಿಗಳು ಕೂಡ ಭಗವಂತನ ಭಕ್ತರೇ. ಬಹುಶಃ ಅವರು ಮಧ್ಯಮ ಸ್ಥಾನದಲ್ಲಿದ್ದವರಿಗಿಂತ ಶ್ರೇಷ್ಠ ಉನ್ನತವಾದಂಥ ಸ್ಥಾನದಲ್ಲಿದ್ದವರು. ಯಾಕಂದ್ರೆ ಅವರ ಹೃದಯದಲ್ಲಿ ಭಗವಂತನ ಮೇಲೆ ಪ್ರೇಮವನ್ನು ಪ್ರಕಟವಾಗಿದೆ. But often he does not distribute that to others. ಅಂದ್ರೆ ಅವರು ಹಂಚಕ್ಕೆ ಹೋಗಲ್ಲ, ಪ್ರೇಮವನ್ನು ಯಾರಿಗೂ ಹಂಚಕ್ಕೆ ಹೋಗಲ್ಲ. He may be sitting in a hut in Vrindavan in Prema, that's all. ಬೃಂದಾವನದಲ್ಲಿ ಯಾವ ಗುಡಿಸಿನಲ್ಲಿ ಕೂತ್ಕೊಂಡು ಪ್ರೇಮ ಭಾವನೆಯನ್ನು ಸ್ವಯಂ ಅನುಭವಿಸ್ತಾ ಇರ್ತಾರೆ. ಅವರು ಪ್ರಚಾರ ಮಾಡಿಕೊಡ್ತಾರೆ. So very few people may know about it or appreciate him. ಅವರ ಬಗ್ಗೆ ಉತ್ತಮ ಅಧಿಕಾರಿಗಳ ಬಗ್ಗೆ ಬಹಳ ಕಡಿಮೆ ಜನರಿಗೆ ಪರಿಚಯ ಇರುತ್ತೆ. ಹಾಗೂ ಅವರ ನಿಜವಾದ ಸ್ಥಾನಮಾನವನ್ನು ಗಮನಿಸುವವರು ಕೂಡ ಬಹಳ ಕಡಿಮೆ ಜನ ಇರ್ತಾರೆ. Thank you very much. Particular process of bhakti out of 9 leads to particular rasa or Particular? particular process of bhakti leads to particular rasa. We in particular type? Okay. Like what? Like there are 9 process of bhakti. Oh, okay. No. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನವವಿಧ ಭಕ್ತಿ ಅಂತ ಹೇಳ್ತೀವಿ ನಾವು. Yeah. ಈ ನವವಿಧ ಭಕ್ತಿಯಲ್ಲಿ ಶ್ರವಣ ಕೀರ್ತನ ಸ್ಮರಣ ಅಂತ ಎಲ್ಲ ಬರುತ್ತೆ. ನಾವು ಇದೆಲ್ಲ ಮಾಡಿದಾಗ ಒಂದೊಂದು ಪದ್ಧತಿಯನ್ನು ಅನುಸರಿಸಿದಾಗ ನಾವು ಯಾವ ಸ್ಥಾನಕ್ಕೆ ಹೋಗಬಹುದು, ಭಕ್ತಿಯ ಯಾವ ಹಂತಕ್ಕೆ ಹೋಗಬಹುದು ಅಂತ ಕೇಳ್ತಾರೆ. So usually we don't do them singly, maybe one process prominently. We may not do it singly. I'll only do hearing or I'll only associate, because you can't really separate them. ನವವಿಧ ಭಕ್ತಿಯಲ್ಲಿ ನಾವು ಒಂದೇ ಪದ್ಧತಿಯನ್ನು ಅನುಸರಿಸುತ್ತೇವೆ ಅಂತ ಹೇಳೋದು ಕಷ್ಟ ಆಗುತ್ತೆ. In any case, our destination is determined by who we choose. If we ನಾವು want, ಯಾವ ಗುರಿ ನಮ್ಮ ಜೀವನದಲ್ಲಿ ಭಕ್ತಿಯ ಮಾರ್ಗದಲ್ಲಿ ಯಾವ ಗುರಿಯನ್ನು ನಾವು ಹಾಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾದ ವಿಷಯ. so we hear about Nrsingadev, then we attain Nrsingadev. ನಾವು ನರಸಿಂಹ ದೇವರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಧ್ಯಾನ ಮಾಡ್ತಾ ನರಸಿಂಹ ಆರಾಧಿಸ್ತಾ ಇದ್ರೆ ನರಸಿಂಹ ಲೋಕಕ್ಕೆ ಹೋಗ್ತೀವಿ. We do Vandana to Rama, we attain Rama. ಅದೇ ರೀತಿ ರಾಮನ ಭಕ್ತರಾಗಿ ಬ್ರಾಹ್ಮಣ ಸೇವೆ ಮಾಡೋದಾದ್ರೆ ನಾವು ಅಯೋಧ್ಯ ನಗರಕ್ಕೆ ಹೋಗ್ತೀವಿ, ಅಯೋಧ್ಯ ಧಾಮಕ್ಕೆ ಹೋಗ್ತೀವಿ. Now with Krishna, there's a little more choice. ಕೃಷ್ಣ ಅವನ ಪದ್ಧತಿಯೇ ಬೇರೆ. All the others is all dasya. ನೋಡಿ, ಬೇರೆ ಎಲ್ಲ ದೇವತೆಗಳ ಬೇರೆ ಎಲ್ಲ ಭಗವಂತನ ಅವತಾರಗಳ ಪ್ರಮುಖವಾದ ಭಾವನೆ ದಾಸ್ಯ ಭಾವನೆ. So you can worship Krishna with a Sakya mood, Madhurya mood, Vatsalya mood, and then you attain particular relationship with Krishna. ಅಂದ್ರೆ ಒಂದು ಶುದ್ಧ ಭಕ್ತನ ಹೃದಯದಲ್ಲಿ ಯಾವ ಭಾವನೆ ಪ್ರಮುಖವಾಗಿರುತ್ತೋ, ಉದಾಹರಣೆಗೆ ಸಖ್ಯ ಭಾವ ಅಥವಾ ವಾತ್ಸಲ್ಯ ಭಾವ ಅಥವಾ ಮಾಧುರ್ಯ ಭಾವ, ಯಾವ ಭಾವನೆ ಪ್ರಮುಖವಾಗಿರುತ್ತೋ ಅಂತ ಒಂದು ಭಾವನೆಯಲ್ಲಿ ಮಾತ್ರ ಕೃಷ್ಣ ಜೊತೆ ಸಂಬಂಧ ಬೆಳೆಸ್ಕೊಳ್ತಾನೆ. And then you could choose Vrindavan or Dwarka. ಆಗ ಶುದ್ಧ ಭಕ್ತನಾದವನು ಮಾಧುರ್ಯ ಭಕ್ತಿಯನ್ನು ಮಾಧುರ್ಯ ಭಕ್ತಿ ಸಿಕ್ಕಿದ್ರು ಸಹ ಅವನಿಗೆ ಏನು ಹೇಳ್ತಾರೆ, ಎರಡು ಚಾಯ್ಸ್ ಇರುತ್ತೆ, ಮಥುರಾ ಹೋಗ್ಬೋದು ಅಥವಾ ದ್ವಾರಕಾ ನಗರಕ್ಕೂ ಹೋಗ್ಬೋದು. And Dwarka would be more in the Vaidhi line, Vaidhi Bhakti. ದ್ವಾರಕಾ Vaidhi Bhakti. ದ್ವಾರಕಾ ನಗರದಲ್ಲಿ ಹೋಗಿ ಸೇರೋದಾದ್ರೆ ವೈದಿ ಭಕ್ತಿ, ಮಹಾರಾಜ್ ವೈದಿ ಭಕ್ತಿ ಅಂತ ಹೇಳ್ತಾರೆ ಅದನ್ನ. And Raganuga go to Goloka. ಅಂದ್ರೆ ರಾಗಾನುಗ ಭಕ್ತಿ ಯಾರಿಗೆ ಬಂದಿರುತ್ತೋ ಅವ್ರು ಗೋಲೋಕಕ್ಕೆ ಹೋಗ್ತಾರೆ. Hare Krishna, thank you so much. You mentioned that bhakti is independent, but at the same time, bhakti cannot be started
started without the mercy of Lord or his devotees. So how can we understand that it's one side independent and one side we say it's only by the mercy of his devotees we can get that? ಭಕ್ತಿ ಬಹಳ ಸ್ವತಂತ್ರವಾದಂತಹ ಒಂದು ಪದಾರ್ಥ ಅಂತ ಹೇಳಲಾಗಿದೆ. ಆದರೆ ಭಕ್ತಿ ಭಗವಂತನ ಅಥವಾ ಭಕ್ತರ ಕೃಪೆ ಇದ್ರೆ ನಮ್ಗೆ ಸಿಗಲಿಲ್ಲ ಅಂತಲೂ ಹೇಳ್ತಾ ಇದ್ದೀನಿ. ಎರಡು ಹೇಗೆ ಅರ್ಥ ಮಾಡ್ಕೋಬಹುದು? Well, bhakti is independent and doesn't depend on the processes. Ultimately, bhakti is dependent on the Lord. ನೋಡಿ, ಭಕ್ತಿ ಅನ್ನೋದು ಭಗವಂತನ ಆದೇಶದ ಪ್ರಕಾರ ಪ್ರಕಟವಾಗುವಂತ ಒಂದು ಭಾವನೆ. ಭಗವಂತನ ಆದೇಶದ ಪ್ರಕಾರ. Secondarily, dependent on the mercy of the devotees. ಅದೇ ರೀತಿ ಭಗವಂತನ ಭಕ್ತರ ಕೃಪೆ ಮೇಲೆ ಪ್ರಕಟವಾಗುವಂತ ಒಂದು ಭಾವನೆ ಭಗವಂತನ ಭಕ್ತರ ಕೃಪೆ. ಈ ಎರಡು ಬೇಕೇ ಬೇಕು, ಭಗವಂತನ ಕೃಪೆ ಅಥವಾ ಭಕ್ತರ ಕೃಪೆ. ಎಸ್ As you mentioned, there is no other rasa into other avatars, but what about other portions like Rama and Vamana? It seems like Vatsalya and other bhavas are Well, there's limited. For instance, with Rama, his mother and father, Vatsalya, and there's maybe a little sakya with his brothers, Rama's brothers, but you cannot be the brothers or the mother and father. So, or with Sita, she's Madhurya Rasa, we cannot be Sita. So it's very, very limited in other forms. Yes, there is with the Lord, but limited, and we cannot attain those forms. ರಾಮ ಭಗವಂತ ರಾಮನ ಅವತಾರದಲ್ಲಿ ಮಾಧುರ್ಯ ಭಾವನೆಯಲ್ಲಿ ತೋರಿಸ್ಕೊಂಡವರು ಸೀತಾದೇವಿ ಇದ್ರು. ಸಾಕ್ಷ್ಯರಸದಲ್ಲಿ ತನ್ನ ತಮ್ಮಂದರಿದ್ರು, ಭರತ ಶತ್ರುಘ್ನ ಲಕ್ಷ್ಮಣ. ಆದರೆ ನಾವು ರಾಮನನ್ನು ಆರಾಧಿಸಬೇಕು ಒಂದು ತೊಂದರೆ ಏನು, ನಾವು ಲಕ್ಷ್ಮಣನ ಸ್ಥಾನ ನಮ್ಗೆ ಸಿಗಲ್ಲ, ಭರತನ ಸ್ಥಾನ ಸಿಗಲ್ಲ, ಸೀತಾದೇವಿ ಸ್ಥಾನ ಕೂಡ ಸಿಗಲ್ಲ. ಆದ್ರೆ ಕೃಷ್ಣನನ್ನು ಆರಾಧಿಸುವುದಾದ್ರೆ ಈ ವ್ಯತ್ಯಾಸ ಇದೆ. ಏನು, ಭರತನಿಗೆ ರಾಮನ ಮೇಲಿದ್ದಂತ ಭಕ್ತಿ ಸ್ಥಾನ ನಮಗೂ ಸಿಗಬಹುದು. ಯಾವ ರೀತಿ ಸೀತಾದೇವಿಗೆ ರಾಮನ ಮೇಲೆ ಮಾಧುರ್ಯ ಭಾವ ಇದೆಯೋ ನಮಗೂ ಸಹ ಅಂತ ಒಂದು ಮಾಧುರ್ಯ ಭಾವನೆ ಬೆಳೆಸಿಕೊಳ್ಳುವಂತ ಅವಕಾಶ ಮಾಡಿಕೊಡ್ತಾನೆ ಭಗವಂತ ಕೃಷ್ಣ. Does that mean only Nityasiddhas will exhibit Exhibit? only Nityasiddhas will exhibit that kind of rasas in this particular passages? in respect to other avatars. Only Nityasiddhas can experience that higher rasas like Satya, Madhurya. In other incarnations. Oh, well, no, even then, nobody, even a Nityasiddha could not be Sita. Only Sita is Sita. There's no two Sitas, is there? So nobody else except Sita, who is the Shakti of the Lord, not even a Nityasiddha. So it's very limited, and we cannot aspire those as achievers. So even the Nityasiddhas, they'll all be dasa, basically. ನಾವು ಭಕ್ತಿಯ ಮಾರ್ಗದಲ್ಲಿ ಎಷ್ಟು ಉನ್ನತವಾದ ಸ್ಥಾನವನ್ನು ಪಡ್ಕೊಂಡ್ರು ಸಹ ರಾಮನ ಅವತಾರ ಬಗ್ಗೆ ಆಲೋಚನೆ ಮಾಡೋದಾದ್ರೆ ನಾವು ಹೇಗೆ ರಾಮನ ತಮ್ಮಂದರಾಗ್ಲಿಕ್ಕೆ ಆಗಲ್ಲ, ತಂದೆ ತಾಯಿ ಆಗ್ಲಿಕ್ಕೂ ಆಗಲ್ಲ. ಆ ಸ್ಥಾನ ಇಲ್ಲ, ಅದು ವೆಕೇಟ್ ಇಲ್ಲ, ಅದು ಅಪ್ಲೈ ಮಾಡೋಕ್ಕೂ ಆಗಲ್ಲ. ಅದು ಆಲ್ರೆಡಿ ಯಾರೋ ಇದ್ದಾರೆ ಆ ಸ್ಥಾನ. ಸೀತಾದೇವಿ ಆಗ್ಲಿಕ್ಕೂ ಆಗಲ್ಲ, ಯಾರೋ ಇದ್ದಾರೆ ಆ ಸ್ಥಾನದಲ್ಲಿ. ಸೊ ನಾವು ಎಷ್ಟರ ಮಟ್ಟಿಗೆ ನಾವು ಪರಿಪೂರ್ಣತೆಯನ್ನು ಸಾಧಿಸಿದ್ರು ಸಹ ನಾವು ಸೀತಾ ಅಥವಾ ಭರತ ಅಥವಾ ಲಕ್ಷ್ಮಣ ಅಥವಾ ಹನುಮಂತ ಅಂತ ಸ್ಥಾನವನ್ನು ನಮಗೆ ಬರೋದಿಲ್ಲ. ಆ ಸ್ಥಾನದಲ್ಲಿ ಯಾರೋ ಆಗಲೇ ಕೂತ್ಬಿಟ್ಟಿದ್ದಾರೆ. So, in the continuation of the same question, like, so that means that Dasya Ras is the base of all the rasas. Dasya? Dasya Rasa is the base of all the rasas. We cannot achieve that platform of Sita Maya, but Dasya Ras is the foundation. Foundation. Is Dasya the foundation For all the For rasas? all the rasas. Oh, we can say the opposite. ನಾವು ದಾಸ್ಯ ರಸ, ದಾಸ್ಯ ಭಾವ ಅಡಿಪಾಯಿ ಅಂತ ಹೇಳಿದಾಗ ಬೇರೆ ರಸಗಳನ್ನೆಲ್ಲ ಅಡಿಪಾಯಿ. Madhurya Rasa includes everything. ದಾಸ್ಯ ರಸ ಅಡಿಪಾಯಿ. ನಿಜವಾಗಿ ಹೇಳ್ಬೇಕಂದ್ರೆ ಮಾಧುರ್ಯ ರಸದಲ್ಲಿ ಎಲ್ಲಾ ರಸಗಳು ತುಂಬಿಕೊಂಡಿದೆ. The examples like the earth element contains fragrance and taste and form and touch and sound, everything.
earth element. So that's like Madhurya rasa. It contains whatever anything else has, other rasa, it has that plus more. ಮಾಧುರ್ಯ ರಸವೇ ಮೂಲ ಅಡಿಪಾಯಿ ರಸ. ಯಾಕಂದ್ರೆ ಸಂಪೂರ್ಣವಾಗಿ 5 ರಸಗಳು ಸಂಪೂರ್ಣವಾಗಿ ಮಾಧುರ್ಯ ರಸದಲ್ಲಿದೆ ಅಂತ ಹೇಳ್ತಾರೆ ಮಹಾರಾಜ್. So when we start limiting that in different ways, then we'll get the other rasas. You could say like that. Minus one thing, you get this. Minus this, you get that. ಸೊ ನಾವು ಮಾಧುರ್ಯ ರಸವನ್ನು ಒಂದು ಉನ್ನತವಾದ ಸ್ಥಾನದಲ್ಲೇ ನೋಡಬೇಕು. Maharaj, one question from online. So in Gaudiya Vaishnavas, the tradition, Nrsimhadev is considered to be as good as Krishna himself. So then how do we understand worshipping Nrsimha? We go to Nrsimha Loka. ನರಸಿಂಹ ದೇವರಿಗೆ ಒಂದು ವಿಶೇಷವಾದ ಸ್ಥಾನವಿದೆ. ನರಸಿಂಹನಿಗೂ ಕೃಷ್ಣನಲ್ಲೂ ನಾವು ವ್ಯತ್ಯಾಸ ನೋಡೋದಿಲ್ಲ. ಹಾಗಾದ್ರೆ ನರಸಿಂಹನನ್ನು ಆರಾಧಿಸುವಾಗ ನಾವು ನರಸಿಂಹ ಲೋಕಕ್ಕೆ ಯಾಕೆ ಹೋಗ್ಬೇಕು, ಕೃಷ್ಣ ಲೋಕಕ್ಕೆ ಹೋಗ್ಬೋದಲ್ಲ ಅಂತ ಕೇಳ್ತಾ ಇದ್ದಾರೆ. All forms of the Lord are actually one Lord, so they're all non-different. ನೋಡಿ, ಭಗವಂತನ ಎಲ್ಲ ರೂಪಗಳು ಒಂದೇ ಹಾಗೂ ಅದೇ ಸಮಯ ಬೇರೆ ಬೇರೆ. According to the amount of qualities that they manifest, then they take these different forms. ಆದ್ರೆ ಸಮಯಕ್ಕೆ ಅನುಸಾರವಾಗಿ ಭಗವಂತನು ಬೇರೆ ಬೇರೆ ರೂಪವನ್ನು ತಾಳುತ್ತಾನೆ. ಸಮಯಕ್ಕೆ ಅನುಸಾರವಾಗಿ ಬೇರೆ ರೂಪಗಳನ್ನು ತಾಳ್ತಾನೆ ಹಾಗೂ ಬೇರೆ ಬೇರೆ ಗುಣಗಳನ್ನು ಪ್ರದರ್ಶಿಸುತ್ತಾನೆ. So Krishna displays all the qualities, so he's put in a special category, we call them Swayam Bhagavan. ಆದರೆ ಕೃಷ್ಣ ಸಂಪೂರ್ಣವಾಗಿ ಎಲ್ಲ ಗುಣಗಳನ್ನು ಪ್ರದರ್ಶಿಸುತ್ತಾನೆ. ಅದಕ್ಕೆ ಅವನನ್ನು ಸ್ವಯಂ ಭಗವಾನ್ ಅಂತ ಹೇಳುವುದು. So if you worship Krishna, you go to Krishna. ಅದಕ್ಕೆ ನಾವು ಕೃಷ್ಣನ ಆರಾಧಿಸಿದರೆ ಮಾತ್ರ ಕೃಷ್ಣ ಲೋಕಕ್ಕೆ ಹೋಗ್ತೀವಿ. But within Krishna is Nrsimhadev and Rama and Vamana and Varaha and Hayagriva and everybody else. ಕೃಷ್ಣನನ್ನು ಆರಾಧಿಸಿದಾಗ ಕೃಷ್ಣನ ಅವತಾರದಲ್ಲಿ, ಕೃಷ್ಣನ ವ್ಯಕ್ತಿತ್ವದಲ್ಲಿ ಬೇರೆ ಎಲ್ಲ ಅವತಾರಗಳನ್ನು ನಾವು ನೋಡಬಹುದು. So, but if you dedicate yourself to a certain form, you attain that form. ಅಂದ್ರೆ ನಾವು ಭಗವಂತನ ದಿವ್ಯ ರೂಪಗಳಲ್ಲಿ, ಅವತಾರಗಳಲ್ಲಿ ಯಾವುದೋ ಒಂದು ಅವತಾರದ ಮೇಲೆ ನಮಗೆ ಪ್ರತ್ಯೇಕವಾದಂತಹ ಭಾವನೆ, ಆಸೆ, ಭಕ್ತಿ ಇರೋದು ಪಕ್ಷದಲ್ಲಿ ಆ ಅವತಾರ ಯಾವ ಲೋಕದಲ್ಲಿ ಇರ್ತಾರೋ ಆ ಲೋಕ ಮಾತ್ರ ನಮಗೆ ಸಿಗುತ್ತೆ. So as Krishna says in Bhagavad Gita, you worship Devatas, you go to the Devatas, you worship the Bhutas, you go to the Bhutas, you worship me, you go to me, you worship Nrsimhadev, you go to Nrsimhadev. ಹೇಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದೇವತೆಗಳನ್ನು ಆರಾಧಿಸುವವರಿಗೆ ದೇವತಾ ಲೋಕ ಸಿಗುತ್ತೆ, ಭೂತಗಳನ್ನು ಆರಾಧಿಸುವವರಿಗೆ ಭೂತ ಲೋಕ ಸಿಗುತ್ತೆ. ಅದೇ ರೀತಿ ಬೇರೆ ಬೇರೆ ಕೃಷ್ಣನ ಬೇರೆ ಬೇರೆ ಅವತಾರಗಳಲ್ಲಿ ನರಸಿಂಹನನ್ನು ಆರಾಧಿಸುವುದಾದ್ರೆ ನರಸಿಂಹ ಲೋಕ ಸಿಗುತ್ತೆ ನಿನಗೆ. So the Lord fulfills the desire of the devotee. ಭಗವಂತ ತನ್ನ ಭಕ್ತರ ಇಚ್ಛೆಯನ್ನು ಪೂರೈಸುತ್ತಾನೆ ಹೊರತು ನಾನು ಪ್ರತ್ಯೇಕವಾಗಿ ನಿರ್ಧರಿಸೋಲ್ಲ. ಭಗವಂತನ ಭಕ್ತರ ಇಚ್ಛೆ ಪ್ರಕಾರ ಪೂರೈಸುತ್ತಾನೆ. Maharaj, this like Jayadeva Goswami, he sings the glories of different avatars, but then he mentions the name of Krishna. He glorifies Krishna. In Prahlad Maharaj's prayers also we see a lot of the name of Krishna is used. So these acharyas they primarily worship Krishna and they glorify the avatars, or they are devoted to just different avatars. ನಮ್ಮ ಪರಂಪರೆಯಲ್ಲಿ ಇರುವಂತಹ ಆಚಾರ್ಯರು ಹಾಗೂ ಪ್ರಹ್ಲಾದ್ ಮಹಾರಾಜ್ ಅಂತ ಭಕ್ತರು ನರಸಿಂಹನ ಮುಂದೆ ನಿಂತ್ಕೊಂಡು ಕೃಷ್ಣನ ಧ್ಯಾನ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಅದೇ ರೀತಿ ಬೇರೆ ಅವತಾರಗಳ ಮುಂದೆ ನಿಂತು ಕೃಷ್ಣನನ್ನು ಆರಾಧಿಸ್ತಾ ಇರ್ತಾರೆ ನಮ್ಮ ಆಚಾರ್ಯರು. ಇದರ ಅರ್ಥವೇನು, ನಿಜವಾದ ಅರ್ಥವೇನು? So we see in Bhagavatam that all the avatars are mentioned and their pastimes are mentioned. ಭಾಗವತದಲ್ಲಿ ಭಗವಂತನ ಅನೇಕ ಅವತಾರಗಳ ಬಗ್ಗೆ, ಅವರ ಪ್ರತ್ಯೇಕವಾದಂತಹ ಲೀಲೆಗಳ ಬಗ್ಗೆ ವರ್ಣನೆ ಇದೆ. But then whole 10th canto is dedicated to glorifying Krishna. ಆದರೆ ದಶಮ ಸ್ಕಂದ ಸಂಪೂರ್ಣವಾಗಿ ಕೃಷ್ಣನ ಅವತಾರಕ್ಕೆ ಮೀಸಲಾಗಿದೆ. So he is the asraya. He is the final shelter and cause of everything. ಆದರೆ ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಕೃಷ್ಣನೇ ಎಲ್ಲ ಅವತಾರಗಳ ಆಶ್ರಯರು ಕೃಷ್ಣನೇ. So just as he is the asraya for sarga, visarga, all these things, creation, subcreation,
worlds, etc., he is also the shelter for all the other forms. ಹೇಗೆ ಕೃಷ್ಣ ಈ ಪ್ರಪಂಚದಲ್ಲಿರುವಂತಹ ಈ ಸೃಷ್ಟಿಯಲ್ಲಿರುವಂತಹ ಎಲ್ಲ ಏನಂತ ಗ್ರಹಗಳೇ ಆಗಲಿ ನಕ್ಷತ್ರಗಳೇ ಆಗಲಿ ಎಲ್ಲದಕ್ಕೂ ಆಧಾರ ಕೃಷ್ಣ. ಅದೇ ರೀತಿ ಎಲ್ಲ ಅವತಾರಗಳ ಆಧಾರ, ಮೂಲ ಆಧಾರ, ಆಶ್ರಯ ಕೃಷ್ಣ. ಅವತಾರಗಳಿಗೂ ಸಹ. So the devotee of Krishna can worship the other forms and glorify them, understanding their aspects of Krishna. ಆಗ ಕೃಷ್ಣನ ಭಕ್ತನಾದವನು ಬೇರೆ ಅವತಾರಗಳನ್ನು ಆರಾಧಿಸುವುದು ಸಹ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ, ಇದು ಕೃಷ್ಣನ ಒಂದು ಅವತಾರ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಎಸ್ does that mean that we have a particular Swarupa and then that gets uncovered? Or does that mean that because we know that we are eternal servants of the Lord, so does that mean that we will understand that we are the eternal servants of the Lord? Or does it mean that we have a particular type of relationship with the Lord and that will be fixed and that will be uncovered? So what is Maharaj, I translate your answer. By that they will infer what is the question. So, fixed or unfixed doesn't really matter. ನೋಡಿ, ನಾವು ಯಾವುದೋ ಒಂದು ಭಗವಂತನ ರೂಪದಲ್ಲಿ ನಾವು ಸ್ಥಿರವಾಗಿ ಒಂದು ಭಾವನೆ ಬೆಳೆಸ್ಕೊಳ್ಳೋದು ಅಥವಾ ಬೇರೆ ಬೇರೆ ರೂಪಗಳ ಮೇಲೆ ಆಸಕ್ತಿ ಬೆಳೆಸ್ಕೊಳ್ಳೋದು ಪರವಾಗಿಲ್ಲ. So, what is important is what the devotee cultivates and what he appreciates in the Lord. So what is important is what the devotee cultivates in relation to the Lord. ಮುಖ್ಯವಾಗಿ ಭಗವಂತನ ಭಕ್ತನ ಹೃದಯದಲ್ಲಿ ಯಾವ ತರ ಭಾವನೆ ಇದೆ, ಯಾವ ಭಕ್ತಿಪೂರ್ವಕ ಭಾವನೆ ಇದೆ, ಅದೇ ಮುಖ್ಯ. And the Lord responds to that. ಅದಕ್ಕೆ ಸ್ಪಂದಿಸುತ್ತಾನೆ ಭಗವಂತ, ಭಾವನೆಯನ್ನು ಗಮನಿಸಿ ಸ್ಪಂದಿಸುತ್ತಾನೆ ಭಗವಂತ. And then when you attain perfection, the Lord responds to that. ನಾವು ಪರಿಪೂರ್ಣತೆಯನ್ನು ಸಾಧಿಸಿದಾಗ ಭಗವಂತ ಕೂಡ ಅದನ್ನು ಗಮನಿಸಿ ಸೂಕ್ತವಾಗಿ ಸ್ಪಂದಿಸುತ್ತಾನೆ. And in doing so, then the Lord is satisfying the devotee. ಇದು ಮಾಡೋದ್ರ ಮೂಲಕ ಭಗವಂತ ತನ್ನ ಭಕ್ತರನ್ನು ತೃಪ್ತಿಗೊಳಿಸುತ್ತಾನೆ. And the devotee is satisfied. ಭಗವಂತನ ಭಕ್ತರು ಕೂಡ ತೃಪ್ತಿ ಆಗ್ತಾನೆ. So devotee and Lord are both satisfied. ಭಕ್ತನಿಗೂ ತೃಪ್ತಿ, ಭಗವಂತನಿಗೂ ತೃಪ್ತಿ. So they don't ask a question, well, was this supposed to be something else? Was I supposed to be something else or whatever? They don't ask a question like that. ಇಬ್ಬರು ಸಂಪೂರ್ಣವಾಗಿ ತೃಪ್ತರಾದ ಮೇಲೆ ಮನಸ್ಸಿನಲ್ಲಿ ಬೇರೆ ಪ್ರಶ್ನೆಗಳು, ಸಂಶಯ ಅಥವಾ ಪ್ರಶ್ನೆ ಉದ್ಭವ ಆಗುವಂತ ಅವಕಾಶವೇ ಇಲ್ಲ. At that stage, they are beyond time. ಅವರು ಸಮಯದ ಹಂತವನ್ನು ಕೂಡ ಮೀರಿದ್ದಾರೆ. So such a question does not arise because it's their eternal relationship. ಯಾಕಂದ್ರೆ ಇದು ಸನಾತನ ಶಾಶ್ವತವಾದಂತಹ ಒಂದು ಸಂಬಂಧ. ಆ ಸಮಯದ ಪ್ರಭಾವವನ್ನು ಮೀರಿ ಹೋಗಿದಂತಹ ಒಂದು ಪ್ರಭಾವ, ಇದು ಒಂದು ಸಂಬಂಧ ಇದೆ. Why is of the Lord is 64? 64 qualities. Why not unlimited? Oh. ಭಗವಂತನಿಗೆ 64 ಗುಣಗಳಿದೆ ಅಂತ ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ. Well, 64 is not absolute number. It could be multiplied infinitely. ಆದರೆ ಮಹಾರಾಜ್ ಹೇಳ್ತಾ ಇದ್ದಾರೆ, ಭಗವಂತನಿಗೆ ಗುಣಗಳು 64 ಸಂಖ್ಯೆಗೆ ಸೀಮಿತವಾಗಿದೆ ಅಂತ ಅನ್ಕೊಳ್ಬಾರ್ದು. ಅದು ಹೆಚ್ಚಿನ ಪ್ರಮಾಣದಲ್ಲೂ ಇದೆ. So the scriptures say, for instance, that Ananta has thousands of hoods with thousands of mouths, and he can go on forever glorifying and enumerating the qualities of the Lord, but he'll never come to an end. So it's not 64. It's thousands times thousands times thousands times thousands times thousands forever. ಅನಂತ ಶೇಷನಿಗೆ 1000 ಬಾಯಿಗಳಿದೆ ಅಂತ ಹೇಳ್ತಾರೆ. ಅವನು ಸೃಷ್ಟಿಯ ಪ್ರಾರಂಭದಿಂದ ಭಗವಂತನ ಗುಣಗಳನ್ನು ವರ್ಣಿಸುತ್ತಿದ್ದಾನೆ. ಇವತ್ತಿಗೂ ಮುಗಿಸಿಲ್ಲ. ನೀವು ಯೋಚನೆ ಮಾಡಿ ಎಷ್ಟು ಗುಣಗಳಿರಬಹುದು ಭಗವಂತನಲ್ಲಿ ಅಂತ ಹೇಳ್ತಾ ಇದ್ದಾರೆ. But that number is given just to show proportionately what the Jiva's going to attain, what Shiva can attain, what Vishnu forms attain, and then what Krishna attains in relation to each other.
ಆದರೆ 64 ಗುಣಗಳು ಭಗವಂತನಲ್ಲಿದೆ, ಕೃಷ್ಣನಲ್ಲಿದೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಾವು ಹೋಲಿಸ್ಲಿಕ್ಕೆ ಅದು ಅನುಕೂಲವಾಗುತ್ತೆ. ಶಿವನಿಗೆ ಎಷ್ಟು ಗುಣಗಳಿವೆ, ವಿಷ್ಣುಮೂರ್ತಿಗೆ ಎಷ್ಟು ಗುಣಗಳಿವೆ, ಬೇರೆ ಬೇರೆ ಅವತಾರಗಳಿಗೆ ಎಷ್ಟು ಗುಣಗಳಿವೆ, ನಮಗೆ ಎಷ್ಟು ಗುಣಗಳಿದೆ ಅಂತ ಹೋಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಹೊರತು ಭಗವಂತನ ಗುಣಗಳು 64ಕ್ಕೆ ಸೀಮಿತವಾಗಿಲ್ಲ. You mentioned that the Vishnu Bhaktas, they get a Shankarati and they happen to enter into the spiritual world. So from there they can develop attraction to service to Krishna and they can get engaged in service to Krishna. They make further progress there. ಒಂದು ಬಾರಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋದ ಮೇಲೆ ನಮ್ಮ ಸ್ಥಾನವನ್ನು ಬದಲಾಯಿಸಿಕೊಳ್ಬಹುದಾ? ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಿ ಸೇರಿದ ಮೇಲೆ ನಮ್ಮ ಸ್ಥಾನ ಬದಲಾವಣೆ ಆಗುತ್ತಾ, ವರ್ಗಾವಣೆ ಆಗುತ್ತಾ, ಟ್ರಾನ್ಸ್ಫರ್ ಆಗುತ್ತಾ? So usually opportunity for choice and changes takes place in our sadhana. Changes, opportunities. Sadhana, during sadhana. ನಾವು ಸಾಧನ ಭಕ್ತಿ ಮಾಡ್ತಿದ್ದಾಗ ಮಾತ್ರ ನಮಗೆ ಸಾಧಾರಣವಾಗಿ ಸಾಮಾನ್ಯವಾಗಿ ನಮ್ಮ ಸ್ಥಾನಮಾನವನ್ನು ಬದಲಾಯಿಸಿಕೊಳ್ಳಕ್ಕೆ ಅವಕಾಶ ಸಿಗುತ್ತೆ. So when you attain an eternal place in the eternal world, then hugely eternal. ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಮ್ಮ ಶಾಶ್ವತ ಸ್ಥಾನವನ್ನು ನಮಗೆ ನಾವು ಪಡ್ಕೊಂಡಾಗ ಆ ಶಾಶ್ವತ ಸ್ಥಾನದಿಂದ ಬದಲಾವಣೆ ಆಗೋದು ಬಹಳ ಕಡಿಮೆ. That can be explained in terms of satisfaction. ಯಾಕಂದ್ರೆ ನಾವು ಸಂತೃಪ್ತರಾಗಿರುತ್ತೇವೆ ಆ ಸ್ಥಾನದಲ್ಲಿ. ಸಂಶಯ, ಪ್ರಶ್ನೆ ಅನ್ನೋ, ಯಾಕೆ ಅದು ಶಾಶ್ವತವಾದಂತಹ ಸಂತೃಪ್ತಿ. ಅನುಮಾನಗಳೇ ಆಗಲಿ, ಪ್ರಶ್ನೆಗಳಾಗಿ ಉಂಟು ಬರೋಲ್ಲ. We choose a goal because we think I will be completely satisfied. That will give me the highest bliss. ನಾವು ನಮ್ಮ ಗುರಿಗಳನ್ನು ಕೂಡ ಅದೇ ರೀತಿ ನಾವು ಆರೈಸುತ್ತೇವೆ. ಯಾವ ರೀತಿ ಅಂದ್ರೆ ಏನು ಸಿಗೋದ್ರಿಂದ ನನಗೆ ತೃಪ್ತಿ ಆಗುತ್ತೆ ಅನ್ನೋದ್ರ ಮೂಲಕ ನಾವು ಯಾವುದೋ ಗುರಿ ಅಂತ ಇಟ್ಕೊಂಡಿರ್ತೀವಿ. So then we strive for that, maybe strive for many lifetimes to get to that goal. ಅದು ಪಡೀಲಿಕ್ಕೆ ಅನೇಕ ಜನ್ಮಗಳ ಕಾಲ ನಾವು ತಪಸ್ಸೆ ಮಾಡಬೇಕಾಗುತ್ತೆ. And then when we attain it, we're satisfied. ಅದು ಪ್ರಾಪ್ತಿಯಾದ ತಕ್ಷಣವೇ ನಮಗೆ ಸಂತೃಪ್ತರಾಗ್ತೀವಿ ನಾವು. So there's no dissatisfaction in the spiritual world. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅಸಂತೃಪ್ತಿ ಅನ್ನೋದು ಇಲ್ಲ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅಸಂತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. So they will not look at others and say, well, they got something better than I got, so I got to get that also. So ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋದವರು ಬೇರೆಯವ್ರು ನೋಡ್ಬಿಟ್ಟು ಅವನ ಸ್ಥಾನ ನನಗಿಂತ ಚೆನ್ನಾಗಿದೆಯಲ್ಲ ಅನ್ನೋ ಭಾವನೆ ಹುಟ್ಟು ಬರೋಲ್ಲ. Otherwise, you have Hanuman, and then he'll have to say, well, look over there, there's a suck. I want to be a cowherd boy instead, so that everybody would leave all their posts, and they would end up as gopis, and Vaikuntha would be empty. ನಾವು ಹನುಮಂತ ಯಾರೇ ಆಗಲಿ ಒಂದು ಬಾರಿ ವೈಕುಂಠಕ್ಕೆ ಹೋಗಿ ಪ್ರವೇಶ ಮಾಡಿದ ಮೇಲೆ ಅವರು ಗೋಲೋಕ ಬೃಂದಾವನದಲ್ಲಿ ಇದ್ದಂತಹ ಗೋಪಿ ಸ್ತ್ರೀಯರನ್ನು ನೋಡಿ, ಇವರನ್ನು ನೋಡಿ, ಅವರನ್ನು ನೋಡಿ ಅವ್ರನ್ನ ಆಸೆ ಬೆಳೆಯಲ್ಲ. ಅವ್ರ ತರ ನಾನು ಆಗ್ಬೇಕು ಅನ್ನೋದು ಅಂತ ಒಂದು ಭಾವನೆಗೆ ಅವಕಾಶ ಕೊಟ್ರೆ ವೈಕುಂಠ ಖಾಲಿ ಆಗ್ಬಿಡುತ್ತೆ. So in our Gaudiya Vaishnava Parampara, so all the acharyas were there. So they have preached one-pointed focused preaching on Madhurya Rasa and other higher rasas. But why was Narasimhadeva's worship introduced, which is there in Nasya Rasa? ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಪ್ರಮುಖವಾದಂತಹ ಸ್ಥಾನ ಗುರಿ ಏನಪ್ಪಾ ಅಂದ್ರೆ ಮಾಧುರ್ಯ ರಸ. ಹಾಗಿರೋ ಒಂದು ಸಂಪ್ರದಾಯದಲ್ಲಿ ನರಸಿಂಹನ ಪೂಜೆ ಆರಾಧನೆ ಮಾಡಿ ಅಂತ ಯಾಕೆ ಹೇಳಬೇಕು? ನರಸಿಂಹನ ಪೂಜೆ ನಾವು ಕೇವಲ ದಾಸ್ಯ ಭಾವದಲ್ಲಿ ಮಾತ್ರ ಮಾಡ್ಲಿಕ್ಕಾಗುತ್ತೆ. So the Madhurya Rasa is most prominent. ಮಾಧುರ್ಯ ರಸ ನಿಜವಾಗ್ಲೂ ಪ್ರಮುಖವಾದಂತಹ ರಸ, ಅದರಲ್ಲಿ ಸಂಶಯ ಇಲ್ಲ, ಬೇಕಾಗಿಲ್ಲ. But then, and of course, worship of Krishna is most prominent. Worship of Krishna. ಹಾಗೆ ಕೃಷ್ಣನ ಆರಾಧನೆಗೂ ಒಂದು ಪ್ರಮುಖವಾದ ಸ್ಥಾನ ಇದೆ ಗೌಡಿಯ ಪರಂಪರೆಯಲ್ಲಿ. But then we see Muragupta was a worshipper of Rama, Anupam, brother, it's not Rupa, was worshipper of Rama. ರೂಪ ಗೋಸ್ವಾಮಿಯ ತಮ್ಮನಾದವನು ರಾಮನ ಭಕ್ತನಾಗಿದ್ದ. And we find it in the Sampradaya
there were associates of Lord Chaitanya who were in Sakya rasa. ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಲ್ಲಿ ಕೆಲವರಿಗೆ ಸಾಖ್ಯ ಭಾವನೆ ಕೂಡ ಇತ್ತು. And there was one follower there who even wrote a little book on how to develop Sakya rasa. ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳ ಪೈಕಿ ಒಬ್ಬರು ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಏನಪ್ಪಾ ಅಂದ್ರೆ ದಾಸ್ಯ ಭಾವ ಅನ್ನೋದು ಯಾವ ರೀತಿ ಬೆಳೆಸಬಹುದು ನಾವು, ಮಾಧುರ್ಯ ಅಲ್ಲ ದಾಸ್ಯ, Sakya. ಸಾಖ್ಯ. So instead of following the manjaris, the gopis, one follows after Subal and Sridhama. ಸೊ ಗೋಪಿಗಳ ಅನುಯಾಯಿಗಳ ಆಗ್ಬೇಡಿ, ನೀವು ಸುಬಲ, ಶ್ರೀಧಾಮ, ಕೃಷ್ಣನ ಮಿತ್ರರ ತನ ನೀವು ಆಗ್ಬೋದು ಅಂತ ಬರೆದಿದ್ದಾರೆ ನಮ್ಮ ಗ್ರಂಥ. We don't find Nrsimhadev so prominent that we see Lord Chaitanya, he would worship Nrsimhadev in the Puri temple. There was a form of Nrsimha, I think, above the doorway, so he would offer prayers to Nrsimhadev. ನರಸಿಂಹ ಗೌಡಿಯ ಪರಂಪರೆಯಲ್ಲಿ ಅಷ್ಟು ಪ್ರಮುಖವಾದ ಸ್ಥಾನ ಇಲ್ಲ, ಆದರೆ ಪೂರಿ ದೇವಸ್ಥಾನದಲ್ಲಿ ಒಂದು ಕಡೆ ನರಸಿಂಹನ ಮೂರ್ತಿ ಇದೆ. ಚೈತನ್ಯ ಮಹಾಪ್ರಭುಗಳ ಸಮಯದಿಂದಲೂ ಇದು ಇದೆ ಅನ್ನೋದಿದೆ. We'll find in the Yog Pit there is also a murti of Nrsimhadev there. Yog Pit. ಯೋಗ ಪೀಠ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವತರಿಸಿದಂತಹ ಸ್ಥಾನದಲ್ಲೂ ಕೂಡ ನರಸಿಂಹನ ಮೂರ್ತಿ ಇದೆ. Yes. After hearing so many things, now I have desire to have a Madhurya rasa or something sacred. But I have a natural love towards Nrsimhadev. So should I compromise with Dasya or should I change my love towards Krishna? ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ. ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನಗೂ ಮಾಧುರ್ಯ ರಸ ಬೆಳೆಸ್ಕೊಳ್ಬೇಕು ಅನ್ನೋ ಆಸೆ ಇದೆ. ಅದೇ ನರಸಿಂಹನ ಕೈ ಬಿಡಕ್ ಆಗ್ತಾ ಇಲ್ವಲ್ಲ. That's your choice. ಸೊ ಮಹಾರಾಜ್ ಅಂತ ಇದ್ದಾರೆ, ನೀನು ಬಿಟ್ಟಿದ್ದಪ್ಪ, ನರಸಿಂಹನ ಕೈ ಬಿಡ್ತೀಯಾ, ಕೃಷ್ಣನ ಕೈ ಇಟ್ಕೊಳ್ತೀಯಾ, ಇಲ್ಲ ಇಬ್ಬರು ಕೈ ಇಟ್ಕೊಳ್ತೀಯ, ಅದು ನೀನು ಬಿಟ್ಟಿರೋದು. Yes, Mataji. Krishna Maharaj, I have heard that Chaitanya Mahaprabhu has demonstrated the ultimate love, that is the loving separation, the pralambha bhava. So, how can I understand that in Gaudiya Vaishnavas, loving separation is the most glorified form of loving service? So, how can I? ನಮ್ಮ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಎಷ್ಟು ತೀವ್ರತೆಯಿಂದ ಕೃಷ್ಣನ ಮೇಲೆ ಭಕ್ತಿ ಬೆಳೆಸ್ಕೊಂಡಿದ್ರು ಅಂದ್ರೆ ಇದು ಬಹಳ ಶ್ರೇಷ್ಠವಾದಂತಹ ಒಂದು ಅಂತ ಅರ್ಥವಾಗುತ್ತೆ. ಆದ್ರೆ ಚೈತನ್ಯ ಮಹಾಪ್ರಭುಗಳ ಭಾವನೆ ವಿಪ್ರಲಂಬ ಅಂತ ಹೇಳ್ತೀವಿ ಅಂದ್ರೆ ವಿರಹ ಭರಿತ ಭಾವನೆ. ಕೃಷ್ಣನೊಟ್ಟಿಗೆ ಇಲ್ಲದೇ ಇದ್ದಾಗ ಭಾವನೆ ಇರ್ತಲ್ಲ ಅಂತ ಒಂದು ಭಾವನೆ. So this is explained slightly in Chaitanya Charitamrita, and more details are given in Ujjwal Nilamani of Rupa Goswami. ಈ ವಿರಹ ಭರಿತವಾದಂತಹ ಭಾವನೆ, ವಿಪ್ರಲಂಬ ಭಾವನೆ ಅನ್ನೋದು ಉಜ್ವಲ ನೀಲಮಣಿ ಅನ್ನೋ ಗ್ರಂಥದಲ್ಲಿ ರೂಪ ಗೋಸ್ವಾಮಿ ವರ್ಣಿಸಿದ್ದಾರೆ. So each rasa is described in terms of meeting and separation. Sakya rasa, meeting, separation. Dasya, meeting, separation. Vatsalya, meeting, separation. Even Shanta, meeting, separation. And Madhurya, meeting and separation. ಇದು ಯಾವುದೇ ರಸದಲ್ಲಿ ಇದ್ರೂ ಸಹ ಮಿಲನ ಅನ್ನೋದಿರುತ್ತೆ, ವಿರಹ ಅನ್ನೋದಿರುತ್ತೆ. ಕೆಲವೊಮ್ಮೆ ಒಟ್ಟಿಗೆ ಇರ್ತೀವಿ, ಕೆಲವೊಮ್ಮೆ ಬೇರೆ ಆಗ್ತೀವಿ. ಶಾಂತರಸದಲ್ಲಿದ್ದರೂ ಸಹ, ದಾಸ್ಯದಲ್ಲಿದ್ದರೂ ಸಹ ಕೆಲವೊಮ್ಮೆ ಒಟ್ಟಿಗೆ ಆಗ್ತೀವಿ, ಕೆಲವೊಮ್ಮೆ ಬೇರೆ ಆಗ್ತೀವಿ. ಈ ಎಲ್ಲಾ ರಸದಲ್ಲೂ ನಡೆಯುವಂತಹ. And in those states, in the rasa we describe vibhavas and sattvika bhavas and vyabhachari bhavas, they will differ slightly in meeting and separation. Just a minute, I'll get this. Where is it happening? Stop. Yes, sorry. So in meeting and separation, then the elements of rasa will change slightly. The vibhava, not the vibhava, but the anubhavas, sattvika bhavas, vyabhachari bhavas will be slightly different. ಈಗ ಮಿಲನವಾಗುತ್ತೆ, ವಿರಹವಾಗುತ್ತೆ. ಆ ವಿರಹವಾದಾಗ ಒಂದು ರೀತಿಯ ಒಂದು ತೀವ್ರತೆ ಇರುತ್ತೆ,
ಮಿಲನ ಇದ್ದಾಗ ಬೇರೆ ರೀತಿಯ ತೀವ್ರತೆ ಇರ್ತದೆ, ವ್ಯತ್ಯಾಸವಿದೆ. ಮಿಲನ ಆದಾಗ ಭಾವನೆ, ವಿರಹ ಇದ್ದಾಗ ಭಾವನೆ, ಈ ಎರಡು ಭಾವನೆಯಲ್ಲೂ ವ್ಯತ್ಯಾಸವಿದೆ. So, of all of the different rasas, then Madhurya rasa is the most intense. ಎಲ್ಲ ರಸಗಳ ಪೈಕಿ ಮಾಧುರ್ಯ ರಸವೇ ಅತೀ ತೀವ್ರವಾದಂತಹ ರಸ. And that intensity is called Mahabhava. ಅದು ಆ ತೀವ್ರತೆಯನ್ನೇ ಒಂದು ವಿಶೇಷ ನಾಮಕರಣವಾಗಿ ಮಾಡಿದ್ದಾರೆ. ಆ ತೀವ್ರತೆಯನ್ನು ಮಹಾಭಾವ ಅಂತ ಹೇಳ್ತಾರೆ. But it doesn't even exist in the queens of Dwarka, only in the gopis. ಈ ಮಹಾಭಾವ ಅನ್ನೋ ಒಂದು ಭಾವನೆ ದ್ವಾರಕಾ ನಗರದಲ್ಲಿದ್ದಂಥ ಪಟ್ಟರಾಣಿಗಳಿಗೂ ಇರೋದಿಲ್ಲ. ಕೇವಲ ಗೋಪಿ ಸ್ತ್ರೀಯರಿಗೆ ಮಾತ್ರ ಈ ಮಹಾಭಾವ ಅನ್ನೋ ತೀವ್ರತೆಯನ್ನು ಅವರ ಹೃದಯದಲ್ಲಿ ಇರುತ್ತೆ. But in separation and Mahabhava, then we'll get some very special symptoms. ಮಹಾಭಾವ ಏನಂತ ಒಪ್ಕೊಂಡಿದ್ವಿ. ಆ ಮಹಾಭಾವದಲ್ಲಿದ್ದಂತಹ ಗೋಪಿ ಸ್ತ್ರೀಯರು ಕೃಷ್ಣನಿಂದ ವಿರಹವಾದಾಗ, ಬೇರೆ ಆದಾಗ ಈ ಮಹಾಭಾವ ಅನ್ನೋ ಭಾವನೆ ಮತ್ತಷ್ಟು ಪರಿವರ್ತನೆ ಆಗುತ್ತೆ. Some of which only will manifest in Radha. ಆ ಪರಿವರ್ತನೆ ಯಾರಲ್ಲಿ ಆಗುತ್ತೆ ಅಂದ್ರೆ ಕೇವಲ ರಾಧಾರಾಣಿಯಲ್ಲಿ ಮಾತ್ರ ಆಗುತ್ತೆ. So in separation in Madhurya Rasa and Vrindavan, among Radha and her gopis, then we'll get the most intense expression of love in that separation. ನೋಡಿ, ಒಟ್ಟಿಗೆ ಇದ್ದಾಗ ತೀವ್ರತೆ ಇರುತ್ತೆ, ಒಪ್ಕೊಳ್ಳೋಣ. ಮಹಾಭಾವದಲ್ಲಿದ್ದವರು ತೀವ್ರವಾದಂತ ಇದು ಪ್ರೇಮ ಇರುತ್ತೆ. ಆದ್ರೆ ಆ ತೀವ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ಬೇಕು ಅಂದ್ರೆ ವಿರಹ ಆದಾಗ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ, ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕಟವಾಗುತ್ತೆ. ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕಟವಾಗಿರುವುದು ಕೇವಲ ರಾಧಾರಾಣಿಯ ಹೃದಯದಲ್ಲಿ ಮಾತ್ರ. So it will appear to be lamentation, not bliss. ಅದು ಒಂಥರ ಕೊಡುಗೆ ಅಂದ್ರೆ ಲ್ಯಾಮೆಂಟೇಷನ್ ಅಂತ ಹೇಳ್ತೀವಿ. ಅದು ಕನ್ನಡದಲ್ಲಿ ಏನಾದ್ರೆ ಅದು ಒಂದು ಭಾವನೆ ತರ, ಆ ಭಾವನೆ ತರ ಇರುತ್ತೆ. Because we see descriptions of Radha fainting and almost dying. ಅಂದ್ರೆ ನಾವು ಶಾಸ್ತ್ರಗಳನ್ನು ನೋಡ್ತೀವಿ, ವಿರಹ ಆದಾಗ ರಾಧಾರಾಣಿ ಮುಚ್ಚಿದ ಬಿಟ್ಟು ಹೋಗ್ಬಿಡ್ತಾರೆ, ರಾಧಾರಾಣಿ ಪ್ರಾಣ ಬಿಟ್ರು ಅಂತಾನೆ ಅನ್ಸ್ಬಿಡುತ್ತೆ ನಮಗೆ. But then our acharyas say, no, this is not lamentation and suffering, this is the highest bliss. ಇದು ಕಷ್ಟ, ನೋವು ಅನ್ಸೋದಿಲ್ಲ ರಾಧಾರಾಣಿಗೆ, ನೋವು ಅನ್ಸಲ್ಲ. ಇದು ಅತಿ ತೀವ್ರವಾದಂತಹ ಒಂದು ಆನಂದ, ಎಕ್ಸ್ಟಸಿ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ. ಆ ತೀವ್ರತೆಯಾದ ಬಹಳ ತೀವ್ರತೆಯಿಂದ ಅನುಭವಿಸುತ್ತಿರುವಂತಹ ಒಂದು ರೀತಿಯ ಒಂದು ಪ್ರೇಮ. But to understand that requires highest realization. ಇದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಭಕ್ತಿ ಮಾಡಬೇಕು, ಒಂದಷ್ಟು ಮುಂದುವರೆದಿರ್ಬೇಕು. ತೀವ್ರತೆ, ವಿರಹ ಭಾವನೆ, ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಒಂದು ಮುಂದುವರೆದಿರ್ಬೇಕು. The question outside, they are asking, bhakti doesn't depend on the faith, then how will it start with faith? How? How bhakti starts with faith? Okay. ಈಗ ಭಕ್ತಿ ಪ್ರಾರಂಭವಾಗಬೇಕು ಅಂದ್ರೆ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. So, ಆದ್ರೆ ಶ್ರದ್ಧೆ ಇಲ್ಲದೆ ಕೂಡ ಭಕ್ತಿ ಬರುತ್ತೆ ಅಂತಾನು ಹೇಳ್ತಾರೆ. so accidental bhakti, if done enough, can lead to faith. ಆಕಸ್ಮಿಕವಾಗಿ ನಾವು ಯಾವುದೋ ಒಂದು ಭಕ್ತಿಯ ಒಂದು ಅಂಶ ಮಾಡೋದ್ರಿಂದ ನಮಗೆ ಶ್ರದ್ಧೆ ಅನ್ನೋದು ಬೆಳೀತದೆ. ಆಕಸ್ಮಿಕವಾಗಿ ಮಾಡೋದ್ರಿಂದ ಕೂಡ ನಮ್ಗೆ ಶ್ರದ್ಧೆ ಬೆಳೀತದೆ. Because we have no faith, we're not intentionally doing the bhakti. ನಮ್ಗೆ ಶ್ರದ್ಧೆ ಇಲ್ಲ, ಅದರಿಂದ ನಾವು ಇಚ್ಛೆ ಪೂರ್ವಕವಾಗಿ ಭಕ್ತಿ ಮಾಡ್ತಾ ಇಲ್ಲ. So you may say the name of Krishna maybe because it's the name of your son or your relative or something. ನಾವು ಕೃಷ್ಣನ ನಾಮ ಸ್ಮರಣೆ ಮಾಡಬಹುದು, ಉಚ್ಚರಿಸಬಹುದು. ಉದಾಹರಣೆ, ನಮ್ಮ ತಂದೆ ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರ ನಾಮ ಇರಬಹುದು, ಕೃಷ್ಣನ ನಾಮ ಅಂತ ಅನ್ಕೊಂಡು ನಾವು ಹೇಳ್ತಾ ಇಲ್ಲ. But then if they die, then you may stop chanting their name. ನಾವು ಸಾಯ್ತಾ ನಾಮವನ್ನು ಉಚ್ಚರಿಸಿದಾಗ ಅದು ಕೃಷ್ಣನ ನಾಮ ಉಚ್ಚರಿಸಿದಾಗ ಆಗುತ್ತಲ್ಲ. So maybe next lifetime you take some Mahaprasad by accident. ಇದಾದ ಜನ್ಮದ ನಂತರ ಯಾವುದೋ ಜನ್ಮದಲ್ಲಿ ಆಕಸ್ಮಿಕವಾಗಿ ನಮ್ಮ ಬಾಯಿಯೊಳಗೆ ಒಂದು ಮಹಾಪ್ರಸಾದ ಹೋಗುತ್ತೆ ಅಂತ ಇಟ್ಕೊಳ್ಳಿ. But you don't get that opportunity again in your lifetime. ಒಂದೇ ಬಾರಿ ಮಹಾಪ್ರಸಾದ ಸೇವಿಸುವಂತ ಒಂದು ಅವಕಾಶ ಸಿಕ್ತು, ಮತ್ತೆ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ. Next lifetime you get caught in a
traffic jam, and then you get out of your car and you see the Rath Yatra passing. ಅದಾದ ಜನ್ಮದಲ್ಲಿ ಯಾವುದೋ ಒಂದು ನಗರದಲ್ಲಿ ಟ್ರಾಫಿಕ್ ಜಾಮ್ ಸಿಗಾಕೊಂಡು ಆಯ್ತಪ್ಪ ನಮ್ಮ ಕಣ್ಣೆದುರಿಗೆ ರಥಯಾತ್ರೆ ಹೋಗ್ತಾ ಇದೆ. So in this way, eventually the Atma gets some effect. ಇದು ಮಾಡಿ ಇದು ಮತ್ತೆ 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 ಇಂತಹ ಘಟನೆಗಳಾದಾಗ ಆತ್ಮದ ಮೇಲೆ ಒಂದು ಪರಿಣಾಮ ಇರುತ್ತೆ. And it keeps building up with each experience, accidental experience. ಇದು ಕ್ರಮೇಣ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಒಂದೊಂದು ಜನ್ಮದಲ್ಲೂ ಒಂದು ಘಟನೆ ಆಗುತ್ತೆ, ಅದೆಲ್ಲ ಒಂದು ಸೇರ್ಪಡೆಯಾದ ನಂತರ ಒಂದು ಪರಿಣಾಮ ಪರಿವರ್ತನೆ ಆಗೋದು ಬರುತ್ತೆ. So when it becomes strong enough, then consciously, then you will think, well, maybe there's a Supreme Lord, maybe there's Krishna. ಇದು ಕ್ರಮೇಣವಾಗಿ ಮತ್ತೆ ಮತ್ತೆ ಆಗ್ತಿದ್ದ ಹಾಗೆ ಯಾವುದೋ ಒಂದು ಜನ್ಮದಲ್ಲಿ ನಾವು ಭಗವಂತನ ದಿಕ್ಕಿನಲ್ಲಿ ನೋಡ್ತೀವಿ. And when you hear the Krishna's Bhagavad Gita, you say, yes, I accept that. ಆಗ ಈ ಪುನಃ ಇದೇನಂತೀವಿ, ಇದು ತಯಾರಿ ಆದ ನಂತರ ಅನೇಕ ಜನ್ಮಗಳ ಅವಧಿಯಲ್ಲಿ ಭಗವದ್ಗೀತೆ ಕೇಳಿದಾಗ ಸ್ವೀಕರಿಸ್ತಾರೆ ಅಂತ ಅವರು. So lots of that Agyata Sukriti will lead to faith eventually. ಇದನ್ನ ಅಜ್ಞಾತ ಸುಕೃತಿ ಅಂತೀವಿ. ಅಜ್ಞಾತ ಸುಕೃತಿ ಮಾಡಿದವರ ಹೃದಯದಲ್ಲಿ ಪ್ರೇಮ ಬೆಳೆಯುತ್ತೆ, ಭಕ್ತಿ ಶ್ರದ್ಧೆ ಬೆಳೆಯುತ್ತೆ. Once we have the faith, then by using our mind and whatever, then intentionally we can form bhakti. ಶ್ರದ್ಧೆ ಅನ್ನೋದು ಬೆಳೆದಾಗ ಉದ್ದೇಶಪೂರ್ವಕವಾಗಿ ನಾವು ಭಕ್ತಿಯಲ್ಲಿ ತೊಡಗಿರ್ತೇವೆ. ಉದ್ದೇಶಪೂರ್ವಕವಾಗಿ ಭಕ್ತಿಯಲ್ಲಿ ತೊಡಗಿರ್ತೇವೆ. I chant Hare Krishna Mahamantra, but I am worshipping Narasimha. Where will I land up? Narasimha Loka or Krishna Loka? Depends on who you're thinking of when you chant Hare Krishna. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಯಾರನ್ನು ಧ್ಯಾನ ಮಾಡ್ತಾ ಇದ್ರೋ ಆ ಲೋಕಕ್ಕೆ ಹೋಗ್ತೀರಾ. ಹೌದ್ರಿ, ಹೆಚ್ಚಿನ ಪ್ರಮಾಣದಲ್ಲಿ ಯಾರನ್ನು ಧ್ಯಾನ ಮಾಡ್ತಾ ಇದ್ರು ಆ ಲೋಕಕ್ಕೆ ಹೋಗ್ತೀರಾ. ಹರೇ ಕೃಷ್ಣ ಹರೇ ರಾಮ. More confused. He's even more. He says there are two names in the Hare Krishna mantra. One is Krishna's name, one is Rama's name. Yeah. So what will happen to me? Why can't I chant just one name? Well, the name of Rama for the Gaudiyas means one who gives enjoyment to Radha. So it means Krishna. ನೋಡ್ರಿ, ರಾಮ ಅನ್ನೋ ಪದ ಇದೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ. ಆದ್ರೆ ರಾಮ ಅನ್ನೋ ಪದದ ನಿಜವಾದ ಅರ್ಥ ಅಂದ್ರೆ ಯಾರು ರಾಧಾರಾಣಿಗೆ ತೃಪ್ತಿಯನ್ನು ಕೊಡ್ತಾನೋ ಅದ್ಯಾವುದು ಕೃಷ್ಣ. ಸೊ ಈ ರಾಮ ಅನ್ನೋ ಪದ ಕೂಡ ಕೃಷ್ಣನ ಮತ್ತೊಂದು ನಾಮ. ಹೌದ್ರಿ, ಹೇಳ್ಬಿಟ್ರಲ್ರಿ, ಯಾರ ಮೇಲೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಧ್ಯಾನ ಮಾಡ್ತೀರೋ ಅಲ್ಲಿ ಆಗೋಕ್ ಹೋಗ್ತೀರಾ. ಅದು ನಿಮ್ಮ ಮೇಲೆ ಆಧಾರಿತವಾದದ್ದು. ನಿಮ್ಗೆ ಎರಡು ಕಡೆ ಟಿಕೆಟ್ ಇದೆ, ಯಾವ ಬಸ್ ಹತ್ತಿರೋ ನಿಮ್ಗೆ ಇಷ್ಟ ಅಲ್ಲ. Yes. Hare Krishna Maharaj. So if we have love for Chaitanya Mahaprabhu, where will we go? Will we go to Goloka Vrindavan or Mayapur? ಚೈತನ್ಯ ಮಹಾಪ್ರಭುಗಳ ಮೇಲೆ ನಾವು ಆಸಕ್ತಿ ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ತೀವಾ ಅಥವಾ ಮಾಯಾಪುರ್ ನವದ್ವೀಪ ಧಾಮಕ್ಕೆ ಹೋಗ್ತೀವಾ ಅಂತ ಕೇಳ್ತಾ ಇದ್ದಾರೆ. Well, we are taught to worship Lord Chaitanya, but in combination with Radha and Krishna, not separate. ಚೈತನ್ಯ ಮಹಾಪ್ರಭುಗಳನ್ನು ಆರಾಧಿಸಲಿಕ್ಕೆ ಒಂದು ಹೃದಯದಲ್ಲಿ ಒಂದು ಅರ್ಥ ಏನಪ್ಪಾ ಅಂದ್ರೆ ಚೈತನ್ಯ ಮಹಾಪ್ರಭು ರಾಧಾ ಕೃಷ್ಣ ಏನಂತೀವಿ ಮಿಶ್ರಿತ ಪುರುಷ, ಇಬ್ರು ಒಂದಾದಾಗ ಚೈತನ್ಯ ಮಹಾಪ್ರಭುಗಳಾಗ್ತಾರೆ ಅನ್ನೋ ಒಂದು ಅರ್ಥ ಇರುತ್ತೆ. But if you have great attachment to Lord Chaitanya, then you can actually take two forms in the spiritual world. ಆದ್ರೆ ನಿಮಗೆ ಚೈತನ್ಯ ಮಹಾಪ್ರಭುಗಳ ಮೇಲೆ ಬಹಳ ಪ್ರೀತಿ ಇದ್ದ ಪಕ್ಷದಲ್ಲಿ ನಿಮಗೆ ಭಗವಂತ ಎರಡು ರೂಪ ಕೊಡ್ತಾನೆ, ಎರಡು ಆಧ್ಯಾತ್ಮಿಕ ರೂಪ ಕೊಡ್ತಾನೆ. So in one form you serve Radha and Krishna, other form you serve Chaitanya Mahaprabhu.
ಒಂದು ರೂಪದಲ್ಲಿ ರಾಧಾಕೃಷ್ಣ ಸೇವೆ ಮಾಡ್ತೀರಾ, ಮತ್ತೊಂದು ರೂಪದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಸೇವೆ ಮಾಡ್ತೀರಿ. ಸೊ ವಾಟ್ ವಿಲ್ ಯು ಡೂ? ಮಗು ಇರ್ತಾ ಇದೆ, ಆಯ್ತು ನಾನು ಹಾಗಾದ್ರೆ ಚೈತನ್ಯ ಮಹಾಪ್ರಭುನೇ ಆರಾಧಿಸುತ್ತೇನೆ. Well, I showed there that there are exceptions also. Some exceptions are there. I'm just taking arrangements for the next item. Okay. ಸೊ ತಮ್ಮೆಲ್ಲ ಅಪ್ಪಣೆ ಕೊಡೋದಾದ್ರೆ ಈಗ ಮಹಾರಾಜ್ ನನ್ನ ಆಫೀಸ್ನಲ್ಲಿ ಕೂತಿರ್ತಾರೆ. ಯಾರಾದರೂ ಹೋಗಿ ಪ್ರಶ್ನೆ ಕೇಳೋದಾದ್ರೆ ಅಲ್ಲಿಗೆ ಹೋಗ್ಬೋದು, ಮಹಾರಾಜ್ನ ಸಂದರ್ಶನ ಮಾಡ್ಬೋದು, ಭೇಟಿ ಮಾಡ್ಬೋದು, ಪ್ರಶ್ನೆಗಳು ಕೇಳ್ಬೋದು. ನನ್ನ ಆಫೀಸ್ನಲ್ಲಿ ಕೂತಿರ್ತಾರೆ. He's saying something. ಮಹಾರಾಜ್ ಬರೆದಂತ ಗ್ರಂಥಗಳನ್ನು ಅಲ್ಲಿ ಪ್ರದರ್ಶಿಸಲಾಗಿದೆ. ಯಾವ್ಯಾವ ಗ್ರಂಥಗಳು ಬೇಕೋ ಅದು ದಯವಿಟ್ಟು ಖರೀದಿ ಮಾಡ್ಕೊಳ್ಳಿ. ಮಹಾರಾಜ್ ಇರ್ತಾರೆ. ಪ್ರಸಾದ ಆದ ನಂತರ ನರಸಿಂಹ ಗಿರಿಧಾರಿ ಮಹಾಮಿಲನ ಉತ್ಸವ ಆಗುತ್ತೆ. ನರಸಿಂಹ ಗಿರಿಧಾರಿಯ ಮಹಾಮಿಲನ ಉತ್ಸವ ಆದಷ್ಟು ಬೇಗ ಪ್ರಸಾದ ಮುಗಿಸ್ಕೊಳ್ಳಿ. ಈಗ ಮಹಾರಾಜರ ಗ್ರಂಥಗಳು ಇಲ್ಲಿ ಪ್ರದರ್ಶಿಸಲಾಗಿದೆ. ಯಾರಿಗಾದ್ರೂ ಒಂದು ಸೆಟ್ ಬೇಕು ಅಂದ್ರೆ ತಗೋಬಹುದು, ಒಂದೇ ಒಂದು ಗ್ರಂಥ ತಗೊಳ್ಬೇಕು ಅಂದ್ರೆ ತಗೋಬಹುದು. ಇಲ್ಲಿ ದಯವಿಟ್ಟು ಎಲ್ಲ ಉಪಯೋಗ. ಪರಮ ಪೂಜ್ಯ ಭಾನು ಸ್ವಾಮಿ ಮಹಾರಾಜ ಕಿ ಜೈ. ಮತ್ತೆ ಇದೇ ರೀತಿ ನಾಳೆ ಕೂಡ ವಿಶೇಷವಾದಂತಹ ಒಂದು ಸೆಮಿನಾರ್ ನಿಯೋಜಿಸಲಾಗಿದೆ. ಇವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀನಿ ಅಂತ ನಾನು ನಂಬಿದ್ದೇನೆ. ಇದು ಬೆಳಗಿನ ಕಾರ್ಯಕ್ರಮ, ಸಂಜೆ ಕಾರ್ಯಕ್ರಮ